ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. SVB ಆಫಿಷಿಯಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ನಿರೂಪಕ ಹಾಗೂ ಗಾಯಕ ವರ್ಧನ್ ಬಾಲು. ಇವತ್ತಿನ ನಮ್ಮ ಗೆಲುವಿನ ಪಯಣ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಆಸ್ಕರ್ ಕೃಷ್ಣ ಅವರು ಬಂದಿದ್ದಾರೆ. ಅವರಿಗೆ ಸ್ವಾಗತ ಬಯಸೋಣ ನಮ್ಮ SVB ಆಫಿಷಿಯಲ್ ಚಾನಲಲ್ಲಿ. ನಮಸ್ಕಾರ ಕೃಷ್ಣ ಸರ್. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದೆ ನೋಡಿ. ಎಸ್. ಸೊ ಹೇಗೆ ಅನಿಸ್ತಿದೆ ನಮ್ಮ ಚಾನಲ್ ಇವತ್ತು ಬಂದಿದ್ದೀರಾ? ಖುಷಿ ಅನಿಸ್ತಿದೆ. ನಿಮ್ಮ ಆಫೀಸಿಗೆ ಬರ್ತಾ ಇದೆ, ಸ್ಟುಡಿಯೋ ಬರ್ತಾ ಇದೆ, ಈಗ ನಿಮ್ಮ ಚಾನಲ್ಗೆ ಬಂದಿದ್ದೀನಿ. ಎಸ್ 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 ಚಾನಲ್ನ ಮೊದಲ ಅನುಭವ. ಎಸ್, ಭಾಳ ದಿನದಿಂದ ನಿಮ್ಮ ಸಂದರ್ಶನ ಮಾಡಬೇಕಂತ ಒಂದು ಆಸೆ ಇತ್ತು. ಸೊ ಇವತ್ತದು ಬಹುಶಃ ಈಡೇರುತ್ತೆ. ಕಳೆದ ವರ್ಷ ಹೇಳಿದ್ರಿ. ಹೌದು. ಸೊ ನಾವು ಬೆಂಗಳೂರು ಮೈಸೂರು ಇವೆರಡು ನಡುವೆ ಓಡಾಟದ ಕಾರಣ ಎಸ್ ಸಂದರ್ಭ ಇವತ್ತು ಕೂಡಿ ಬಂದಿದೆ ನೋಡಿ. ಸೊ ಅದು ಪರ್ಮನೆಂಟ್ಲಿ ತಾವು ಮೈಸೂರು ಶಿಫ್ಟ್ ಆಗಿಬಿಟ್ಟಿದ್ದೀರಾ? ಅದು ಹೇಗೆ? ಇಲ್ಲ ನಾನು ಕೆಲವು ಈ ಕಲ್ಚರಲ್ ಮ್ಯೂಸಿಕಲ್ ಈ ತರ ಒಂದಷ್ಟು ಚಟುವಟಿಕೆ ಮತ್ತೆ ನನ್ನೊಂದು ಫಿಲ್ಮ್ ಸ್ಕೂಲ್ ಇದೆ, ಅದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ? ಅದನ್ನ ಸ್ಟಾರ್ಟ್ ಮಾಡೋದಕ್ಕೆ ಅಲ್ಲಿ ಇಲ್ಲಿ ಹೋಗಿ ಬಂದು ಮಾಡುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದೀನಿ. ನನಗೆ ಬೆಂಗಳೂರು ಮೈಸೂರು ಎರಡು ಕೂಡ ನನ್ನ ಕಾರ್ಯಕ್ಷೇತ್ರಗಳು ಅಲ್ವಾ? ಎಸ್, ಎರಡು ಮುಖ್ಯವಾಗಿದೆ. ಖಂಡಿತವಾಗಿ ಎರಡು ಕಣ್ಣು. ಕೆಲವು ಕೆಲಸಗಳನ್ನ ಮಾಡ್ಬೇಕಂದ್ರೆ ನನಗೆ ಮೈಸೂರೇ ಬೇಕು, ಕೆಲವು ಕೆಲಸ ಮಾಡ್ಬೇಕಾದ್ರೆ ಬೆಂಗಳೂರು ಬೇಕು ಅಲ್ವಾ? ಓಕೆ ಓಕೆ. ಸೊ ಬನ್ನಿ ವೀಕ್ಷಕರೇ, ನಮ್ಮ ಅತಿಥಿಯೊಂದಿಗೆ ಮಾತನಾಡಲು ಕರೆ ಮಾಡಿ 8050608951. ಎಸ್ ಸರ್, ನಿಮ್ಮ ಬಗ್ಗೆ ನಿಮ್ಮಿಂದ ತಿಳ್ಕೊಳ್ಳೋಣ. ಸೊ ನಿಮ್ಮ ಬಾಲ್ಯದ ಬಗ್ಗೆ ನಮ್ಮ ವೀಕ್ಷಕರು ತಿಳಿಸಿ, ಮತ್ತು ನಿಮ್ಮ ಹುಟ್ಟೂರು, ನಿಮ್ಮ ವಿದ್ಯಾಭ್ಯಾಸ, ಮತ್ತು ನಿಮ್ಮ ಪ್ರತಿಯೊಂದು ಹೇಗೆ ನಿಮ್ಮ ಜರ್ನಿ ಸ್ಟಾರ್ಟ್ ಆಯಿತು? ನಾನು ನನ್ನ ಹುಟ್ಟೂರು ಕುಣಿಗಲ್ ತಾಲೂಕು, ಅದರ ಸಮೀಪದ ಒಂದು 6 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಒಂದು ಹಳ್ಳಿ, ಕಿತ್ನಿನಾಗಮಂಗಲ ಅಂತ ನಮ್ಮೂರ ಹೆಸರು. ಒಂದು ಹಳ್ಳಿ. ಅಲ್ಲಿಂದ ನಮ್ಮ ಟೌನ್ ಕುಣಿಯಲ್ಲಿ 7 ಕಿಲೋಮೀಟರ್ಸ್, 6-7 ಕಿಲೋಮೀಟರ್ ಆಗೋದು. ಓಕೆ. ನನ್ನ ಬಾಲ್ಯ ಅಲ್ಲೇ, ನನ್ನ ಹುಟ್ಟು ಮತ್ತೆ ಬಾಲ್ಯ ಅಲ್ಲೇ ಕಳೀತು. ನನ್ನ ಪ್ರೈಮರಿ ಅಂಡ್ ಮಿಡ್ಲ್ ಸ್ಕೂಲ್ ಅಂಡ್ ಹೈಸ್ಕೂಲ್ ವರ್ಗೂ ಕೂಡ ಅಲ್ಲೇ ಕಳೆದೆ. ಆ ನಂತರ ಕಾಲೇಜ್ ಲೈಫ್ ಶುರು ಆದ್ಮೇಲೆ ಅಲ್ಲಿಂದ ಬೇರೆ ಬೇರೆ ಕಡೆ ಮೂವ್ ಆಗೋದಕ್ಕೆ ಶುರು ಮಾಡ್ತೇನೆ ನಾನು. ನನ್ನ ಬಾಲ್ಯ ಮತ್ತೆ ಹುಟ್ಟೂರು ಅದೇ. ಓಕೆ. ತಮ್ಮ ವಿದ್ಯಾಭ್ಯಾಸ ಬಗ್ಗೆ ನಮ್ಮ ವಿಷಯಕ್ಕೆ ತಿಳಿಸಿ. ಸೊ ನಂದು ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್, ದಟ್ ಇಸ್ ಇನ್ಕಂಪ್ಲೀಟೆಡ್. ಓಕೆ. ಫೈನಲ್ ಇಯರ್ ಎಕ್ಸಾಮೇ ಬರಲಿಲ್ಲ. ಆಮೇಲೆ MA ಇನ್ ಸೋಷಿಯಾಲಜಿ. MA ಇನ್ ಸೋಷಿಯಾಲಜಿ. ದಟ್ ಇಸ್ ಆಲ್ಸೋ ಇನ್ಕಂಪ್ಲೀಟೆಡ್. ಓಕೆ. ನಾನು ಎಕ್ಸಾಮ್ ಬೇಕಂತಾನೆ ಹೋಗಿ ಬರೀಲ್ಲ ಲಾಸ್ಟ್ ಮೂಮೆಂಟ್ ಅಲ್ಲಿ. ಇಲ್ಲ, ಬಹುಶಃ ನನಗನ್ಸುತ್ತೆ ಓಡೋ ಕುದುರೆ ಎಲ್ಲ ಹೀಗೆ ಇರ್ತದೆ ಅಲ್ವಾ? ಕುಣಿಗಲ್ ಅನ್ಸುತ್ತೆ. ನಾವು ಬೇರೆಯವ್ರಿಗೆ ಹೇಳ್ತೀವಲ್ಲ, ಹಂಗ್ ಮಾಡ್ರ ಹಿಂಗ್ ಮಾಡ್ರ ಅಂತ ಹುಡುಗರಿಗೆಲ್ಲ ಹೇಳ್ತಾ ಇರ್ತೀವಲ್ಲ. ಹೌದು. ನಾವೇನ್ ಮಾಡಿರ್ತೀವಿ ಅಂತ ನೋಡಿದಾಗ ನನಗೆ ಎಲ್ಲವೂ ಕೂಡ ಓದೋದಕ್ಕೆ ಎಲ್ಲಾ ತರದ ಅವಕಾಶಗಳಿದ್ರು ಕೂಡ ಓಕೆ ನಾನು ಓದ್ಕೋತಾ ಇದ್ದೆ. ನಾನು ಏನು ನನಗೆ ಯಾವ ಓದು ಬೇಕು ಅವೆಲ್ಲವನ್ನೂ ಮಾಡ್ಕೊಂತಿದ್ದೆ. ಬಟ್ ಓದೋ ಅಭ್ಯಾಸ ನಿಮಗಿತ್ತು? ಅಭ್ಯಾಸ ಅವಾಗ್ಲೂ ಇದೆ, ಇವಾಗ್ಲೂ ಇದೆ. ಓದೋ ಅಭ್ಯಾಸ ಅಲ್ಲ ನನಗೆ. ಟೆಕ್ಸ್ಟ್ ಬುಕ್ ಇಂದ ಕಲಿಯುವಂಥದ್ದು ಸಾಕಷ್ಟು ಕಡಿಮೆ. ನಾವು ಜೀವನದಲ್ಲಿ ಕಲಿಯುವಂಥದ್ದು ಮತ್ತೆ ಅದರ್ ಬುಕ್ಸ್ ಟೆಕ್ಸ್ಟ್ ಬುಕ್ಸ್. ಓಕೆ. ನನ್ನ ಹತ್ರ ಒಂದು ಗ್ರಂಥ ಭಂಡಾರವೇ ಇದೆ. ಆಯ್ತಾ, ಎಲ್ಲಾ ತರದ ಪುಸ್ತಕಗಳು ನನ್ನ ಹತ್ರ ಇದಾವೆ. ಆ ನಂತರ ನಾನು ಕೊನೆಯಲ್ಲಿ ಇಲ್ಲ, ನನ್ನ ಕ್ಷೇತ್ರ ಇದಲ್ಲ, ನಾನು ಇದು ಸರ್ಟಿಫಿಕೇಟ್ ತಗೊಂಡು ನಾನೇನು ಮಾಡ್ಲಿ, ಈ ಸರ್ಟಿಫಿಕೇಟ್ ತಗೊಂಡು ನಾನೇನು ಮಾಡ್ಲಿ, ನನ್ನ ಭವಿಷ್ಯಕ್ಕೆ ಯಾವುದು ಸಪೋರ್ಟ್ ಆಗಲ್ಲ. ಹೌದು, ನಾನು ತಗೊಂಡು ಈ ಸರ್ಟಿಫಿಕೇಟ್ ಇಟ್ಕೊಂಡು ನಾನು ಎಲ್ಲಾದ್ರೂ ಹೋಗಿ ಒಂದು ಅಪ್ಲಿಕೇಶನ್ ಬರೆದ್ಬಿಟ್ಟು ಜಾಬ್ ಸೇರ್ಕೊಬೇಕು ಅನ್ನೋ ಒಂದು ಸಣ್ಣ ಆಲೋಚನೆ ಕೂಡ ನನಗೆ ಆ ಏಜ್ ಅಲ್ಲಿ ಬರ್ಲಿಲ್ಲ. ನನಗೆ ಈ ಸರ್ಟಿಫಿಕೇಟು, ಬಯೋಡೇಟಾ, ರೆಸ್ಯೂಮು ಇದು ಯಾವ ಕೊಡುವಂತ ಪ್ರಸಂಗವೂ ಇಲ್ಲ. ನಾನು ಅದು ಎಲ್ಲೂ ಕೂಡ ಹೋಗಿಲ್ಲ. ಎಲ್ಲಾರ ಜಾಬ್ ಹೋಗ್ಲಿಲ್ಲ. ನಾನು ಅದಕ್ಕೆ ಅವಕಾಶವೇ ಕೊಡ್ಲಿಲ್ಲ ನಾನು. ಓಕೆ. ಸೊ ನಿಮ್ಮ ತಂದೆ ತಾಯಿ ಬಗ್ಗೆ ನಮ್ಮ ವಿಷಯಗಳು ತಿಳಿಸಿ. ನನ್ನ ತಂದೆ ಗೋವಿಂದಯ್ಯ ಅಂತ. ಅವರು ವ್ಯವಸಾಯ. ನಮ್ಮ ತಾಯಿ ಲಕ್ಷ್ಮಮ್ಮ. ನಾನು ಅವರ 4ನೇ ಮಗ. ಓಕೆ. ನಾನು ಅವ್ರ 4ನೇ ಮಗ. 4th. ಓಕೆ. ಸೊ ನನಗಿಂತ ಮುಂಚೆ ನನ್ನ ಒಬ್ಬ ಅಣ್ಣ, 2 ಅಕ್ಕಂದಿರು, ನನಗೆ ಒಬ್ಳು ತಂಗಿ ಇದ್ದಾಳೆ. ನನ್ನ 4ನೇ ಮಗನಾಗಿ ಒಂದು ಹಳ್ಳಿಲಿ ಹುಟ್ಟಿದ್ದು. ಒಂದು ಬಡ ವ್ಯವಸಾಯ ಮಾಡುವಂತಹ ಕುಟುಂಬ. ಓಕೆ. ಅಲ್ಲಿ ಹುಟ್ಟಿ ಬೆಳೆದವನು. ಆಗಿನ ಕಾಲದಲ್ಲಿ ಕೂಡ ಒಂದು ಬರಗಾಲ, ಬೆಳೆ ಕಡಿಮೆ ಬರ್ತಾ ಇತ್ತು. ಪ್ರತಿಯೊಂದು ಕೂಡ 5 ಜನ ಮಕ್ಕಳನ್ನ ಓದಿಸ್ಬೇಕಾದಂಥದ್ದು, ಸಾಕಬೇಕಾದಂಥ ಜವಾಬ್ದಾರಿಗಳು ನಮ್ಮ ಪೇರೆಂಟ್ಸ್ಗೆ ಇದ್ವು. ಆಗಿನ ಕಾಲದಲ್ಲಿ ಮಕ್ಕಳನ್ನ ಸ್ಕೂಲ್ಗೆ ಕಳಿಸ್ತಾ ಇರಲಿಲ್ಲ. ಎಲ್ಲೋ ಒಂದು
ಆ ಊರಲ್ಲಿ ಒಂದು 50 ಮಕ್ಳಿದ್ರೆ ಒಂದ್ 2-3 ಜನ ಸ್ಕೂಲ್ಗೆ ಹೋಗ್ತಾರೆ, ಮಿಕ್ಕಿದರೆಲ್ಲ ಓಡಾಡ್ಕೊಂಡು ಓಕೆ ಓಕೆ. ಆ ತರದ ಒಂದು ವಾತಾವರಣ ಅವಾಗ. ಸ್ಕೂಲ್ಗೆ ಯಾರಾದ್ರೂ ಕಳಿಸ್ತಾ ಇದಾರೆ ಅಂದ್ರೆ, ಓ ನಿನ್ನ ಮಗ ಲಾಯರ್ ಮಾಡ್ಬಿಡ್ತಾನ, ಇಂಜಿನಿಯರ್ ಮಾಡ್ಬಿಡ್ತಾನ, ಆ ರೀತಿ ಆ ತರ ಆಲೋಚನೆ ಮಾಡುವಂತಹ ಗ್ರಾಮ ಅದು. ಆವಾಗ್ಲೂ ಕೂಡ ನಮ್ಮ ತಾಯಿ ಮನಸ್ಸು ಮಾಡಿ ನನ್ನ ಮಕ್ಳು ಆಫೀಸರ್ಸ್ ಆಯ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅವ್ರಿಗೆ ಮಿನಿಮಮ್ ಕ್ವಾಲಿಫಿಕೇಶನ್ ಏನಿದೆ ಅವ್ರಿಗೆ ಕೊಡಿಸ್ಲೇಬೇಕು, ಮಾಡ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರ ಛಲದಿಂದ 5 ಜನ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಟ್ಟರು. ಎಷ್ಟೇ ಕಷ್ಟಗಳಿದ್ರು ಕೂಡ ಅಲ್ಲ ಅವಾಗ ಬಹಳ ಛಲ ಇಟ್ಕೊಂಡು ಅವ್ರು ಅದನ್ನ ಕೊಟ್ರು. ಅದಕ್ಕೆ ನಾವು ಅದರ ರಿಸಲ್ಟ್ ನಾವು ಇವತ್ತು ಇಷ್ಟು ಮಟ್ಟಕ್ಕೆ ಅದಕ್ಕಿಂತ ಹೆಚ್ಚಿಗೆ ನಾವ್ ಏನಿದ್ದೀವಿ ಇವತ್ತು ವಾಟ್ ಎವರ್ ವಿ ಆರ್, ಚಿಕ್ಕದು ಇದ್ರ ಮೇಲೆ ಯಾವುದೋ ನಂಬಿಕೆ ಇಲ್ಲ. ದೊಡ್ಡ ಮಟ್ಟ ಚಿಕ್ಕ ಮಟ್ಟ ನಾನು ಇರುವ ಮಟ್ಟಕ್ಕೆ ನನಗೆ ಅದೇ ಕಾರಣ. ನಾವು ಅದನ್ನ ಮೇಜರ್ ಮಾಡಕ್ಕಾಗಲ್ಲ. ಸಕ್ಸಸ್ ಕ್ಯಾನಾಟ್ ಬಿ ಮೇಜರ್ಡ್. ಹೌದು, ಅಲ್ಲ, ಇಟ್ಸ್ ಅ ಜರ್ನಿ, ಇಟ್ಸ್ ಅ ಜರ್ನಿ, ಇಟ್ಸ್ ಅ ಲೈಫ್ ಟೈಮ್ ಜರ್ನಿ. ದೇರ್ ಇಸ್ ನೋ ಡೆಸ್ಟಿನೇಷನ್. ಹೌದು 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 ಹೌದು. ನಾವು ಹಂತ ಬೆಳ್ಕೊಂಡು ಹೋಗ್ತಾ ಇರಬೇಕು. ನಮ್ಮ ಹುಟ್ಟು ಹೇಗಿದ್ರು ಪರವಾಗಿಲ್ಲ, ನಮ್ಮ ಸಾವು ಚರಿತ್ರೆ ಆಗ್ಬೇಕು ಅನ್ನೋದೊಂದು ಮಾತು ತಲೆ. ಡೆತ್ ಹ್ಯಾಸ್ ಟು ಬಿ ರೆಕಗ್ನೈಸ್ಡ್. ಡೆತ್ ರೆಕಗ್ನೈಸ್ ಆಗಬೇಕು 100%. ಅಲ್ವಾ? ಹೌದು. ಬಡವನಾಗಿ ಹುಟ್ಟಿದ್ರೆ ನಿನ್ ತಪ್ಪಲ್ಲ, ಆದ್ರೆ ನೀನು ಬಡವನಾಗಿ ಸತ್ರ ನಿನ್ ತಪ್ಪಾಗುತ್ತೆ, ಅದು ಭಾರಿ ತಪ್ಪು. ಅದು ನಿಮ್ಮ ಸ್ವಯಂಕೃತ ಅಪರಾಧ. ಸ್ವಯಂಕೃತ ಅಪರಾಧ. ಎಸ್. ಸೊ ತಂದೆ ಅಂದ್ರೆ ನಿಮ್ಮ ಮನೆಯಲ್ಲಿ ಯಾರಿಗೂ ಕಲೆಯಲ್ಲಿ ಆ ಥರ? ನನಗೆ ಗೊತ್ತಿದ್ದಂಗೆ ನಮ್ಮ ಅಪ್ಪ ಸ್ವಲ್ಪ ಡ್ರಾಮಾಗಳಲ್ಲಿ ಮಾಡ್ತಾ ಇದ್ರು. ಹಳ್ಳಿ ಕಡೆ ಡ್ರಾಮಾ ಆಡಾರಲ್ಲ ವರ್ಷಕ್ಕೊಂದ್ಸರಿ, ಅವರೊಂದು ಸಣ್ಣ ಪುಟ್ಟ ಪಾತ್ರ ಮಾಡ್ತಾ ಇದ್ರು. ಸೊ ಹಾಗಾಗಿ ಸಂಪೂರ್ಣ ಕಲಾವಿದರು ಅಂತ ಹೇಳಕ್ಕಾಗಲ್ಲ. ನಮ್ಮ ತಾತ ಒಬ್ಬರು ಇದ್ರು, ಅವರು ಹಾರ್ಮೋನಿಯಂ ಇಟ್ಕೊಂಡು ಹಾರ್ಮೋನಿಯಂನ ನುಡಿಸ್ತಾ ಇದ್ರು. ಅಲ್ಲಿಂದ ಹಾರ್ಮೋನಿಯಂ ನುಡಿಸ್ತಾ ಇದ್ರೆ ಅದ್ ನಾನು ನೋಡಿಲ್ಲ. ನನಗೆ ಬುದ್ಧಿ ಬರುವಷ್ಟೊತ್ತಿಗೆ ನಮ್ಮ ತಾತ ಇರ್ಲಿಲ್ಲ. ಅವ್ರು ಇಟ್ಟಿದ್ ಹಾರ್ಮೋನಿಯಂ ಇಲ್ಲ. ಈಗ ಹುಡುಕ್ತಿ ನೋಡೋಣ ಎಲ್ಲಾರು ಇದೆಯಾ ಇಟ್ಟಿದಾರ ಅನ್ಕೊಂಡು. ಬಹುಶಃ ಸಿಗ್ಬೋದು. ಎಲ್ಲಾದ್ರೂ ಬ್ಲಡ್ ಅಲ್ಲಿ ಬಂದಿದೆ ಇದು ಸಂಗೀತ ಸಾಹಿತ್ಯ ಅನ್ನೋದು ಒಂದು ಸ್ವಲ್ಪ ಹುಚ್ಚು ಬಂದಿದೆ ಅಂದ್ರೆ ಅದಕ್ಕೆ ಎಲ್ಲಾರು ಒಂದು ಮೂಲ ಕಾರಣ ಇರ್ಬೇಕಲ್ಲ. ಈಗ ನೀವು ಇಂಟರ್ವ್ಯೂ ಮಾಡ್ಬೇಕಾದ್ರೆ ಫ್ಲಾಶ್ ಆಯ್ತು, ಕರೆಕ್ಟ್ ಅದು ಹಾರ್ಮೋನಿಯಂ ಎಲ್ಲಾದ್ರೂ ಇರ್ಬೋದು. ಯಾರ ಕೊಟ್ಟಿದ್ರು ಹೋಗಿ ದುಡ್ಡು ಕೊಟ್ಟು ವಾಪಸ್ ಇಸ್ಕೊಂಡ್ಬರ್ಬೋದು ಆಲೋಚನೆ. ಸೊ ಈಗ ಇದು ಚಿತ್ರರಂಗಕ್ಕೆ ತಾವು ಬರಲು ಪ್ರೇರಣೆ ಯಾರು? ಹೇಗೆ ಅದು ಶುರು ಆಯ್ತು? ಚಿತ್ರರಂಗಕ್ಕೆ ಬರೋದಕ್ಕೆ ನನಗೆ ಯಾರೂ ಪ್ರೇರೇಪಣೆ ಅಲ್ಲ, ಚಿತ್ರರಂಗವೇ ಪ್ರೇರೇಪಣೆ. ಯಾಕೆ ಚಿತ್ರರಂಗವೇ ಪ್ರೇರೇಪಣೆ ಅಂದ್ರೆ ಅದೊಂದು ಪ್ರಬಲ ಮಾಧ್ಯಮ. ನಾವು ನಮ್ಮ ವಿಚಾರಗಳನ್ನ, ನಮ್ಮ ಆಲೋಚನೆಗಳನ್ನ, ನಮ್ಮ ಕಲ್ಪನೆಗಳನ್ನ, ನಮ್ಮ ಅಭಿರುಚಿಗಳನ್ನ ನಾವು ಏನೇನೇ ನಾವು ಒಬ್ಬ ಮನುಷ್ಯ ಹುಟ್ಟಿದ್ಮೇಲೆ ಅವನು ಅಭಿವ್ಯಕ್ತಿಗೊಳಿಸ್ಕೊತಾ ಇರ್ತಾನೆ. ತನ್ನನ್ನು ತಾನು ಅಭಿವ್ಯಕ್ತಿಗೊಳಿಸ್ಕೊಬೇಕು, ಎಕ್ಸ್ಪೋಸ್ ಮಾಡ್ಕೊಬೇಕು. ಅದಕ್ಕೆ ಒಂದು ಮೀಡಿಯಾಗಳು ಅಂತ ಇರ್ತವೆ. ಕೆಲವರು ಓದಿ ಆಫೀಸರ್ಗಳು ಆಗ್ಬಿಟ್ಟು ಅವರು ಸರ್ವಿಸ್ ಮಾಡ್ತಾ ಅವ್ರು ಯಾರು ಅಂತ ತೋರಿಸ್ಕೋತಾರೆ. ಒಬ್ಬ ಕಲಾವಿದ ಪೇಂಟಿಂಗ್ ಮಾಡಿ ಡ್ರಾಯಿಂಗ್ ಮಾಡಿ ನಾನೇ ಅಂತ, ಒಬ್ಬ ನಾಟಕ ಮಾಡಿ ಗುರ್ತಿಸ್ಕೋತಾನೆ, ಹಾಡು ಹೇಳಿ ಗುರ್ತಿಸ್ಕೋತಾನೆ, ಡ್ಯಾನ್ಸ್ ಮಾಡೋರು ಡ್ಯಾನ್ಸ್ ಮಾಡಿ ತನ್ನನ್ನು ಗುರ್ತಿಸ್ಕೋತಾರೆ. ಅದೇ ರಾಜಕೀಯದಲ್ಲಿ ಗುರ್ತಿಸ್ಕೋತಾರೆ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಗುರ್ತಿಸ್ಕೋತಾರೆ. ಆದ್ರೆ ಎಲ್ಲಾ ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ಲಿಮಿಟೇಷನ್ಸ್ ಇತ್ತು. ಇಷ್ಟು ಜನಕ್ಕೆ ರೀಚ್ ಆಗುತ್ತೆ ಅಂತ ಲಿಮಿಟ್ ಇರ್ತದೆ. ಆದ್ರೆ ಈ ನಮ್ಮ ಚಿತ್ರರಂಗ ಇದೆಯಲ್ಲ, ಆ ಚಿತ್ರರಂಗ ತುಂಬಾ ಪ್ರಭಾವಿ ಮಾಧ್ಯಮ. ಅದು ವೆರಿ ಡಿಫ್ರೆಂಟ್ ವೆರಿ ವಾಸ್ಟ್ ಅಂಡ್ ಎಫೆಕ್ಟಿವ್ ಮೀಡಿಯಾ. ಅದು ಎಫೆಕ್ಟಿವ್ ಮೀಡಿಯಾ. ನೀವು ಅದು ದಡ್ರಿಗೂ ತಲುಪುತ್ತೆ, ಬುದ್ಧಿವಂತರಿಗೂ ತಲುಪುತ್ತೆ, ಬಡವರಿಗೂ ತಲುಪುತ್ತೆ, ಶ್ರೀಮಂತರಿಗೂ ತಲುಪುತ್ತೆ, ಗಂಡಸರಿಗೂ ತಲುಪುತ್ತೆ, ಹೆಂಗಸರಿಗೂ ತಲುಪುತ್ತೆ. ಈ ದೇಶದಲ್ಲಿ ಹೊರ ದೇಶದಲ್ಲೂ ತಲುಪುತ್ತೆ. ಈಗ ನಿಮ್ಗೆ ನನ್ನ ಥಾಟ್ ನಾನು ಪುಸ್ತಕ ಬರೀತೀನಿ ಅಂತ ಹೇಳಿದ್ರೆ, ಪುಸ್ತಕ ಓದೋ ಹವ್ಯಾಸ ಎಲ್ರಿಗೂ ಇರೋದಿಲ್ಲ. ಹೌದು ಅಲ್ವಾ? ಎಷ್ಟ್ ಜನಕ್ಕೆ ಕುವೆಂಪುರವ್ರು ಮಲೆಗಳಲ್ಲಿ ಮದುಮಗಳು ಓದಿದ್ದಾರೆ ಅಂತ ಕೇಳಿದ್ರೆ ಎಷ್ಟು ಜನ ಓದಿರ್ತಾರೆ? ಖಂಡಿತ ಓದಿರಲ್ಲ. ಆಯ್ತಾ, ಒಂದು ಸಿನಿಮಾ ಹೆಸರು ಹೇಳಿ. ನಾನು ನೋಡಿರ್ತೀನಿ ರಾಜ್ಕುಮಾರ್ ಸಿನಿಮಾಗಳನ್ನ, ನಿಜ ಕೇಳಿ. ಒಂದು ಸತ್ಯ ಬಡವರ ಬಂಗಾರದ ಮನುಷ್ಯ ನೋಡಿದ್ದೀರಾ ಅಂತ ಕರೆ ಬರ್ತದೆ. ಮಾತಾಡೋಣ, ಮತ್ತೆ ಮುಂದುವರ್ಸೋಣ. ನಮಸ್ಕಾರ. ಎಸ್, ಲೈವ್ ಇದೆ. ಯಾರು ಮಾತಾಡೋದು? ನಮಸ್ಕಾರ ಅಚ್ಯುತಾರೆ. ನಮ್ಮೊಂದಿಗೆ ಇವತ್ತು ಡೈರೆಕ್ಟರ್ ಇದ್ದಾರೆ. ನಮ್ಮೊಂದಿಗೆ ಡೈರೆಕ್ಟರ್ ಆಸ್ಕರ್ ಕೃಷ್ಣ ಇದ್ದಾರೆ. ಮಾತಾಡಿ ಸರ್. ನಮಸ್ಕಾರ ಅಚ್ಯುತ್ ಅವ್ರಿಗೆ. ಚೆನ್ನಾಗಿದ್ದೀನಿ, ನಾನ್ ಚೆನ್ನಾಗಿದ್ದೀನಿ. ತಾವೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ ಸರ್, ತುಂಬಾ ಚೆನ್ನಾಗಿದ್ದೀವಿ. ಎಲ್ಲಿಂದ? ನಿಮ್ ಬಗ್ಗೆ ಕೇಳಿದೀನಿ ನಾನು ಆಕ್ಚುಲಿ. ಬರ್ಧನ್ ಸರ್ ಅವಾಗ ಹೇಳ್ತಾ ಇರ್ತಾರೆ. ಸೊ ಮೊನ್ನೆ ನೀವು ಮಾಡಿರೋ ಒಂದು ಆರೋಗ್ಯ ಕಾರ್ಯಕ್ರಮ ಕೂಡ ತುಂಬಾ ಚೆನ್ನಾಗಿ ಮೂಡಿ ಬಂತು ಅಂತ ನಾನು ಕೇಳ್ಪಟ್ಟೆ. ಸೊ ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು. ಎಲ್ಲಿಂದ ಮಾತಾಡ್ತಿದ್ದೀರಾ ತಾವು? ಸರ್, ಬ್ಯಾಂಗ್ಳೂರ್ ವಿಜಯನಗರದಿಂದ ಮಾತಾಡ್ತಾ ಇದ್ದೀನಿ. ಸೂಪರ್. So due to some unexpected reasons, I couldn't attend that event, sir. Otherwise, I would have been attended that event. ತುಂಬಾ ಚೆನ್ನಾಗಿ ಮೂಡ್ ಬಂತು. ಅದ್ಭುತವಾಗಾಯ್ತು. ನಮ್ಮ ಸ್ನೇಹಿತರ
ನಮ್ಮ ಹಿತೈಷಿಗಳ ಸಪೋರ್ಟಿಂದ ಬೆಂಬಲದಿಂದ ತುಂಬ ಅದ್ಭುತ. ನಾನು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚಾಗಿ ಆ ಕಾರ್ಯಕ್ರಮ ಮೂಡಿ ಬಂತು. ನನಗೆ ಎಷ್ಟು ಜನ ನನಗೆ ಫೋನ್ ಮಾಡಿ, ಕರೆ ಮಾಡಿ, ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ ಅಂದರೆ, ಬೆಳಗ್ಗೆಯಿಂದ ಸಂಜೆ ತನಕ ಅಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ ನಾವು ಯಾವ ಕಾರ್ಯಕ್ರಮದಲ್ಲೂ ನಾವು ಇದನ್ನ ನೋಡಿಲ್ಲ. 2-3 ಗಂಟೆ ಜನ ಕೂರ್ಸೋದೇ ಕಷ್ಟ ಅಂತ, ದಿನಗಟ್ಟಲೆ ಜನ ಕೂತಿದ್ದಾರೆ ಅಂತ ಹೇಳಿದ್ರೆ ಅದು ಆ ಕಾರ್ಯಕ್ರಮಕ್ಕಿಂತ ಶಕ್ತಿ ಅಂತ ಹೇಳಿದ್ರೆ ಅದು ನನಗೆ ಕೇಳಿ ಖುಷಿ ಆಯ್ತು. ಎಸ್ great sir. Many more to come sir. Many more to come. So ನಿಮ್ ಮುಂಬರುವ ಕಾರ್ಯಕ್ರಮಗಳಲ್ಲಿ ಸೊ ನಾವು ಭಾಗಿಯಾಗಲು ತುಂಬಾ ಇಷ್ಟಪಡ್ತೀನಿ sir. ಖಂಡಿತ ಮಿಸ್ ಮಾಡಬೇಡಿ, ಬನ್ನಿ. ಎಸ್ ಇನ್ನು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೋತೀವಿ, ದಯವಿಟ್ಟು ಬನ್ನಿ ನೆಕ್ಸ್ಟ್ ಟೈಮ್. ಖಂಡಿತ ಸರ್ ನಿಮ್ ಜೊತೆ ಮಾತಾಡಿ ತುಂಬಾ ಕರೆ ಮಾಡಿದ ಅಚ್ಯುತ್ ಅವರಿಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಎಸ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ, ಮತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಎಸ್, ಥ್ಯಾಂಕ್ ಯು ಅಚ್ಯುತ್. ಎಸ್, ವಿಜಯನಗರದ ಕರೆ ಬಂದಿದೆ ನಿಮಗೆ. ಯಾರೋ ನಿಮ್ಮ ಅಭಿಮಾನಿ ಆಗಿದ್ದಾರೆ. ಎಸ್, ತಾವು ಹೇಳ್ತೀರಿ ಮುಂದೆ ಅದು ಕಂಟಿನ್ಯೂ. ಅದೇ ಈಗ ಸಿನಿಮಾ ಅಂದ್ರೆ ನೀವು ಯಾಕೆ ಸಿನಿಮಾ ಕ್ಷೇತ್ರಕ್ಕೆ ಬಂದ್ರಿ ಅಂತ, ಇಟ್ಸ್ ಕಲರ್ಫುಲ್. ಇಟ್ಸ್ ನಾಟ್ ಓನ್ಲಿ ಕಲರ್ಫುಲ್, ಇಟ್ ಇಸ್ ಎಫೆಕ್ಟಿವ್. ಆಯ್ತಾ, ಎಫೆಕ್ಟಿವ್ ಡಿಫರೆಂಟ್. ಯಾಕೆಂದ್ರೆ ಪ್ರಕೃತಿಯು ಕೂಡ ಕಲರ್ಫುಲ್ ಆಗಿರ್ತದೆ. ಹೌದು. ಡ್ರಾಮಾಗಳು ಮತ್ತೆ ಪೇಂಟಿಂಗ್ಗಳು ಎಲ್ಲವೂ ಕಲರ್ಫುಲ್ ಆಗಿರ್ತವೆ. ಹೌದು. ಅದು ಪ್ರಭಾವಿಶಾಲಿ ಮಾಧ್ಯಮ ಅದು ಅಲ್ವಾ? ಅದು ಸಿನಿಮಾ ಮಾತ್ರ ಎಫೆಕ್ಟಿವ್. ಹೌದು. ನೀವು ನೋಡಿ, ನೀವು ಯಾವುದೇ ಕ್ಷೇತ್ರದಲ್ಲಿರೋರು ಏನ್ ಮಾಡಿದ್ರು ನ್ಯೂಸ್ ಹಾಕ್ತಾರೆ, ಇಲ್ಲ ಗ್ಯಾರಂಟಿ ಇಲ್ಲ. ಆದ್ರೆ ಸಿನಿಮಾದ ನೀವ್ ಏನ್ ಮಾಡಿದ್ರು ನ್ಯೂಸ್ ಹಾಕ್ತಾರೆ. ರಾಜಕೀಯ ಮತ್ತು ಸಿನಿಮಾ ಇದೆಯಲ್ಲ, ಅದು ಅದ್ರದೇ ಆದ ಒಂದು ಕ್ಷೇತ್ರ. ಆದ್ರೆ ಪಾಪ್ಯುಲಾರಿಟಿ ವೈಸ್ ಅಲ್ಲಿ ಹೋದಾಗ ಸಿನಿಮಾದಲ್ಲಿ ಹೀರೋ ಮಾಡಿ, ಡೈರೆಕ್ಟ್ ಆಗಿ ಎಲ್ಲವನ್ನು ಮಾಡಿ, ಕೊನೆಗೆ ಆಮೇಲೆ ರಾಜಕೀಯಕ್ಕೆ ಎಂಟ್ರಿ ಆಗ್ತಾರೆ. ಇಲ್ಲಿ ಸಿಕ್ಕಿರುವಂತ ಪಾಪ್ಯುಲಾರಿಟಿನ ಬಳಸ್ಕೊಂಡು ರಾಜಕೀಯ ಕ್ಷೇತ್ರಕ್ಕೆ ಹೋಗ್ತಾರೆ. ಆಯ್ತಾ, ಅವಾಗ ಸಿನಿಮಾ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ಅವರು ಜನಗಳನ್ನ ತಲುಪಿದ್ದಾರೆ ಅಂತ, ಸಮಾಜ ತಲುಪಿದ್ದಾರೆ, ಜನಗಳನ್ನ ತಲುಪಿದ್ದಾರೆ, ಮಾಸ್ನ ತಲುಪಿದ್ದಾರೆ ಅಂತ. ಮಾಸ್ನ ಬಹು ಜನಕ್ಕೆ ತಲುಪುವ ಏಕೈಕ ಮಾಧ್ಯಮ ಸಿನಿಮಾ ಒಂದೇ. ಎಲ್ಲರೂ ಪುಸ್ತಕ ಓದೋ ಅಭ್ಯಾಸ ಇರಲ್ಲ, ಎಲ್ಲರೂ ನಾಟಕಗಳನ್ನ ಹುಡುಕೊಂಡೋಗಿ ಎಲ್ಲೋ ನಾಟಕ ನೋಡುವಂತ ಅಭ್ಯಾಸ ಎಲ್ರಿಗೂ ಇರೋದಿಲ್ಲ. ಎಲ್ರಿಗೂ ಸಂಗೀತವನ್ನ ಆಸ್ವಾದಿಸುವಂತ ಅಭಿರುಚಿ ಎಲ್ರಿಗೂ ಇರೋದಿಲ್ಲ. ಎಲ್ರಿಗೂ ನಾಟ್ಯಗಳನ್ನ ನೋಡಿ ಅನುಭವಿಸುವಂತ ಅಭಿರುಚಿಯ ಮನಸ್ಥಿತಿ ಯಾರಿಗೂ ಇರೋದಿಲ್ಲ. ಆದ್ರೆ ಸಿನಿಮಾನ ಎಲ್ಲರೂ ನೋಡ್ತಾರೆ. ಎಷ್ಟೋ ಬಯೋಗ್ರಫಿ ನಾವು ಸಿನಿಮಾ ಮುಖಾಂತರ ನಾವು ನೋಡ್ತೀವಿ, ಮತ್ತೆ ಅವರ ಒಂದು ಕಥೆಯನ್ನ ನಾವು ಅರ್ಥ ಮಾಡ್ಕೋತೀವಿ. ಹೌದು, ಎಸ್, ಖಂಡಿತ. ಯಾಕೆಂದ್ರೆ ಯಾವುದೋ ಒಂದು ವಿಚಾರ, ಅದು ವಿಚಾರವಾದಿಗಳು ಬರ್ದಿರೋಂತ ವಿಚಾರಗಳಿರ್ಬೋದು, ಅಥವಾ ಲೇಖಕರ ಕಥೆಗಳು, ಕಾದಂಬರಿಗಳು, ಈ ಕವನಗಳು, ಇವೆಲ್ಲವೂ ಕೂಡ ಪುಸ್ತಕ ರೂಪದಲ್ಲಿ ಇದ್ದಾಗ ಪುಸ್ತಕವನ್ನು ಓದುವ ಅಭಿರುಚಿ ಇರುವಂತವರಿಗೆ ಮಾತ್ರ ಅದು ರೀಚ್ ಆಗುತ್ತೆ. ಆದ್ರೆ ಅದೇ ಕಥೆಯನ್ನ, ಕಾದಂಬರಿಯನ್ನ, ಅದೇ ಯಾವ್ದೋ ಒಂದು ವಿಚಾರವನ್ನ ಎತ್ಕೊಂಡು ಸಿನಿಮಾ ಮಾಡಿ ನೀವು, ಅದೇನೋ ಬಹು ಜನರನ್ನು ತಲುಪುತ್ತೆ. ಈಗ ಒಂದು ಬಂಗಾರದ ಮನುಷ್ಯ ಕೂಡ ಒಂದು ಕಾದಂಬರಿ. ಅದ್ ಯಾರು ಕಾದಂಬರಿ ಓದಿದಾರೆ? ಕಾದಂಬರಿ ಓದಿದ್ರೆ ನಿಮ್ಗೆ ಏನು ಅನ್ಸಲ್ಲ, ಗೊತ್ತಾಗೋದಿಲ್ವಲ್ಲ. ಓದೋದು ಒಂದು ಕಲೆ, ಅದು ಎಲ್ರಿಗೂ ಬರೋದಿಲ್ಲ ಅದು. ಆದ್ರೆ ಸಿನಿಮಾ ನೋಡೋರು ಯಾರು? ಇವ್ ಓದಕ್ ಬರದೇ ಇರೋರು, ಹಳ್ಳಿ ಇಲ್ದೇ ಇರೋರು. ಆಗಿನ ಕಾಲದಲ್ಲಿ ಎಜುಕೇಶನ್ ಲಿಟರೇಟೆಡ್ ಪೀಪಲ್ ಜನಸಂಖ್ಯೆ ಕಡಿಮೆ ಇತ್ತು ಅವಾಗ. ಎಲ್ರು ಕೂಡ ಅವಾಗ ಹೋಗಿ ಆ ಸಿನಿಮಾನ ನೋಡಿ ಕೃಷಿಗೆ, ವ್ಯವಸಾಯಕ್ಕೆ ಇಳಿತಾರೆ ಅವಾಗ. ಅಲ್ವಾ? ಎಸ್, ಒಂದು ಕರೆ ಬರ್ತಾ ಇದೆ, ಮಾತಾಡೋಣ. ಹಲೋ, ನಮಸ್ಕಾರ. ಯಾರು ಮಾತಾಡೋದು? ನಮಸ್ಕಾರ ಭಾರತಿ ಅವರೇ, ಹೇಗಿದ್ದೀರಾ? ಎಸ್, ನಮ್ಮೊಂದಿಗೆ ಇವತ್ತು ವೆರಿ ಡಿಫ್ರೆಂಟ್ ಒಂದು ಕ್ರಿಯೇಟಿವ್ ಡೈರೆಕ್ಟರ್ ಆಸ್ಕರ್ ಕೃಷ್ಣ ಅವರಿದ್ದಾರೆ. ಮಾತಾಡಿ. ಎಸ್, ಖಂಡಿತ ಮಾತಾಡಿ. ನಮಸ್ಕಾರ ಮೇಡಮ್, ಏನ್ ನಿಮ್ಮ ಹೆಸರು? ಭಾರತಿ ಗೋಕುಲ. ಹೇಳಿ ಮೇಡಮ್, ಚೆನ್ನಾಗಿದ್ದೀರಾ? ಬಾಲು ಸರ್ ಇಂದ ಪರಿಚಯ ಆದ. ಹೌದಾ? ಓಕೆ ಓಕೆ ಓಕೆ, ನೈಸ್ ನೈಸ್. ಮಾತಾಡಿ. ಅವರು ಯಾವತ್ತಿಗೂ ಕಾದಂಬರಿ ಸಿನಿಮಾ ಮಾಡ್ತಾ ಇದ್ರು. ನೀವು ಯಾವ ತರ ಮಾಡ್ತೀರಾ ಸಿನಿಮಾನ? ಪುಟ್ಟಣ್ಣ ಕಣಗಾದ್ರು ಕಾದಂಬರಿ ಇಟ್ಕೊಂಡು ಸಿನಿಮಾಗಳನ್ನ ಮಾಡ್ತಾ ಇದ್ರು. ಯಾಕೆ ಆಯ್ತಾ? ಸೊ ಸಿನಿಮಾಗಳನ್ನ ಮಾಡ್ಬೇಕು ಅಂದ್ರೆ ಕಾದಂಬರಿ ಇಟ್ಕೊಂಡೇ ಮಾಡ್ಬೇಕು ಅನ್ನೋದು ಏನಿಲ್ಲ. ನಮ್ಗೆ ಸಿಗುವಂತಹ ಕೆಲವು ಘಟನೆಗಳು, ಕೆಲವು ವಿಚಾರಗಳು, ನಾವು ಓದಿರೋದು, ಕೇಳಿರೋದು, ನೋಡಿರೋದು, ಕಲ್ಪನೆಗಳು, ಅನುಭವಗಳು, ಇದನ್ನ ಯಾವುದನ್ನೇ ಇಟ್ಕೊಂಡು ಬೇಕಾದ್ರೆ ಸಿನಿಮಾ ಮಾಡ್ಬೋದು. ಓಕೆನಾ? ಸೊ ಅವರು ಸಿನಿಮಾ ಮಾಡೋ ಕಾಲಘಟ್ಟದಲ್ಲಿ ಆ ಕಾದಂಬರಿ ಓದುವಂತ ಅಭಿರುಚಿ ಪುಟ್ಟಣ್ಣ ಅವ್ರಿಗಿತ್ತು. ಆಯ್ತಾ? ಆ ಓದೋದನ್ನ ಇದನ್ನ ತೆರೆ ಮೇಲೆ ತರಬೇಕು ಅನ್ನೋ ಇಂಗಿತ ಕೂಡ ಅವ್ರಿಗೆ ಬರ್ತಾ ಇತ್ತು. ಹಾಗಾಗಿ ಸಿನಿಮಾ ಮಾಡ್ತಾ ಇರೋರು ಅದನ್ನ.
ನಾವು ಬಂದಾಗ ಈಗ ನಮ್ಮ ಕಾಲಘಟ್ಟಕ್ಕೆ ಕಾದಂಬರಿ ಈ ಕಾಲಘಟ್ಟದಲ್ಲಿ ಕಾದಂಬರಿ ಆಧಾರಿತ ಚಿತ್ರಗಳನ್ನ ಮಾಡ್ಬೇಕಂದ್ರೆ ಇವಾಗ ನಮಗೆ ಕಂಟೆಂಪರರಿ ಕಾದಂಬರಿಗಳು ಬೇಕು ನಮಗೆ, ಆಯ್ತಾ. ಅಂದ್ರೆ ಸಮಕಾಲೀನ ಸಾಹಿತ್ಯವನ್ನು ಇಟ್ಕೊಂಡು ನಾವು ಸಿನಿಮಾ ಮಾಡಬಹುದು ನಾವೀಗ ಖಂಡಿತವಾಗಿ, ಆಯ್ತಾ. ಆದ್ರೆ ಸಮಕಾಲೀನ ಸಾಹಿತ್ಯದಲ್ಲಿ ಸಿನಿಮಾಗೆ ನಾವು ಒಗ್ಗಿಸಿಕೊಳ್ಳಬಹುದಾದಂತಹ ಕಥೆ ಸಿಗಬೇಕು ಅಂತ ಹೇಳಿದಾಗ ನಾವು ಹುಡುಕ್ಬೇಕಾಗುತ್ತೆ. ಅದು ನಾವು ಅದನ್ನ ಮುಟ್ಟಬೇಕು ಅಥವಾ ಅದನ್ನ ನಮ್ಮನ್ನ ಮುಟ್ಟಬೇಕು. ಇವೆರಡರಲ್ಲಿ ಯಾವ್ದಾರ ಒಂದು ಘಟಿಸಿದ್ರೆ ಅದು ಸಿನಿಮಾವಾಗಿ ಮಾಡಬಹುದು. ಇಲ್ಲದೆ ಹೋದ ಪಕ್ಷದಲ್ಲಿ ನಮ್ಮ ಆಲೋಚನೆಗಳು ಅಥವಾ ನಮ್ಮ ವಿಚಾರಗಳು ಅಥವಾ ಎಲ್ಲ ಒಂದು ಓದಿದಂತಹ ಒಂದು ಸಣ್ಣ ಕಥೆಗಳು ಅಥವಾ ಘಟನೆಗಳು ಇದನ್ನ ಇಟ್ಕೊಂಡೆಲ್ಲ ಸಿನಿಮಾ ಮಾಡ್ಬೋದು. ನಂದು ಈ ತರ ಕಾನ್ಸೆಪ್ಟ್. ಓಕೆ, ನಾವು ಕಲ್ಪನೆ ಬಂದಿರೋ ವಿಚಾರಗಳು ಇಟ್ಕೊಂಡು ಸಿನಿಮಾ ಮಾಡಿದೀನಿ, ನನ್ನ ಅನುಭವಕ್ಕೆ ಬಂದಂತಹ ಚಿತ್ರಗಳನ್ನ ಇಟ್ಕೊಂಡು ಸಿನಿಮಾ ಮಾಡಿದೀನಿ, ಬೇರೆಯವ್ರ ಕಡೆಯಿಂದ ಕೇಳಿ ತಿಳಿದಂತಹ ಅನುಭವಗಳನ್ನ ಇಟ್ಕೊಂಡು ಸಿನಿಮಾಗಳನ್ನ ಮಾಡಿದೀನಿ. ಇದು ನನ್ನ ಸ್ಟೈಲ್. ಖಂಡಿತವಾಗಿ ಆಕಸ್ಮಿಕ ಕಾದಂಬರಿ ಬರದ ಕಾಲಘಟ್ಟ ಯಾವ್ದು ಗೊತ್ತಾ? ಯಾವಾಗ ಅದು ಕಾದಂಬರಿ ಬಂದಿದ್ದ ಕಾಲಘಟ್ಟ ಹೇಳಿ ನೋಡೋಣ. ಅಂದಾಜು 80ರ ದಶಕದ ಕೊನೆಯಲ್ಲಿ ಅದು ಕಾದಂಬರಿ ಬಂದಿರೋದು ಅಲ್ವಾ? 80ರ ದಶಕದಲ್ಲಿ ಆ ಕಾದಂಬರಿ ಬಂದಿರೋದು. ಆಗಿನ ಕಾಲಘಟ್ಟದಲ್ಲಿ ಏನು ಜನಜೀವನ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ, ಜನಜೀವನ ಮತ್ತೆ ವೈಜ್ಞಾನಿಕವಾದಂತಹ ಆವಿಷ್ಕಾರಗಳು ಏನೇನಿದ್ವು ಅದನ್ನ ಅದರಲ್ಲಿ ಬಳಕೆ ಆಗ್ತವೆ. ಅದೇ ಸಿನಿಮಾಗೂ ಕನ್ವರ್ಟ್ ಆಗುತ್ತೆ. ನಾವು ಆ ತರ ಪೀರಿಯಡ್ ಕಥೆಗಳನ್ನ ತಗೊಂಡಾಗ ಏನಾಗುತ್ತೆ ಗೊತ್ತಾ? ನಾವು 80ರ ದಶಕದ ಇವತ್ತು ಸಿಗ್ತವೆ ನಮ್ಗೆ. ತ್ರಿವೇಣಿಯವರು ಅಥವಾ ಬೇರೆ ಬೇರೆ ಕಾದಂಬರಿಕಾರರ ಕಾದಂಬರಿಗಳು ಇವತ್ತು ಸಿಗ್ತವೆ. ನಾವು ಆ ಕಥೆಗಳನ್ನ ಇವತ್ತು ಸಿನಿಮಾ ಮಾಡ್ಬೇಕಂದ್ರೆ ನಾವು ಆಗಿನ ಕಾಲಘಟ್ಟದ ಒಂದು ಪರಿಕರವನ್ನ ಸೃಷ್ಟಿಸಬೇಕು, ನಾವು ಕ್ರಿಯೇಟ್ ಮಾಡ್ಬೇಕಾಗುತ್ತೆ, ಆಯ್ತಾ. ಅದೇ ಪೀರಿಯಾಡಿಕ್ ಅಂದ್ರೆ ಇವತ್ತು ನಾವೀಗ ಕ್ಯಾಮ್ರಾ ಇಟ್ರೆ ನಮ್ಗೆ ಮೊಬೈಲ್ ಟವರ್ಗಳು ಕಾಣ್ತವೆ, ಅರ್ಥ ಆಯ್ತಾ. ಆ ಮೆಟ್ರೋ ಕಾಣಿಸುತ್ತೆ, ಬಸ್ಗಳು, ಇವತ್ತಿನ ಆಟೋಗಳು ಕಾಣಿಸ್ತವೆ, ಇವತ್ತಿನ ಬಸ್ಗಳು ಕಾಣ್ತವೆ, ಇವತ್ತಿನ ರಸ್ತೆ ಸಿಟಿಗಳು ಕಾಣ್ತವೆ ನಮ್ಗೆ. ಆದ್ರೆ ಆಗಿನ ಕಾಲಘಟ್ಟದಲ್ಲಿ ಅದಿರ್ಲಿಲ್ಲ. ನಾವು ಆಗಿನ ಕಾಲಘಟ್ಟದ ಕಥೆಯನ್ನ ಇಟ್ಕೊಂಡು ಸಿನಿಮಾ ಮಾಡ್ಬೇಕು ಅಂದಾಗ ಸಂಪೂರ್ಣವಾಗಿ ಇಡೀ ಸೆಟಪ್ ಅನ್ನ ನಾವು ಆಗಿನ ಕಾಲಕ್ಕೆ ನಾವು ಹೊಸದಾಗಿ ಸೃಷ್ಟಿ ಮಾಡ್ಬೇಕಾಗುತ್ತೆ. ಹಾಗಾದಾಗ ಅದು ಬಜೆಟ್ ಜಾಸ್ತಿ ಆಗುತ್ತೆ. ಆ ಬಜೆಟ್ ಹಾಕಿದಾಗ ಆ ಬಜೆಟ್ ನಾವು ವಾಪಸ್ ಬರುತ್ತಾ ಇಲ್ವಾ, ಈ ದೃಷ್ಟಿಕೋನವನ್ನು, ಈ ಬಿಸ್ನೆಸ್ ಅನಾಲಿಸಿಸ್ ಕೂಡ ಇಟ್ಕೊಂಡು ನಾವು ಸಿನಿಮಾ ಮಾಡ್ಬೇಕಾಗುತ್ತೆ. ಹಾಗಾಗಿ ಅದು ಸ್ವಲ್ಪ ರಿಸ್ಕ್. ಆ ರಿಸ್ಕ್ ನ ಇಟ್ಕೊಂಡು ತಗೋಬೇಕು ಅಂತ ಹೇಳಿದಾಗ ಯಾವ್ದೋ ಸ್ಟಾರ್ ನಟರುಗಳು ಅದಕ್ಕೆ ಸಿಕ್ತಾಗ ಎಷ್ಟೇ ಕೋಟಿ ಆದ್ರೂ ಬಂಡವಾಳ ಆದ್ರೂ ಪರವಾಗಿಲ್ಲ ನಾವ್ ಎತ್ತುತ್ತೀವಿ ಅಂತ ಕಾನ್ಫಿಡೆನ್ಸ್ ಬರೋದು ಯಾವಾಗ ನಮ್ಗೆ ಸ್ಟಾರ್ ನಟರ ಕಾಲ್ ಶೀಟ್ ಸಿಕ್ತಾಗ. ಅದೇ ಸ್ಟಾರ್ ನಟರು ಕೂಡ ಇಂಥ ಕಾದಂಬರಿ ಆಧಾರಿತ ಚಿತ್ರದಲ್ಲಿ ನಾನು ಮಾಡಬೇಕು ಅಂತ ಅಭಿಲಾಷೆ ಅವ್ರಿಗೂ ಬರಬೇಕು. ಆಗಿನ ಕಾಲದ ಕತೆ ನಾವ್ ಯಾಕೆ ಮಾಡೋಣ ಗುರು, ಇವತ್ತಿನ ಟ್ರೈನ್ ಮಾಡಲ್ಲ, ಶೂಟಿಂಗ್ ಮಾಡೋಣ ಅಥವಾ ಇಲ್ಲಿ ಸಾಂಗ್ ಮಾಡೋಣ, ಸೆಟ್ ಅಲ್ಲಿ ಶೂಟಿಂಗ್ ಮಾಡೋಣ, ಈ ತರ ಅಭಿರುಚಿ ಇರುವಂತ ಕಲಾವಿದರಿಗೆ ಹೋಗಿ ಕತೆ ಹೇಳಿದಾಗ ಅದ್ ಬೇಡ ಬಿಟ್ಬಿಡುಗುರು ಇನ್ನೊಂದು ಕತೆ ಇದೆ ಮಾಡೋಣ ಅಂತ ನಮ್ಗೆ ಕನ್ವಿನ್ಸ್ ಮಾಡ್ಬಿಡ್ತಾರೆ ಅವರು. ಹಾಗೆ ಹೊಸಬ್ರನ್ನ ಹಾಕೊಂಡು ನಾವು ಅದನ್ನ ಮಾಡಕ್ ಆಗೋದಿಲ್ಲ. ಯಾಕೆ ಅಂತಂದ್ರೆ ಇಟ್ಸ್ ಅ ಕ್ವಶನ್ ಆಫ್ ಇನ್ವೆಸ್ಟ್ಮೆಂಟ್, ಆಯ್ತಾ. ಈಗ ನಿಮ್ಮಂತ ಸಹೃದಯಗಳು ಯಾರಾದ್ರೂ ದುಡ್ಡಿರೋ ಅಂತ ಬಂದ್ಬಿಟ್ಟು ಒಂದ್ ಒಳ್ಳೆ ಕಾದಂಬರಿ ಇದೆ ಬನ್ನಿ ಬಾ ಸಿನಿಮಾ ಮಾಡೋಣ ಅಂತ ಕರೆದಾಗ ಖಂಡಿತವಾಗಿ ಅದೇ ಅಭಿರುಚಿ ಇರೋ ಅಂತ ನಿರ್ಮಾಪಕ ಸಿಕ್ಕಿದಾಗ ಖಂಡಿತವಾಗಿ ಮಾಡ್ತೀನಿ. ಓಕೆ, ಸೊ ನಿಮಗೆ ಮನವರಿಕೆ ಆಯ್ತಾ? ಎಸ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಆ ತರ ಪ್ರಶ್ನೆಗಳನ್ನ ಕೇಳಬೇಕು. ಪ್ರತಿಯೊಬ್ಬ ಚಿತ್ರಕರ್ಮಿ ಯಾರೇ ಆದ್ರೂ ಕೂಡ ಪ್ರಶ್ನೆಗಳನ್ನ ಕೇಳಬೇಕು, ಆಯ್ತಾ. ತಮ್ಮಲ್ಲಿ ಬಂದಿರೋಂತ ಇದನ್ನ ಯಾಕಂದ್ರೆ ಗೊತ್ತಾಗುತ್ತೆ, ಅಯ್ಯೋ ಆಗಿನ ಕಾಲದಲ್ಲಿ ಕಥೆಗಳಿತ್ತು, ಆಮೇಲೆ ಆ ತರ ಸಿನಿಮಾಗಳು ಬರ್ತಾ ಇಲ್ಲ ಇವಾಗ, ಹಂಗೆ ಏನೋ ನೀವ್ ಏನಾರು ಕೇಳಿ, ಎಲ್ಲದಕ್ಕೂ ನನ್ನ ಪ್ರಶ್ನೆಗಳಿದಾವೆ, ಯಾರಾದ್ರೂ ಕೇಳಿ, ಅರ್ಥ ಆಯ್ತಾ. ತಾವೇನ್ ಮಾಡ್ತೀವಿ ಅಲ್ಲ, ತಾವೇನ್ ಹೌದು. ನನ್ನ ಪಾಲಿಸಿ ಏನ್ ಗೊತ್ತಾ, ಪುಟ್ಟಣ್ಣ ಕಣಗಾಲ್ ಲೆಜೆಂಡ್ ಅವರು ಹಾಗೆ ಇರ್ಲಿ, ನಾನು ಪುಟ್ಟಣ್ಣ ಕಣಗಾಲ್ ಆಗೋದು ಬೇಕಾಗಿಲ್ಲ, ನಾನು ಆಸ್ಕರ್ ಕೃಷ್ಣನಾಗಿ ಇರೋದಕ್ಕೆ ಬಯಸ್ತೇನೆ ನಾನು, ಅರ್ಥ ಆಯ್ತಾ. ಅವ್ರ ಯಾಕಂದ್ರೆ ನನಗೆ ಪುಟ್ಟಣ್ಣ ಕಣಗಾಲ್ ಇದ್ದಾರೆ, ಮತ್ತೆ ನಮ್ಮ ದೊರೆ ಭಗವಾನ್ ಇದ್ದಾರೆ, ನಮ್ಮ ಇನ್ನು ಹಲವಾರು ದೊಡ್ಡ ದೊಡ್ಡ ನಿರ್ದೇಶಕರು ಕೂಡ ನಮ್ಮ ಇಂಡಸ್ಟ್ರಿ ಬಂದು ಹೋಗಿದ್ದಾರೆ. ಪುಟ್ಟಣ್ಣ ಕಣಗಾಲ್ ಅವರನ್ನ ನಾವು ಆರಾಧಿಸ್ತೀವಿ, ಪ್ರೀತಿಸ್ತೀವಿ, ಅವ್ರ ಸಿನಿಮಾಗಳನ್ನ ಒಪ್ಕೊಂಡಿದೀವಿ. ಹಾಗಾಗಿ ಖಂಡಿತವಾಗಿ ನೀವು ಒಬ್ಬ ಸಾಧಕರು ನೋಡಿದಾಗ ನಾವು ಅವರಂತೆ ಆಗಬೇಕು, ಆಯ್ತಾ. ಅವರೇ ಆಗಬಾರ್ದು. ಒಬ್ಬರೇ ಪುಟ್ಟಣ್ಣ ಖಂಡಿತವಾಗಿ ಖುಷಿ ಆಯ್ತು. ನೀವು ಪುಟ್ಟಣ್ಣ ಕಣಗಾಲ ಅವ್ರ ತರ ಆಗಿ ಅಂತ ಹೇಳಿದ್ರಲ್ಲ, ಅದೊಂದು ಖುಷಿ ಕೊಡುತ್ತೆ. ಥ್ಯಾಂಕ್ ಯು. ಎಸ್, ತಾವೇನ್ ಮಾಡ್ಕೊಂಡಿದ್ದೀರಾ ಭಾರತಿ ಅವರೇ? ಅದಕ್ಕೆ ಕತೆ ಬರೀತಾರದವರು. ತಗೊಂಬನ್ನಿ ಕತೆ ಬರ್ದಿದ್ದೀರಾ? ನೀವು ಕತೆ ಬರ್ದಿದ್ದೀರಾ, ಕಾದಂಬರಿ ಬರ್ದಿದ್ದೀರಾ? ಎಲ್ಲವೂ ಪ್ರಿಂಟ್ ಆಗಿದಾವ ನಿಮ್ಮ ಪುಸ್ತಕಗಳು?
ಹೌದು ಸರ್, ಹೌದು ಸರ್. ವೆರಿ ಗುಡ್. ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಒಂದ್ಸರಿ ನೇರವಾಗಿ ನಿಮ್ ಪುಸ್ತಕಗಳನ್ನ ತಗೊಂಡ್ಬನ್ನಿ, ಒಂದ್ಸರಿ ನೇರವಾಗಿ ಭೇಟಿಯಾಗಿ ಮಾತಾಡೋಣ. ಖಂಡಿತ. ಓಕೆ ಎಸ್, ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಧನ್ಯವಾದಗಳು. ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಭಾರತಿ ಅವರೇ. ಎಸ್. ಸೊ ಬಹಳ ಅದ್ಭುತವಾದ ಪ್ರಶ್ನೆ ಕೇಳಿದ್ರು. ಅದು ಕೇಳಬೇಕು, ಅದು ಬೇಕು. ಪ್ರಶ್ನೆಗಳು ಕೇಳಿದಾಗ್ಲೇನೆ ನಮ್ಮ ವಿಚಾರಗಳು ಆಚೆ ಬರೋದು. ಖಂಡಿತ. ಈಗ ಅದು ಡಿಪೆಂಡ್ ಆಗೋದು ಹೇಗಂದ್ರೆ, ನಾವೇನು ಹೇಳ್ತೀವಿ ಅದನ್ನ ಕೇಳಿಸ್ಕೊಂಡು ಅವ್ರು ಆತರ ಪ್ರಶ್ನೆ ಕೇಳ್ಬೇಕಂದ್ರೆ ನೀವು ನಿಮ್ಮ ಮಾತು, ನಿಮ್ಮ ಸಂಭಾಷಣೆ ಆತರ ಇದೆ ಅಂತ ಅವ್ರು ಪ್ರಶ್ನೆ ಕೇಳ್ತಾರೆ. ಖಂಡಿತವಾಗಿ ಸುಮ್ಮನೆ ಕೇಳಕ್ಕಾಗಲ್ಲ. ಇವತ್ತು ಸುಮಾರು ಜನದ ಅಭಿಪ್ರಾಯಗಳು ಅದೇನೆ. ಎಲ್ರು ಹೇಳ್ತಾರೆ ಹಾಗೆ ಆಗಿನ ಕಾಲ ತರ ಸಿನಿಮಾ ಬರಲ್ಲ, ಆಗಿನ ತರ ಇದು ಮಾಡಲ್ಲ. ಅದ್ನ ಯಾರು ಆಗಿನ ಕಾಲದಾರೆ ಮಾತಾಡ್ತಾರೆ ವಯಸ್ಸಾಗಿರೋರು. ಈಗಿನ ಕಾಲ ಮಕ್ಕಳುಗಳು ಈಗಿನ ಕಾಲದಲ್ಲಿ ಏನು ಬರ್ತಾರೆ ಅದನ್ನ ಕೇಳ್ತಾರೆ. ಅವರು ಟ್ರೆಂಡ್ ಅವ್ರಿಗೆ ಬೇಕಾಗಿಲ್ಲ, ಡಿಮಾಂಡ್ ಇಲ್ಲ. ಈಗೇನು ಎಂಜಾಯ್ ಮಾಡ್ತಾರೆ ಹುಡುಗರು. ಇನ್ನೊಂದು 20-30 ವರ್ಷ ಆದ್ಮೇಲೆ ಅವ್ರು ಅದನ್ನೇ ಹೇಳ್ತಾರೆ, ಅವಾಗ ಬರ್ತಾ ಇತ್ತು 2020 ಬರ್ತಾ ಇತ್ತು ಸಿನಿಮಾಗಳು, ಅಂತ ಸಿನಿಮಾಗಳಿಗೆ ಬರ್ತಾ ಇಲ್ಲ ಅಂತ ಇನ್ನೊಂದು 20-30 ವರ್ಷ ಬಿಟ್ಕೊಂಡು ಹೇಳ್ತಾರೆ. ಅವಾಗ ನಿಜ ಸೇಮ್ ಥಿಂಗ್. ಕಾಲ ಚೇಂಜ್ ಆಗ್ತಿದೆ. ಇವತ್ತು ಕೂಡ ಅದೇ ನಿರ್ದೇಶಕರು ಇದಾರೆ ರೀ, ಅಲ್ವಾ? 20-30 ವರ್ಷ ಮತ್ತೆ ಯಾಕೆ ಇವತ್ತು ಅಂತ ಸಿನಿಮಾಗಳು ಮಾಡಕ್ ಆಯ್ತಾ ಇಲ್ಲ ಅವ್ರಿಗೆ? ಸ್ಟಾರ್ಸ್ ಯಾರು ಅದಕ್ಕೆ ಒಪ್ಕೋತಾರೆ ಅಲ್ಲ, ಸ್ಟಾರ್ಸ್ ಹುಟ್ಟಾಕ್ಲಿ ಬಿಡಿ ಇವ್ರೇನೆ, ಅಲ್ವಾ? ಆಗಲ್ಲ. ನೀವು ಅಂತವ್ರನ್ನೇ ಹುಡ್ಕೊಂಬರ್ಬೇಕಾಯ್ತು ಸಿನಿಮಾ ತೋರ್ಸೋದಕ್ಕೆ. ಎಲ್ಲಿ ಹುಡ್ಕೊಂಬರ್ತೀರಾ? ಪ್ರೇಕ್ಷಕ ಬದಲಾಗಿದೆ, ಜನರೇಷನ್ ಬದಲಾಗಿದೆ. ಈ ಸತ್ಯ ಅರ್ಥ ಮಾಡ್ಕೊಳ್ದೆ ಹೋದ್ರೆ ಅಪ್ಪ ಹಾಕಿಲ್ದ ಆದ ಮರ ಅಂತ ನೇಣ ಹಾಕೊಂಡು ಆತರ ಸಿನಿಮಾಗಳು ಮಾಡಿದ್ರೆ, ನಾನು ಸಿನಿಮಾ ಮಾಡಿದೆ, ನಾನು ತೋರಿಸ್ಬಿಟ್ಟು ಅವನೇ ನೋಡ್ಕೊಂಡು ವಾಪಸ್ ಮನೆ ಬರ್ಬೇಕಾಯ್ತು. ಹಂಗಲ್ಲ, ಇದು ಇಸ್ ಕ್ವಶನ್ ಆಫ್ ಬಿಸ್ನೆಸ್. ಸೊ ಟ್ರೆಂಡ್ ಪ್ರಕಾರ ಹೋಗ್ಬೇಕಾಗುತ್ತೆ. ಟ್ರೆಂಡ್ ಇರ್ಬೇಕು. ನೀವು ಒಪ್ಸಿ ಟ್ರೆಂಡ್ ಏನಾಗ್ತಿತ್ತು ಜನಗಳ ನಿಮ್ಗೆ ಅದನ್ನ ನೀವು ಒಂದು ಸಿನಿಮಾ ಹೆಂಗ್ ಗೊತ್ತಾ ಬಸ್, ಕನ್ವಿನ್ಸಿಂಗ್ ಕೆಪಾಸಿಟಿ ಸ್ಟ್ರಾಂಗ್ ಇರ್ಬೇಕು. ಓಕೆ, ನೀವು ಟ್ರೆಂಡ್ ಚೇಂಜ್ ಮಾಡ್ತೀರಾ ಮಾಡಿ. ಎಷ್ಟು ಜನ ಟ್ರೆಂಡ್ ಸೆಟರ್ಸ್ ಇಲ್ಲ, ಬಟ್ ದಟ್ ಟೇಕ್ಸ್ ಟೈಮ್. ಎನರ್ಜಿ. ಈಗ ಒಂದು ಪ್ರವಾಹದ ಜೊತೆ ಈಜ್ಕೊಂಡು ಹೋಗೋರು, ಒಂದು ಪ್ರವಾಹದ ವಿರುದ್ಧವಾಗಿ ನಾನು ಈಜ್ಕೊಂಡು ನಾನು ಗಮ್ಯ ಸೇರ್ತೀನಿ, ಅದು ನಮ್ಮ ತಾಕತ್ತದು ಮಾಡಿ. ಕೆಲವ್ರಿಗೆ ಮಾತ್ರ ಅದು ಇರ್ತದೆ ಸ್ಟಾಮಿನಾ, ಅದನ್ನ ಸಮ್ಟೈಮ್ಸ್ ರೀಚ್ ಆಗುತ್ತೆ. ಅದು ರೀಚ್ ಆಗಿದ್ರು ಗೆಲ್ಲಕ್ಕೂ ರೆಡಿ ಇರಬೇಕು, ಸೋಲಕ್ಕೂ ರೆಡಿ ಇರಬೇಕು. ಹೌದು, ಅದೇ ಯು ಹ್ಯಾವ್ ಟು ಎಕ್ಸ್ಪೆರಿಮೆಂಟ್ ವಿತ್ ಮನಿ ಅಂಡ್ ಇನ್ವೆಸ್ಟ್ಮೆಂಟ್. ರಿಸ್ಕ್ ತಗೋಬೇಕು ಅಂತ ಹೇಳಿ 100% ರಿಸ್ಕ್ ಇದ್ದಿದೆ. ಹೌದು. ಫೈನಾನ್ಷಿಯಲ್ ರಿಸ್ಕ್, ಟೈಮ್ ರಿಸ್ಕ್, ಲೈಫ್ ಟೈಮ್. ಹೌದು. ಸೊ ನೀವು ಆಕ್ಚುಲಿ ಈ ಚಿತ್ರರಂಗಕ್ಕೆ ಬರುವಾಗ ನಿರ್ದೇಶಕನೇ ಆಗ್ಬೇಕಂತ ಹೇಗೆ, ಅದು ಯಾಕೆ ಪರ್ಟಿಕ್ಯುಲರ್ ಯಾಕೆ? 100% ಸಿನಿಮಾ ಈಸ್ ದ ಡೈರೆಕ್ಟರ್ಸ್ ಮೀಡಿಯಾ. ನಾನು ಸಿನಿಮಾನ ಮಾಧ್ಯಮವನ್ನ ತಾಣಿದ್ದೀನಿ. ಸಿನಿಮಾನ ಮಾಧ್ಯಮ ಅಂದ್ಮೇಲೆ ಆ ಮಾಧ್ಯಮನ ರೂಲ್ ಮಾಡೋಣ ಯಾರು? ಒಬ್ಬ ನಿರ್ದೇಶಕ. ಹೌದು, ಅರ್ಥ ಆಯ್ತಾ ಹೇಳ್ತದ್ದು? ಸಿನಿಮಾ ಒಬ್ಬ ಹೀರೋ ಮಾಧ್ಯಮ ಅಲ್ಲ. ಇಟ್ಸ್ ನಾಟ್ ಎ ಮೀಡಿಯಾ ಆಫ್ ಎನಿ ಆರ್ಟಿಸ್ಟ್ ಆರ್ ಸ್ಟಾರ್. ನಾವು ಅವನ ತೆರೆ ಮೇಲೆ ಕುಣಿಸೋದು, ನಾವು ಕತೆ ಬರೆಯೋದು, ನಾವು ಕುಣಿಸೋದು, ನಾವು ಹೇಳಿದಂಗೆ ಮಾಡ್ಬೇಕು. ಹೌದು, ಅವ್ರು ಯಾರಿಗಾದ್ರೂ ಜನಗಳಿಗೆ ಸ್ಟಾರು. ಅದು ಒಬ್ಬ ನಿರ್ದೇಶಕನಿಗಲ್ಲ. ಒಬ್ಬ ನಿರ್ದೇಶಕನಿಗೆ ನಾನೊಬ್ಬ ನಟ. ಒಂದು ಕರೆ ಬರ್ತಿದೆ, ಮಾತಾಡೋಣ. ನಮಸ್ಕಾರ. ಹಲೋ, ನಮಸ್ಕಾರ. ಯಾರು ಮಾತಾಡೋದು? ನಮಸ್ಕಾರ ರಾಮಪ್ಪ ಅವರೇ, ಹೇಗಿದ್ದೀರಾ? ಎಸ್, ಇವತ್ತು ನಮ್ಮೊಂದಿಗೆ ಆಸ್ಕರ್ ಕೃಷ್ಣ ಇದ್ದಾರೆ, ಮಾತಾಡಿ ಸರ್. ರಾಮಪ್ಪ ಅವರೇ ನಮಸ್ಕಾರ, ಚೆನ್ನಾಗಿದ್ದೀರಾ? ನೆನ್ನೆ ಬಂದಿದ್ರಾ? ಓಕೆ, ಎಲ್ಲಿಂದ ಬಂದಿದ್ರಿ? ಗ್ರೇಟ್, ನೀವು ಗ್ರೇಟ್. ಇದು ಕಲೆಗೆ ಒಂದು ಸ್ಪಂದಿಸುವಂತಹ ಮನಸ್ಥಿತಿ ಇರುವಂತ ಮಾತಾ ಅಲ್ವಾ? ಆ ಕೆಲಸ ಮಾಡ್ತಾರೆ. ಖಂಡಿತ. ಚೆನ್ನಾಗಿ ಎಂಜಾಯ್ ಮಾಡಿದ್ರ ಅದೇನೆ? ಯಾವ ಹಾಡು ಹಾಡಿದ್ರು ತಾವು? ಹೌದಾ? ಯಾವ್ದು? ಜನ್ಮದಲ್ಲೋ? ಒಂದು ಪ್ಯಾಥ ಸಾಂಗು, ಇನ್ನೊಂದು ಡ್ಯೂಯೆಟ್ ಸಾಂಗ್, ರೊಮ್ಯಾಂಟಿಕ್ ಸಾಂಗ್. ವೆರಿ ಗುಡ್. ಚೆನ್ನಾಗಿ ಬಂತಾ? ಈಗ ಇತ್ತಿತ್ತಲಾಗಿ ಸಿನಿಮಾಗಳು ಹಳ್ಳಿ ಒಳಗಡೆ ನೋಡೋ ಜನ ಸ್ವಲ್ಪ ಕಮ್ಮಿ ಆಗಿದೆ ಸರ್. ಜನ ನೋಡೋದು ಸ್ವಲ್ಪ ಪ್ರೇಕ್ಷಕರು ಕಡಿಮೆ. ಹೌದು. ಅದಕ್ಕೆ ಸರ್ ತಾವು ಹಳ್ಳಿಗಳ ಕಡೆ ಜನ ಸ್ವಲ್ಪ ನೋಡುವಾಗ ಒಂಥರ ಒಂದು ಹೊಸ ಮೂವಿ ಬರ್ಲಂತೆ ನಾ ಕೇಳ್ಕೊತಾ ಇದ್ದೀನಿ ಸರ್. ಹೌದೌದು. ಇದೇನಾಗಿದೆ ಅಂತ ಹೇಳಿದ್ರೆ, ಕಾಲಘಟ್ಟ ಬದಲಾಗ್ತಾ ಇದೆ, ತಂತ್ರಜ್ಞಾನ ಬದಲಾಗ್ತಾ ಇದೆ, ಸಾಮಾಜಿಕ ಪ್ರೇಕ್ಷಕನ ಮನಸ್ಥಿತಿ ಬದಲಾಗ್ತಾ, ಜೊತೆಗೆ ಸಾಮಾಜಿಕ ವ್ಯವಸ್ಥೆ ಇದಕ್ಕೆ ಕಾರಣ. ಯಾಕೆ ಅಂದ್ರೆ, ಒಂದು ಕಾಲದಲ್ಲಿ ಒಬ್ಬ ಪ್ರೇಕ್ಷಕನಿಗೆ ಮನರಂಜನೆ ಬೇಕು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಗೆ, ನಮಗೆ ಆಗ್ಲಿ ನಿಮ್ಗೆ ಆಗ್ಲಿ ಯಾರಿಗಾದ್ರಾಗ್ಲಿ ಮನರಂಜನೆ ಬೇಕು ಅಂತ ಇದ್ರೆ, ಅದಕ್ಕೆ ಇದ್ದಿದ್ದು ಸಿನಿಮಾ ಒಂದೇ ಮಾಧ್ಯಮ. ಅರ್ಥ ಆಯ್ತಾ?
ಇನ್ಯಾವ ಮೀಡಿಯಾನೇ ಇರಲಿಲ್ಲ ಆಗಿನ ಕಾಲದಲ್ಲಿ. ಮೊಬೈಲ್ ಇರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ, ಟಿವಿ ಇರಲಿಲ್ಲ, ಆಯ್ತಾ, ಲ್ಯಾಪ್ಟಾಪ್ ಇರಲಿಲ್ಲ, ಯಾವ ಮಾಧ್ಯಮವೂ ಇರಲಿಲ್ಲ. ಅವ್ನಿಗೆ ಏನಾದ್ರು ಒಂಚೂರು ಎಂಟರ್ಟೈನ್ಮೆಂಟ್, ರಿಲ್ಯಾಕ್ಸೇಷನ್, ಮನೋರಂಜನೆ ಬೇಕು ಅಂತ ಹೇಳಿದ್ರೆ ಸಿನಿಮಾ ಥಿಯೇಟರ್ಗಳನ್ನ ಹುಡುಕೊಂಡು ಹೋಗಿ ಗಂಟೆಗಟ್ಟಲೆ ಕಾಯ್ಕೊಂಡು ಗಾಡಿಗಳನ್ನ ಕಟ್ಕೊಂಡು ಹೋಗಿ ಬುತ್ತಿಗಳನ್ನ ಕಟ್ಕೊಂಡು ಹೋಗಿ ಸಿನಿಮಾ ನೋಡ್ತಾ ಇರೋ ಒಂದು ಕಾಲದ ಜನ. ಆದ್ರೆ ಇವತ್ತು ಮನೋರಂಜನೆ ಅನ್ನೋದು ಮನೆಗೆ ಬಂತು, ಟಿವಿಗಳ ಮುಖಾಂತರ. ಮನೋರಂಜನೆ ಅನ್ನೋದು ಕೈಗೆ ಬಂತು, ಅಂಗೈಗೆ ಬಂತು, ಫೋನ್ ಮುಖಾಂತರ. ಆಯ್ತಾ, ಇವತ್ತು ಮಲ್ಕೊಂಡು ಸಿನಿಮಾ ನೋಡ್ತಾನೆ, ಒದ್ದಾಡ್ಕೊಂಡು ಸಿನಿಮಾ ನೋಡ್ತಾನೆ, ಕುತ್ಕೊಂಡು ಸಿನಿಮಾ ನೋಡ್ತಾನೆ, ಜಾಗಿಂಗ್ ಮಾಡ್ಕೊಂಡು ಸಿನಿಮಾ ನೋಡ್ತಾನೆ. OTT ಬಂದ ಏನಾಗಿದೆ ಅಂದ್ರೆ ಅವನಿಗೆ ಬೇಕಾಗಿರೋದು ಅಂಗೈಲೇ ಸಿಗ್ಬೇಕಾದ್ರೆ ನಾನು ಥಿಯೇಟ್ರಿಗೆ ಯಾಕೆ ಹೋಗ್ಬೇಕು ಅಂತ ಆಲೋಚನೆ ಬರ್ತದೆ. ನಾನೇ ಆಗ್ಲಿ, ನೀವೇ ಆಗ್ಲಿ, ಆಯ್ತಾ. ಸೊ ಹಾಗೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಬೇಕು ಅಂತ ಹೇಳಿದಾಗ ಆ ಸಿನಿಮಾ ಬಗ್ಗೆ ಅಪಾರವಾಗಿ ಕೇಳ್ಪಟ್ಟಿರ್ಬೇಕು ಅವನು. ಇಲ್ಲ, ಅದು ಥಿಯೇಟ್ರಲ್ಲೇ ನೋಡ್ಬೇಕು ಗುರು, ಅಷ್ಟು ಅದ್ಭುತವಾದ ಸೌಂಡಿಂಗ್ ಇದೆ ಗುರು, ಗ್ರಾಫಿಕ್ಸ್ ಇದೆ ಗುರು, ಫೈಟಿಂಗ್ ಇದೆ ಗುರು, ಹಂಗೆ ಏನಾರು ಒಂದಷ್ಟು ಅತಿರೇಕಗಳು ಅಥವಾ ಏನಾರು ಒಂದಷ್ಟು ಆಕರ್ಷಣೆಗಳು ಹೆಚ್ಚಾಗಿ ಇದ್ದಾಗ, ಅಥವಾ ಯಾರಾದ್ರೂ ಒಬ್ಬ ಸ್ಟಾರ್, ನಾವು ಅಭಿಮಾನ ಪಡುವಂತ ಒಬ್ಬ ಸ್ಟಾರ್ ಇದ್ದಾಗ ಮಾತ್ರ ಹೋಗಿ ನೋಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ಒಂದು ಸಿನಿಮಾ ಚೆನ್ನಾಗಿದೆ ಅಂದ್ಕೊಂಡು ನಮ್ಮ ಗಮನಕ್ಕೆ ಬಂದು ಅದನ್ನ ಹೋಗಿ ನೋಡೋಷ್ಟೊತ್ತಿಗೆ ಆ ಸಿನಿಮಾ ಥಿಯೇಟ್ರಲ್ಲೇ ಇರೋದು. ಇನ್ನೊಂದು ವಾರ ಆದ್ಮೇಲೆ ಯೂಟ್ಯೂಬ್ಗೆ ಬರ್ತದೆ ಅಥವಾ OTTಗೆ ಬರ್ತದೆ ಅಂತ ಕಾಯ್ತಾರೆ. ಏನು ಮಾಡಕ್ಕಾಗಲ್ಲ, ನಾವು ಯಾರನ್ನು ಬ್ಲೇಮ್ ಮಾಡಕ್ಕಾಗೋದಿಲ್ಲ, ಆಯ್ತಾ. ಸೊ ಈಗ ನಾವು ಅದನ್ನ ಪ್ಲಾಟ್ಫಾರ್ಮ್ ನ ಬದಲಾಯಿಸ್ಕೊಬೇಕು. ಮೊದಲು ಸಿಂಗಲ್ ಸ್ಕ್ರೀನ್ ಇತ್ತು, ಇವಾಗ ಮಲ್ಟಿಪ್ಲೆಕ್ಸ್ ಬಂದಿದೆ. ಈಗೆಲ್ಲ ಮಿನಿ ಫ್ಲೆಕ್ಸ್ಗಳು ಮಾಡ್ಕೊಬೇಕು. ಅಂದ್ರೆ 1000 ಜನ 2000 ಜನ ಅಲ್ಲ, ಅಟ್ಲೀಸ್ಟ್ 100-200 ಜನ ಕುತ್ಕೊಂಡು ನೋಡುವಂತಹ ಸಣ್ಣ ಸಣ್ಣ ಥಿಯೇಟರ್ಗಳು ಶುರುವಾಯಿತು ಅಂತ ಹೇಳಿದ್ರೆ ದಿನಕ್ಕೆ 4 ಶೋ ಬದಲು 10 ಶೋಗಳು ನಡೀತಾವ. ಅವಾಗ ಇದನ್ನೆಲ್ಲ ನಾವು ಫಿಲ್ಮ್ ಚೇಂಬರ್ ಅಲ್ಲಿ ಸರ್ಕಾರದ ನಡುವೆ ಇವೆಲ್ಲ ಚರ್ಚೆಗಳಾಗಿದ್ದಾವೆ. ಜನತಾ ಚಿತ್ರಮಂದಿರಗಳೆಲ್ಲ ಬರಬೇಕು ಅನ್ಕೊಂಡು ಇವೆಲ್ಲ ಇಂಪ್ಲಿಮೆಂಟ್ ಆದ ಏನಾಯ್ತದೆ ಗೊತ್ತಾ, ಈಗ ಒಂದು ದೊಡ್ಡ ಥಿಯೇಟರ್ ಕಟ್ಟೋ ಜಾಗದಲ್ಲಿ ಒಂದು ಸಣ್ಣ ಸಣ್ಣ 4 ಥಿಯೇಟರ್ಗಳನ್ನ ಕಟ್ಟಿದಾಗ ಏನಾಗುತ್ತೆ, ಜನ ಡಿವೈಡ್ ಆಗ್ತಾರೆ. ಇಲ್ಲಿ 2 ಸಿನಿಮಾ, ಈ ಶೋ, ಇದೆರಡು ಶೋ, ಅದೆರಡು ಶೋ ಅಂತ ಜನಗಳಿಗೆ ಆಪ್ಷನ್ ಸಿಗುತ್ತೆ. ಇವ್ನು ಈ ಸಿನಿಮಾಗಾದ್ರೂ ಹೋಗ್ಲಿ, ಆ ಸಿನಿಮಾಗೆ ಹೋದ್ರು, ಆ ಸಿನಿಮಾಗಾದ್ರೂ ಹೋಗ್ಲಿ. 500 ಜನ ಒಟ್ಟಿಗೆ ಹೋಗಲ್ಲ ಒಂದು ಥಿಯೇಟರ್ಗೆ, ಅಟ್ಲೀಸ್ಟ್ 100 ಜನ ಹೋದ್ರು ವ್ಯಾಪಾರ ಆಗುತ್ತೆ ಅವಾಗ. ಓಕೆ, ಆ ಟ್ರೆಂಡ್ಗೆ ನಾವು ಬದಲಾಗಬೇಕು ಅವಾಗ, ಆಯ್ತಾ. ಇಲ್ಲ ಹೋದ್ರೆ ನಾವು ಯಾಕಪ್ಪ ಇಲ್ಲೇ ಕುತ್ಕೊಳ್ಳೋಣ ಅಂದ್ಕೊಂಡು ನಾವು ಇಲ್ಲಿ ನೋಡ್ಕೋತೀವಿ, ಥಿಯೇಟರ್ನ ಜನ ಬರಿಲ್ಲ ಅಂದ್ಬಿಟ್ಟು ಥಿಯೇಟರ್ ಮುಚ್ಕೊಂತಾರೆ. ಹೌದು, ಏನೂ ಆಗೋದಿಲ್ಲ. ಸ್ವಲ್ಪ ಮಾರ್ಪಾಡುಗಳು ಆಗ್ಬೇಕು. ಸಿನಿಮಾ ಅಂತೂ ಏನೂ ಆಗೋದಿಲ್ಲ. ಸಿನಿಮಾಗೆ ಮತ್ತೆ ಸಿನಿಮಾ ಥಿಯೇಟರ್ಗೆ ಇರೋಂಥ ಸ್ಕೋಪ್ ಇವತ್ತು ಇದೆ. ಒಂದಷ್ಟು ಬದಲಾವಣೆಗಳಾಗಬೇಕಾಗಿದೆ. ಅತಿ ಶೀಘ್ರದಲ್ಲೇ ತಾಂತ್ರಿಕವಾಗಿ ಒಂದಷ್ಟು ಬದಲಾವಣೆಗಳಾದಾಗ ಎಲ್ಲವೂ ಸರಿ ಹೋಗುತ್ತೆ, ಮತ್ತೆ ಸರಿ ಹೋಗುತ್ತೆ. ಮತ್ತೆ OTT ಇಂದ ಮೊಬೈಲಿಂದ ಮನುಷ್ಯ ಥಿಯೇಟರ್ ಬರಲೇಬೇಕು, ಬರ್ತಾನೆ ಅತಿ ಶೀಘ್ರದಲ್ಲಿ. ಯಾಕಂದ್ರೆ ಆ ಎಫೆಕ್ಟ್ ಸಿಗಲ್ಲ ನಮಗೆ. ಕತ್ಲೆ ಮನೇಲಿ ವಿತೌಟ್ ಡಿಸ್ಟರ್ಬೆನ್ಸ್. ಹೌದು, ಮೊಬೈಲ್ ಬಂದ ತಕ್ಷಣ ಡಿಸ್ಟರ್ಬೆನ್ಸ್. ಅದಾಯ್ತು, ಹಾಲ್ ಇಟ್ಟಿದ್ದೀವಿ ಅಥವಾ ಏನೊಂದು ಮೂಡಲ್ಲಿ ಎಂಜಾಯ್ ಮನೇಲಿ ಎಫೆಕ್ಟ್ ಬೇರೆ. ಕೊನೆಗೆ ಈ ಜಂಜಾಟ, ಈಗ ಎಲ್ಲಾ ಸಾಂಸಾರಿಕ ಸಾಮಾಜಿಕ ಜೀವನದಲ್ಲಿ ಜಂಜಾಟ, ಕೊನೆಗೆ ಈ ಎಂಟರ್ಟೈನ್ಮೆಂಟ್ ಕೂಡ ಜಂಜಾಟ ಆಗ್ಬಿಡ್ತದೆ. ಇದ್ರ ಮಧ್ಯೆ ಈ ಡಿಸ್ಟರ್ಬೆನ್ಸ್ ಮಧ್ಯೆ ನೋಡೋದಕ್ಕಿಂತ 1-2 ಅವರ್ ಯಾವ್ದೋ ಸಮಸ್ಯೆ ಇಲ್ದಂಗೆ ನೆಮ್ಮದಿ ಸಿನಿಮಾ ನೋಡೋ ಬಾಗಿರುತ್ತ ಹೋಗಿ ಕುತ್ಕೊಳ್ಳೋ ಸಮಯ ಅತಿ ಶೀಘ್ರದಲ್ಲೇ ಬರುತ್ತೆ. ಯಾಕೆಂದ್ರೆ ಈ ಟಿವಿ ಅವರು ಅಷ್ಟು ಹಿಂಸೆ ಕೊಡ್ತಾ ಇದಾರೆ ಅಲ್ವಾ. ಈಗ ನ್ಯೂಸ್ ಇವಾಗಿಲ್ಲ, ಆಯ್ತಾ. ಹಿಂಗೆ ರಿಯಾಲಿಟಿ ಶೋಗಳು ಅಷ್ಟೇ ಹೋಗ್ತಾ ಏನಾಗುತ್ತೆ ಅಂದ್ರೆ ಸರ್ಕಸ್ ಶೋಗಳು ಆಗ್ಬಿಡ್ತಾ ಇದಾವಲ್ಲ. ಅದರಿಂದ ಬೇಸತ್ತಿ ಒಂದಷ್ಟು ಕಲಾತ್ಮಕವಾದಂತಹ ಒಂದು ಒಳ್ಳೆ ಒಂದು ಸುಂದರವಾದಂತಹ ಸಿನಿಮಾಗಳನ್ನ ಥಿಯೇಟರ್ ಒಂದು ಅನುಭವಿಸ್ ಬರೋಣ. ನಿಜ ಬರ್ತಾನೆ ಪ್ರೇಕ್ಷಕ, ಮತ್ತೆ ಅದು ಬಂದೇ ಬರುತ್ತೆ. ಥ್ಯಾಂಕ್ ಯು ಸೊ ಮಚ್ ಸರ್. ರಾಮಪ್ಪ ಅವರೇ, ತಾವು ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಮ್ಮ ಚಾನೆಲ್ನ ಫಾಲೋ ಮಾಡಿ. ಓಕೆ, ಥ್ಯಾಂಕ್ ಯು ಸರ್. ಎಸ್, ತಾವು ಡೈರೆಕ್ಷನ್ನ ಏನಕ್ಕೆ ತಾವು ಆಯ್ಕೆ ಮಾಡ್ಕೊಂಡ್ರಿ ಅನ್ನೋದು ಅದೇ ನಮಗೆ ಹೇಳಿದ್ನಲ್ಲ. ಈಗ ಅದೊಂದು ನಿರ್ದೇಶಕನ ಮಾಧ್ಯಮ. ನಾವು ನಮ್ಮ ವಿಚಾರಗಳನ್ನ ಹೇಳ್ಬೇಕು ಅಂತ ಹೇಳಿದ್ರೆ ನಾವು ಈ ಮಾಧ್ಯಮವನ್ನು ಸೆಲೆಕ್ಟ್, ಆಡಿಯೋ ವಿಜುವಲ್ ಪ್ರೆಸೆಂಟೇಷನ್ ಆನ್ ದ ಬಿಗ್ ಸ್ಕ್ರೀನ್, ಅದು ಸಿನಿಮಾ. ಅಲ್ಲಿ ಹೇಳಿದಾಗ ನಾನು ಜಾಸ್ತಿ ಜನಕ್ಕೆ ರೀಚ್ ಆಗ್ತೀನಿ ಅಂದ್ಕೊಂಡು ಆ ಉದ್ದೇಶದಿಂದ ನಾನು ಸಿನಿಮಾ ನಿರ್ದೇಶಕನಾಗಿಯೇ ನನ್ನ ಜಾಗವನ್ನು ಗುರುತಿಸ್ಕೊಬೇಕು ಅಂದ್ಕೊಂಡು ಆ ಉದ್ದೇಶ ಪೂರ್ವಕವಾಗಿಯೇ ಬಂದನು. ಅದಕ್ಕೆ ಯಾರು ಇನ್ಫ್ಲೂಯೆನ್ಸ್ ಇನ್ಫ್ಲೂಯೆನ್ಸ್ ಸಿನಿಮಾ ಡೈರೆಕ್ಟರ್ಸ್ ನನಗೆ ರಾಮ್ ಗೋಪಾಲ್ ವರ್ಮಾ ಇಂದ ಹಿಡಿದು, ಮಹೇಶ್ ಭಟ್ ಇಂದ ಹಿಡಿದು, ಪುಟ್ಟಣ ಕಣಗಾಲಿಂದ ಹಿಡಿದು, ಸ್ಟೀವನ್ ಸ್ಪೀಲ್ಬರ್ಗ್ ಇಂದ ಹಿಡಿದು, ಇಂಗ್ಮರ್ ಬರ್ಗ್ಮನ್ ಇಂದ ಹಿಡಿದು, ಅಕಿರಾ ಕುರಾಸಾವಾ ಇಂದ ಹಿಡಿದು, ಆಯ್ತಾ. ನನಗೆ ಇನ್ನು ಎಲ್ಲಕ್ಕಿಂತ ಹೆಚ್ಚಾಗಿ ಕಾಡಿದ್ದು ನನಗೆ ಸತ್ಯಜಿತ್ ರಾಯ್ ಸಿನಿಮಾಗಳು, ಬೆಂಗಾಲಿ ಸಿನಿಮಾಗಳು. ನಾನು ಪ್ರಬಲವಾಗಿ ನನಗೆ ಸಿನಿಮಾ ಡೈರೆಕ್ಷನ್ ಬರಬೇಕು ಅಂತ ಆಸಕ್ತಿ ಇದ್ರು ಕೂಡ ಮನಸ್ಸಲ್ಲಿ ಮತ್ತೊಂದು ಕರೆ ಬರ್ತಾ ಇದೆ. ಹಲೋ, ನಮಸ್ತೆ ಸರ್. ತಾವು ಹಲೋ, ನಮಸ್ಕಾರ. ಹೇಗಿದ್ದೀರಾ?
ಚೆನ್ನಾಗಿದ್ದೀನಿ, ತಾವೇಗಿದ್ದೀರಾ? ಎಸ್, ನಾನು ಚೆನ್ನಾಗಿದ್ದೀನಿ. ನೀವು ನಾರ್ಮಲ್ ಕಾಲ್ ಮಾಡಿದ್ರೆ ಭಾಳ ಚೆನ್ನಾಗಿ, ನಾರ್ಮಲ್ ಕಾಲ್ ಮಾಡಿದ್ರೆ ಭಾಳ ಚೆನ್ನಾಗಿರ್ತಿತ್ತು. ನಾರ್ಮಲ್ ಕಾಲ್. ನಾರ್ಮಲ್ ಕಾಲ ಎಸ್ ಸರ್, ಎಸ್ ಸರ್. ಮಾಡ್ತೀನಿ. ನೀವು ಮಾಡಿ ನನಗೆ ಮಾಡ್ತೀನಿ. ಮಾಡಿ ಅದು ವಾಟ್ಸಪ್ ಕಾಲ. ವಾಟ್ಸಪ್ ಕಾಲಲ್ಲಿ ಅದು ಕ್ಲಾರಿಟಿ ಇರಲ್ಲ, ಕ್ಲಾರಿಟಿ ಇದೆ. ಅದು ಜಂಪ್ ಆಗ್ತಾ ಇರುತ್ತೆ. ಹಲೋ ಕೇಳ್ತಿದ್ಯಾ? ಹಾಂ, ಕೇಳಿಸಿದೆ. ಹೇಳಿ ಸರ್. ಹೇಳಿ ಸರ್. ಹೇಳಿ ಸರ್. ಆರಾಮಿದ್ದೀರಾ ಅಂದೆ? ಹಲೋ ಹಲೋ, ಸರ್, ಹೇಳಿ ಸರ್. ಎಲ್ಲ ಆರಾಮಿದ್ದೀರಲ್ಲ? ಹಾಂ, ಚೆನ್ನಾಗಿದೆ ಸರ್. ನೀವು ಹೇಗಿದ್ದೀರಾ? ಇವತ್ತು Yes. ನಮ್ಮ ಅತ್ತೆಮ್ಮ ಏಕೆ ನಡೀಲಿಕ್ಕೆ ನಮ್ಮ ಗೆಸ್ಟ್ಗಳು ಬಂದಿದ್ದು ಇವತ್ತು ಓಕೆ. ಹೊಳೆಯೊಳಗೆ. ಎಸ್, ನಮ್ಮೊಂದಿಗೆ ಅಸ್ಕರ್ ಕೃಷ್ಣ ಇದ್ದಾರೆ. ಮಾತಾಡಿ ಸರ್. ಹಲೋ, ನಮಸ್ಕಾರ. ನಿಮ್ಗೆ ಗೊತ್ತಿದ್ದಾರೆ. ನಮಸ್ಕಾರ ಸರ್, ಕೃಷ್ಣ ಅವರೇ. ನಮಸ್ಕಾರ ಸರ್, ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ. ನೀವು ಗೆಸ್ ಮಾಡ್ಬೋದು, ಧ್ವನಿ ಕೇಳಿ ಗೆಸ್ ಮಾಡ್ಬೋದು. ತುಂಬಾ ಸಂತೋಷ ಆಯ್ತು ನೀವು ಇವತ್ತು ಕೂತಿರೋದು ಲೈವಲ್ಲಿ. ನೀವೆಲ್ಲ ನೀವು ಬಂದು ಹೋಗಿರುವ ಹಾದಿ, ನೀವು ಕುಂತು ಹೋಗಿರುವ ಜಾಗ. ನೀವು ಮಾಡಿದ ಚಿತ್ರಗಳು ನೋಡಿದೀವಿ. ಹಾ. ನಂತರ ನೀವಾಗ ಒಳ್ಳೆ ಖಾತೆ, ಒಳ್ಳೆ ಲಿಂಗಾಯತವಾಗಿದ್ದು ಒಳ್ಳೆ ಅವಕಾಶ ಮಾಡ್ಕೊಡ್ತಾ ಇದ್ದೀರಾ. ಪತ್ತಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಗುರು. ಆಮೇಲೆ ನಮ್ಮ ವರ್ಧನ್ ಬಾಲು ಅವರು ಹ್ಮ್ ಎಷ್ಟು ಒಳ್ಳೆ ಕೆಲಸ ಮಾಡ್ತಾರೆ ಅಂತಂದ್ರೆ, ಹ್ಮ್ ಎಲ್ಲೆಲ್ಲಿ ಅದೆಲ್ಲ ಕೆಲಸ ಒಂದು ಚೆನ್ನಾಗಿ ಜನತೆಗೆ ಗೊತ್ತಾಗಬೇಕು ಅಂತ ಹೇಳಿ ಮಾತಾಡ್ತಾರೆ. ತುಂಬಾ ಒಳ್ಳೆ ವ್ಯಕ್ತಿಗಳ ಅಭಿಮಾನಿಗಳು, ಜೊತೆಗೆ ಸಿಂಗರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ತುಂಬಾ ಖುಷಿ ಆಗುತ್ತೆ ಅವ್ರು ಮಾತಾಡೋ ಕೆಲಸಗಳಿಗೆ. ಮಾಡ್ತಾ ಇರ್ಬೇಕು. ಆಯ್ತಾ? ಆಮೇಲೆ ನಿಮ್ಮ ಕಲಾಭೂಮಿನ ಚೆನ್ನಾಗಿ ಮಾಡಿದ್ರೆ, ಚಿತ್ರರಂಗದ ಬಗ್ಗೆ ಆಗಲಿ, ಕಲೆ ಬಗ್ಗೆ ಆಗಲಿ ತುಂಬಾ ಚೆನ್ನಾಗಿ ಇದು ಮಾಡ್ತಾ ಇದ್ದೀರಾ ತಾವು. ಥ್ಯಾಂಕ್ ಯು ಸೋ ಮಚ್. ನೀವು ಪತ್ತಿ ಗುರುಪ್ರಸಾದ್ ಅವ್ರ ತಾನೆ? ಪತ್ತಿ ಗುರುಪ್ರಸಾದ್ ಅವರ? ಅಲ್ಲ ನಿಮ್ಮ ಅಭಿಮಾನಿ. ನನ್ನ ಸ್ನೇಹಿತರೊಬ್ರು ಇದ್ದಾರೆ ಗುರು, ಅದೇ ತರ ವಾಯ್ಸ್ ಬರ್ತಾ ಇತ್ತು. ನಿಮ್ಮ ಅಭಿಮಾನಿ. ಥ್ಯಾಂಕ್ ಯು. ತಮ್ಮ ಪರಿಚಯ ಕೊಟ್ಬಿಡಿ ಸರ್. ಹೇಳ್ತೀನಿ. ಫಸ್ಟ್ ನಿಮ್ ಬಗ್ಗೆ ನಾನು ಅಭಿಮಾನಿ ಆದ್ರೆ ನಿಮ್ ಬಗ್ಗೆ ಹೇಳ್ಬೇಕು, ನಮ್ಮ ಬಗ್ಗೆ ಹೇಳ್ಕೊಂಡು ನಾನು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೀವು ಕಲಾ ಸೇವೆ ಮಾಡಿ ಚೇಂಬರ್ಗಳಲ್ಲಿ ಅಲ್ಲಿ ಹೋರಾಟಗಳೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಎಸ್ ಸರ್, ಎಸ್ ಸೋ ಸರ್. ಮಚ್. ಇನ್ನು ಮುಂದಿನ ಒಳ್ಳೆ ಚಿತ್ರಗಳು ಮಾಡಿ ನಮಗೂ ಒಂದು ಅವಕಾಶಗಳು ಕೊಡಿ. ಬನ್ನಿ. ಖಂಡಿತ ಕೊಡೋಣ. ಸಿನಿಮಾ ಕ್ಷೇತ್ರವೇ ನಮ್ಮ ಕರ್ಮಭೂಮಿ. ಸೊ ಹಾಗಾಗಿ ಸಿನಿಮಾ ನಾವು ಮಾಡ್ತಾನೆ ಇರ್ತೀವಿ. ನೀವು ಬನ್ನಿ, ತೊಡಗಿಸ್ಕೊಳ್ಳಿ, ಆಯ್ತಾ? ಜೊತೆಲೆ ಕೆಲಸ ಮಾಡೋಣ. ಬನ್ನಿ ದಯಮಾಡಿ. ನಿಮ್ಮ ಜೊತೆ ನಾವು ಇರ್ಬೇಕು ಅಂತಂದ್ರೆ ತುಂಬಾ ಖುಷಿ ಪಡ್ತೀವಿ. ಖಂಡಿತ ಸಿಗೋಣ, ಬನ್ನಿ. ನಿಮ್ಮ ಒಂದು ಜನ್ಮಭೂಮಿ ಅಂದ್ರೆ ಹಾ, ಅದನ್ನ ಕಲಾಭೂಮಿ, ಕಲಾಯಿಗೆ ಭೂಮಿ ಕಲಾಭೂಮಿ ಸೇವೆ ಮಾಡಿ. ಹೌದು. ಅದೇನಾಗುತ್ತೆ ಅಂದ್ರೆ ಇನ್ನು ಸ್ವಲ್ಪ ಬಿಡುವಿನ ವೇಳೆಯೂ ಕೂಡ ವ್ಯರ್ಥವಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬೇರೆ ಇನ್ನೊಂದು ಪ್ಲಾಟ್ಫಾರ್ಮ್ ಇಂದ ಸರ್ವಿಸ್ ಮಾಡ್ತಾರೆ. ನಮಗೆ ಆರ್ಟು, ಕಲ್ಚರು, ಫೋಕ್ಲರು ಇವೆಲ್ಲ ನನ್ನ ಅತ್ಯಂತ ಆಸಕ್ತಿಕರ ವಿಷಯಗಳಿವೆಲ್ಲ. ಸಿನಿಮಾ, ಸಾಹಿತ್ಯ, ಸಂಗೀತ, ಸಂಸ್ಕೃತಿ. ಓಕೆ. ಸೊ ನಾವು ಉಳಿದ ವೇಳೆಯಲ್ಲಿಯೂ ಕೂಡ ನಾವು ಬೇರೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋದು ಬೇಡ ಅಂದ್ಬಿಟ್ಟು ನಾನು ಕಲಾಭೂಮಿನ ಪ್ರಾರಂಭಿಸಿದ್ದು. ಅದರ ಮೂಲಕ ಒಂದಷ್ಟು ಕೆಲಸಗಳು ಹೋಗ್ತಾ ಇದ್ದಾವೆ. ಅದು ಕೂಡ ನನಗೆ ತುಂಬಾ ಖುಷಿಯನ್ನು ಕೊಡ್ತಾ ಇದೆ. ಒಳ್ಳೆ ಇದು. ನಿನ್ನೆ ಭಾನುವಾರ ನಮ್ ಕರೀತೀರಾ, ಬರೋಣ ಅಂತ ಅನ್ಕೊಂಡಿದ್ದೆ, ಬರಕ್ಕಾಗಿಲ್ಲ. ಬರ್ಬೇಕಿತ್ತು. ತುಂಬಾ ಚೆನ್ನಾಗಿತ್ತು ಕಾರ್ಯಕ್ರಮ. ಬಂದಿದ್ರೆ ಚೆನ್ನಾಗಿರ್ತಿತ್ತು. ಚೆನ್ನಾಗಿ ಅನುಭವ. ಕರೀತೀರಾ ಅಂತ ಅನ್ಕೊಂಡಿದ್ದೆ, ಕರ್ದಿಲ್ಲ. ಖಂಡಿತ. ನಾವು ಆಲ್ ವೆಲ್ಕಮ್ ಅಂತ ಆಗ್ಬಿಟ್ಟಿದೀವಲ್ಲ, ಆಯ್ತಾ? ಹಾ, ಕರೆದಿಲ್ಲ ಅಂತ ಹೇಳಂಗಿಲ್ಲ ಯಾರನ್ನು. ಸರ್ವರಿಗೂ ಸುಸ್ವಾಗತ ಅಂತ ತುಂಬಾ ದೊಡ್ಡದಾಗಿದ್ದೀವಿ ನಾವು. ನೋಡಿ, ನಿಮ್ಮನ್ನು ಕರ್ದಿಲ್ವಾ ಬಾಲವರೇ? ಅಲ್ಲ, ನಾನು ಆಂಕರಿಂಗ್ ಮಾಡಿದ್ದೀನಿ ಸರ್ ಅಲ್ಲಿ. ಎಸ್ ಹಾಡಿ ಆಂಕರಿಂಗ್ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಒಂದಿನ ಸಂತೋಷ ಅಂತ ಹೇಳ್ಬಿಡ್ತೀವಿ. ಎಸ್ ಸರ್. ನಮಸ್ಕಾರ. ಆಯ್ತಾ?
ಎಸ್ ಸರ್. ಓಕೆ 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 ಆಸ್ಕರ್ ಕೃಷ್ಣ ಅವರೇ, ಓಕೆ ಥ್ಯಾಂಕ್ ಯು. ಗುರುಪ್ರಸಾದ್ ಮಾತಾಡೋದು. ನಾನು ಎಸ್ ಹೊಡಿತು ಆದ್ರೂ ಲೈವ್ ಅಲ್ವಾ. ಇವಾಗ ಕೂತಿರ್ತಕ್ಕಂಥ ಜಾಗ ಹಾಕಿರೋದು ನಿಮ್ ಬಗ್ಗೆ ನಿಮ್ಮ ಇದ್ರ ಬಗ್ಗೆ ಎಲ್ಲ ಗೊತ್ತಾಗಬೇಕು. ಜನಕ್ಕೆ ಎಷ್ಟೋ ಜನ ಕೇಳ್ತಾರೆ, ಎಷ್ಟೋ ಜನ ನೋಡ್ತಾರೆ ಫೇಸ್ಬುಕ್ ಇರುತ್ತೆ. ನಿಜ 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 ಅದನ್ನ ಸಚಿವರು ಹೇಳ್ಬೇಕಲ್ವಾ? ಹೌದು ನಿಜ. ಏನಿಲ್ಲ. ನಮ್ಮ ಬೇರೆ ಹೇಳ್ತಾರೆ ಹಾ. ನಿಮ್ಮ ಒಂದು ಸಾಧನೆಗಳು, ನಿಮ್ಮ ಒಂದು ಕೆಲಸಗಳು. ನೀವು ಇವತ್ತು ತುಂಬಾ ಚೆನ್ನಾಗಿ ಮಾತಾಡಿದ್ರಿ ನಮ್ಮ IC ಮೀಟಿಂಗ್ ಅಲ್ಲಿ, ಆಯ್ತಾ? ಒಳ್ಳೆ ವಿಚಾರಗಳನ್ನ ಕೈಗೆತ್ಕೊಂಡ್ರಿ. ನಿಮ್ಗಿರುವಂತ ಚಿತ್ರರಂಗದ ಅಭಿವೃದ್ಧಿಯ ಬಗ್ಗೆ ಇರುವಂತಹ ಕಾಳಜಿಗೆ ನನಗೆ ತುಂಬಾ ಖುಷಿ ಆಯ್ತು. ಆ ಥರ ಧ್ವನಿಗಳು ಬರ್ತಾ ಇರಬೇಕು. ನಿಮ್ಮ ಚಿತ್ರಗಳು ಕೂಡ ಎಲ್ಲವನ್ನು ಹೇಳೋ ಪ್ರಯತ್ನ ಪಡಿದ್ರೆ ನಿಮ್ಮ ಧ್ವನಿ ಯಾವತ್ತಿದ್ರು ಕನ್ನಡ ಚಿತ್ರರಂಗದ ಅಭಿವೃದ್ಧಿ ಕಡೆ ಇದೆ ಅಂತ ನನಗೆ ಗೊತ್ತಾಗಿ ಖುಷಿ ಆಯ್ತು. ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕು. ತುಂಬಾ ಇದೆ ಅಂತದ್ರಲ್ಲಿ ಅಭಿವೃದ್ಧಿ ಮಾಡ್ಬೇಕಂತೆ. ಬಂದಿರೋ ಓದುವಂತ ಇರಬಾರ್ದು. ಹೌದು 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 ಹೌದು. ಆ ರೀತಿ ಹೋರಾಡ್ಕೊಂಡು ಬರ್ತಾ ಇದ್ದಾರೆ. ಎಸ್ ಗುರುಪ್ರಸಾದ್ ಸರ್, ನಿಮ್ಮ ಮುಂದಿನ ಚಿತ್ರಗಳಲ್ಲಿ ನಾವು ಫ್ರೇಮಲ್ಲಿ ಕಾಣಿಸ್ಕೋಬೇಕು. ಇಲ್ಲ ಒಂದು ನಿಮಿಷ ಇನ್ನೊಬ್ಬ ಸ್ನೇಹಿತರು ಮಾತಾಡ್ತಾರೆ. ಹಾ, ಕೊಡಿ ಹಲೋ ಹಲೋ ನಮಸ್ಕಾರ. ನಮಸ್ತೆ. ಯಾರು ಮಾತಾಡೋದು? ತಾವು ಯಾರು ಅಂತ ತಿಳಿಬಹುದಾ? ವರ್ಧನ್ ಬಾಲು ಅಂತ. ವರ್ಧನ್ ಬಾಬು. ಹೌದು. ನಾನು ಟೆನ್ಷಿ ವೆಂಕಟೇಶ್ ಮಾತಾಡೋದು. ಓ ನಮಸ್ಕಾರ ಸರ್, ಹೇಗಿದ್ದೀರಾ? ಯಾರು? ವರ್ಧನ್ ಬಾಲು ಅವ್ರು ಮಾತಾಡ್ತಾ ಇದ್ರ? ಮಾತಾಡಿ ಸರ್. ಮಾತಾಡಿ. ಓಕೆ 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 ಹೇಳಿ ಸರ್, ಹೇಳಿ. ನಮಸ್ಕಾರ. ಹೇಗಿದ್ದೀರಾ ಸರ್? ಕೃಷ್ಣನ ಆಸ್ಕರ್ ಕೃಷ್ಣ ಇಂಟರ್ವ್ಯೂ ನಲ್ಲಿ ಕುಂತಿದ್ದಾನೆ. ಅವನನ್ನ ಇಂಟರ್ವ್ಯೂ ಮಾಡೋದಕ್ಕೆ ಅಂತ ಒಬ್ರು ಘಟಾನುಘಟಿ ಒಬ್ರು ಕುಂತಿದ್ದಾರೆ. ಅವ್ರ ಹೆಸರು ವರ್ಧನ್ ಬಾಲು, ಆಯ್ತಾ? SP ಬೇರೆ ಶಿಷ್ಯ. ಅವರು SP ಬಾಲಸುಬ್ರಹ್ಮಣ್ಯರ ಅಪ್ರತಿಮ ಅಭಿಮಾನಿ ಮತ್ತು ಶಿಷ್ಯ. ಅವರು ನನ್ನನ್ನ ಪ್ರೋಗ್ರಾಮ್ ಇದು. ಅಲ್ಲ ಇದು ಸಂದರ್ಶನ ಕಾರ್ಯಕ್ರಮ. ಸಂತೋಷ ಸಂತೋಷ. ನಿಮ್ಮ ಗಟ್ಟಿ ಧ್ವನಿಗೆ ನಮ್ಮ ಸಹಮತ ಯಾವತ್ತಿದ್ರು ಇದ್ದೇ ಇದೆ. Yes. ಆಯ್ತಾ? ಆಸ್ಕರ್ ಕೃಷ್ಣ ಮಾತಾಡ್ತಾರೆ. ಇವಾಗ ಕರೆಕ್ಟ್ ಸರಿಯಾಗಿ ಕಂಡಿಡಿದ್ರಿ. ಓಕೆ. ಆ ಗಟ್ಟಿ ಧ್ವನಿ ಮೊಳಗ್ತಾ ಇರ್ಬೇಕು. ಯಾವತ್ತಿರೋ ಗುಂಪಿನಲ್ಲಿ ಹೋಗೋದು ದೊಡ್ಡ ವಿಷಯ ಅಲ್ಲ, ಆಯ್ತಾ? ಒಂಟಿಯಾಗಿ ನಿಂತ್ಕೊಂಡ್ರು ಗಟ್ಟಿಯಾಗಿ ನಿಂತ್ಕೊಳ್ಳೋದು ಅದು ಇದಕ್ಕೆ ಯಾರಿಗೂ ಬರೋದಿಲ್ಲ, ಅದು ಸ್ಟಾಮಿನಾ, ಆಯ್ತಾ? ನಿಮ್ಗೆಲ್ಲ ಅದನ್ನೇ ಹೇಳೋದು. ನಾವು ಆದ್ಮೇಲೆ ನೀವಾಗ ನಿಂತ್ಕೋಬೇಕು. ನಾನು ಮಾತಾಡೋದಕ್ಕೆ ಅಂತ ಹೊರಡೋದಕ್ಕೆ ನನಗಿಲ್ಲಿ ಇವ್ರಿಗೆ ನಾನು ಲೈವ್ಗೆ ಟೈಮ್ ಕೊಟ್ಬಿಟ್ಟಿದ್ದೀನಿ, ಆಯ್ತಾ? ನಾನು ಅಲ್ಲಿ ಮುಗಿತಾ ಇಲ್ಲ, ಟಾಪಿಕ್ಗೆ ಬರ್ತಾ ಇಲ್ಲ, ಬೇರೆ ಎಲ್ಲ ಮಾತಾಡ್ತಾ ನಾನು ಏನು ಮಾಡ್ಲಿ ನಾನು ಅವಾಗ? ಖಂಡಿತ ಅದು ಮುಖ್ಯ. ಹೊಸ ಜನರೇಷನ್ ಯಂಗ್ಸ್ಟರ್ಸ್, ಹೊಸ ಆಲೋಚನೆಗಳಿರುವಂತರು ಅವ್ರು ಬರ್ಬೇಕು. ಇಲ್ಲಾಂದ್ರೆ ಅದೇ ನಿಂತ ನಿರಾದ ಚಿತ್ರರಂಗ ಹೆಂಗೆ ಅಭಿವೃದ್ಧಿ ಕಾಣುತ್ತೆ? ಹೌದು ಅಲ್ಲ ಬಾಸ್? ನಾವು ಹಿರಿಯರು ಪ್ರೋತ್ಸಾಹ ಮಾಡಬೇಕು. ಹೌದು. ಒಳ್ಳೆ ಪ್ರತಿಭೆಗಳನ್ನ ನಾವು ಗೌರವಿಸಬೇಕು. ಹೌದು. ಭವಿಷ್ಯದ ಚಿತ್ರರಂಗವನ್ನ ನಾವು ಕಟ್ಟಬೇಕು. ಖಂಡಿತವಾಗಿ ಆ ಕೆಲಸ ಖಂಡಿತವಾಗಿ ನಾವು ಸಾಂಘಿಕವಾಗಿ ಖಂಡಿತವಾಗಿ ಮಾಡೋಣ. ಆ ಕಳಕಳಿ ನಿಮಗೂ ಇದೆ. ಎಸ್, ಥ್ಯಾಂಕ್ ಯು ಧನ್ಯವಾದಗಳು ಸರ್. ಧನ್ಯವಾದ. ಇಬ್ರು ನನ್ನ ನೋಡಿ, ಹೌದು ಅಲ್ಲ ಅದು ನಿಮಗೆ ಒಂದು ಸರ್ಪ್ರೈಸ್ ತರ ಅಂತ ಅನ್ಬೋದು ಅಲ್ವಾ? ಯಾಕಂದ್ರೆ ನಮ್ದು ಚೇಂಬರ್ ಅಲ್ಲಿ ಮೀಟಿಂಗ್ ಇತ್ತು ಇಷ್ಟೊತ್ತು. ಓಕೆ. ಎಲ್ಲರೂ ಭಾಗವಹಿಸಿದ್ರು, ನಾವೆಲ್ಲರೂ EC ಮೆಂಬರ್ಸ್ ಅಲ್ಲಿ. ಓಕೆ. ಅವರು ಕನ್ನಡ ಚಿತ್ರರಂಗದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಷಯಗಳನ್ನ ಮಾತಾಡೋದು ನನಗೆ ಖುಷಿ ಆಯ್ತು. ಸೊ ಆಮೇಲೆ ಇನ್ನೂ ಚರ್ಚೆ ಮುಂದುವರಿತಾ ಇತ್ತು. ನಾನು ಇಲ್ಲಿಗೆ ಬರಬೇಕಾದಂತಹ ಕಮಿಟ್ಮೆಂಟ್ ಪಾಲಿಸಿ ಹಾಗೆ ಇದೆ. ಖಂಡಿತ ನಾನು ಬಟ್ ಅಲ್ಲಿ ಹೇಳ್ಬಿಟ್ಟು ನಾನು ಹೊರಟೆ. ನಾನು ಲಾಸ್ಟ್ ಟೈಮ್ ಮಿಸ್ ಆಯ್ತು. ನೀವು ಲಾಸ್ಟ್ ಟೈಮ್ ಮಿಸ್ ಆಗಿದ್ದು ಬಹಳ. ಎಸ್. ಸೊ ತಾವು ಅಭಿನಯಿಸಿದ ಚಿತ್ರ ಯಾವುದು ಫಸ್ಟ್? ನಾನು ಮುಂದೆ ಬಂದು ನೀವು ಆಕ್ಟ್ ಮಾಡ್ಬೇಕಂತ ನಿಮಗೆ ಆಕ್ಟಿಂಗ್ ಮಾಡಬೇಕು ಅಂತ ನಾನು ನನಗೇನು ಅನ್ಸಿರ್ಲಿಲ್ಲ ನನಗೆ. ನಂದು ನಾನು ತಂತ್ರಜ್ಞನೂ ಅಲ್ಲ, ತಂತ್ರಜ್ಞನೂ ಅಲ್ಲ, ನಾನೊಬ್ಬ ನಿರ್ದೇಶಕ. ಓಕೆ. ಒಬ್ಬ ನಿರ್ದೇಶಕನಲ್ಲಿ ಒಬ್ಬ ಕಲಾವಿದನೂ ಇರ್ತಾನೆ, ಒಬ್ಬ ತಂತ್ರಜ್ಞನೂ ಇರ್ತಾನೆ, ಒಬ್ಬ ಪ್ರೇಕ್ಷಕನೂ ಇರ್ತಾನೆ. ಹೌದೌದು. ಎಲ್ಲರೂ ಇರ್ತಾರೆ. ಒಬ್ಬ ಇಂಜಿನಿಯರ್ ಇರ್ತಾನೆ, ಒಬ್ಬ ಡಾಕ್ಟರ್ ಇರ್ತಾನೆ, ಒಬ್ಬ ಪೇಷಂಟ್ ಇರ್ತಾನೆ, ಒಬ್ಬ ಕ್ರಿಮಿನಲ್ ಇರ್ತಾನೆ, ಒಬ್ಬ ಫಿಲಾಸಫರ್ ಇರ್ತಾನೆ.
ಒಬ್ಬ ನಿರ್ದೇಶಕನಲ್ಲಿ ಎಲ್ಲಾ ವ್ಯಕ್ತಿತ್ವಗಳು ಉಳ್ಕೊಂಡಿರ್ತದೆ. ನನಗೆ ಅದು ಇಷ್ಟ. ನನಗೆ ಹೌದು, ನಾನು ಮಲ್ಟಿ ಆಂಗಲ್ ಅಲ್ಲಿ ನಾನು ಎಕ್ಸ್ಪ್ಲೋರ್ ಮಾಡ್ಕೊಬೇಕು ಅಂತ ಆಸೆ. ಅದು ಒಂದ್ಸರಿ ಒಳ್ಳೇದು ಹೌದು, ಒಂದ್ಸರಿ ಸಮಯ ವ್ಯರ್ಥವೂ ಹೌದು. ಆದ್ರೂ ನಾನು ತಲೆ ಕೆಡ್ಸ್ಕೊಳಕ್ ಹೋಗೋದಿಲ್ಲ. ಅಭಿನಯ ಮಾಡ್ಬೇಕು ಅಂತ ನನಗೆ ಅಂತ ಅನ್ನಿಸ್ತಿದ್ದು. ನನಗೆ ಒಂದು ಸಾಂದರ್ಭಿಕವಾಗಿ ಬಂತು. ನನ್ನ ಮೊದಲನೇ ಸಿನಿಮಾ ಆಸ್ಕರ್ 2011 ಬಿಡುಗಡೆ ಆಗುತ್ತೆ. 2010 ಶೂಟಿಂಗ್ ಅಂತ ಸಂದರ್ಭದಲ್ಲಿ ನಾನು ನಮ್ಮ ನಿರ್ಮಾಪಕರಿಗೆ, ಆ ಸಿನಿಮಾದ ನಿರ್ಮಾಪಕರಿಗೆ ಒಂದು ಪಾತ್ರ ಕೊಟ್ಟಿದ್ದೆ, ಒಂದು ಪಬ್ಲಿಷರ್ ಪಾತ್ರ. ಓಕೆ. ಆ ಪಬ್ಲಿಷರ್ ಪಾತ್ರ ಕೊಟ್ಟಿದ್ದಾಗ ಏನಾಯ್ತು, ಅವ್ರಿಗೆ ಡೈಲಾಗ್ ಎಲ್ಲ ಕೊಟ್ಟು ರೆಡಿ ಎಲ್ಲ ಮಾಡಿ ಕಾಸ್ಟ್ಯೂಮ್ ಎಲ್ಲ ಹೇಳಿ ಎಲ್ಲ ರೆಡಿ ಮಾಡಿಸ್ಬಿಟ್ಟು ಓಕೆ. ಮೈಸೂರಲ್ಲಿ ಶೂಟಿಂಗ್ ನಡೀತಾ ಇತ್ತು. ಓಕೆ. ಅವನು ಹೀರೋ ಬರ್ತಾನೆ, ಅವನೊಬ್ಬ ಪಬ್ಲಿಷರ್ ಹತ್ರ ಕುತ್ಕೊಂಡು ಮಾತಾಡುವಂತಹ ಒಂದು ಸಂದರ್ಭ. ಎಲ್ಲ ಅವ್ರಿಗೆ ಪ್ರಿಪೇರ್ ಆಗಿದ್ರು ಪಾಪ. ಯಾವ ಚಿತ್ರದು? ಆಸ್ಕರ್. ಓಕೆ. ಆ ಸಂದರ್ಭದಲ್ಲಿ ಅವ್ರಿಗೆ ಬೇರೆ ಏನೋ ಸಮಸ್ಯೆ ಆಗೋಯ್ತು. ಬೆಳಗ್ಗೆ ಶೂಟಿಂಗು ಎಲ್ಲ ಫಿಕ್ಸ್ ಆಗಿದೆ, ಲೊಕೇಶನ್, ಆರ್ಟಿಸ್ಟ್ ಎಲ್ಲ. ಅವ್ರಿಗೆ ಬೇರೆ ಬೇರೆ ಇನ್ನೊಂದು ಯಾವ್ದೋ ಒತ್ತಡಗಳು, ಟೆನ್ಷನ್ಗಳು ಮತ್ತೆ ಕೆಲಸಗಳೆಲ್ಲ ಬಂದ್ಬಿಟ್ಟು, ಇಲ್ಲ ನಾನು ಮಾಡಕ್ಕಾಗಲ್ಲ ಕಣಪ್ಪ, ನೀನ್ ಬೇರೆ ಯಾರಾದ್ರೂ ಮಾಡ್ಬಿಡಪ್ಪ ಅಂತ ಹೇಳಿದ್ರು. ನಾನ್ ಬೆಂಗಳೂರಲ್ಲಿ ಇದ್ರೆ ಅದೊಂಥರ, ಮೈಸೂರಲ್ಲಿ ಇದ್ದೀನಿ ಶೂಟಿಂಗ್ ಅಲ್ಲಿ. ಇನ್ನ 1 hour ಅಲ್ಲಿ ಈಗ ಬೆಳಗ್ಗೆ ಹೊತ್ತು ಶೂಟಿಂಗ್ ಹೋದಾಗ ನಾನು ಬರಕ್ ಆಗ್ತಿಲ್ಲ ಅಂದ್ರೆ ಯಾರು ಹುಡ್ಕಾಡ್ಲಿ ನಾನಲ್ಲಿ? ಯಾಕಂದ್ರೆ ಅದು ಪಾತ್ರ ಏನು ಅಂತ ಗೊತ್ತಿತ್ತು, ಸಂಭಾಷಣೆ ಏನು ಅಂತ ಗೊತ್ತಿತ್ತು, ಸನ್ನಿವೇಶ ಯಾವ್ದು ಅಂತ ಗೊತ್ತಿತ್ತು ನನಗೆ. ನಾನೇ ಕ್ರಿಯೇಟ್ ಮಾಡಿದಿದ್ದಲ್ವಾ. ನಾನೇ ಮಾಡಿದೆ, ತಾಮರ ಮೇಕಪ್ ಕೊಡು ಕಾಸ್ಟ್ಯೂಮ್ ಪಬ್ಲಿಷರ್ ಮಾಡ್ದೆ. ಬಂತು, ಚೆನ್ನಾಗೆ ಬಂತು. ಮೊದಲ ಪಾತ್ರ ತಾವು ಮಾಡಿದ್ದು ಪಬ್ಲಿಷರ್ ಆಗಿ? ಪಬ್ಲಿಷರ್ ಆಗಿ ಮಾಡ್ದೆ. ಸೊ ಅಲ್ಲಿಂದ ಆಕ್ಟಿಂಗ್, ಐಕನ್ ಆಕ್ಟ್ ಅನ್ನೋದು. ಮೊದಲಿಗೆ ತಮಗೆ ಭಯ ಆಗ್ಲಿಲ್ಲ? ಇಲ್ಲ, ಡೈರೆಕ್ಷನ್ ಮಾಡಿದ್ರು. ಸಣ್ಣ ಆತಂಕ ಸಹಜವಾಗಿ ಇರ್ಬೇಕಾದ್ರೆ ಸಣ್ಣ ಆತಂಕ ಇರ್ತದೆ. ಹೊಸದಂದ್ರೆ ಇರ್ತದೆ. ನಾನು ಮೊದಲನೇ ಸಿನಿಮಾ ಮಾಡ್ಬೇಕಾದ್ರೂ ಕೂಡ ಡೈರೆಕ್ಷನ್ ನನಗೆಲ್ಲ ಹೇಳ್ತಾ ಇರೋದು, ಏನು 10 ಸಿನಿಮಾ ಆಲ್ರೆಡಿ ಮಾಡಿದ್ಯಾ, ಹತ್ರ ಮಾಡ್ತೀಯಾ, ಅಷ್ಟೇ ಹಂಗೆ ಬಿಲ್ಡಪ್ ಕೊಡ್ತೀಯಾ, ಕೆಲಸನ ಹಂಗೆ ಮಾಡ್ತೀಯಾ. ಬಿಲ್ಡಪ್ ಕೊಡಲ್ಲ, ಕೆಲಸನ ಹಂಗೆ ಮಾಡ್ತೀಯಾ, ಎಲ್ಲ ಗೊತ್ತು. ಅವರು ನನ್ನ ಫಸ್ಟ್ ಸಿನಿಮಾ ಕ್ಲಾಪ್ ಮಾಡಿದ್ದು ಕೆ.ವಿ. ರಾಜು ಅವರು. ಅವರು ತುಂಬಾ ಸೃಜನಶೀಲ ಮತ್ತೆ ನಿಷ್ಠುರವಾದ ನಿರ್ದೇಶಕರು. ಅವ್ರು ಅಕ್ಸೆಪ್ಟೇ ಮಾಡ್ತಿರಲಿಲ್ಲ. ಒಂದು ವಿಷಯ ಇಷ್ಟ ಆಗಿಲ್ಲ ಅಂದ್ರೆ, ಒಬ್ಬ ವ್ಯಕ್ತಿ ಇಷ್ಟ ಆಗಿಲ್ಲ ಕೂಡ ನೇರವಾಗಿ ಅವ್ರು ಬೈಯರೋರು. ಆಯ್ತಾ? ಆ ಕಾರಣಕ್ಕೆ ನಿಮ್ಮ ಕ್ಯಾರೆಕ್ಟರ್ ಹಾಗೆ ಬಂದಿದ್ದು. ಅಲ್ಲ, ಅವ್ರು ನನ್ನ ಗುರುಗಳೆಲ್ಲ ಬಂದು ಕ್ಲಾಪ್ ಮಾಡಿದ್ದು. ನಾನು ಇನ್ನೊಬ್ರ ಹತ್ರ ವರ್ಕ್ ಮಾಡ್ತಿದ್ದೆ. ನಾನು ವಿಕ್ಟ್ರಿ ವಾಸು ಅವ್ರ ಜೊತೆ ಒಂದು ಸಿನಿಮಾದಲ್ಲಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ಬೇಕಾದ್ರೆ ಅವ್ರನ್ನ ಕರ್ಸಿದೆ. ಎಲ್ಲ ನಾನು ನಿರ್ದೇಶಕರನ್ನ ಮತ್ತೆ ಕೆ.ವಿ. ರಾಜು ಅವ್ರನ್ನ ಎಲ್ಲರೂ ಕರೆಸಿ ಕ್ಲಾಪ್ ಮಾಡಿದಾಗ ನಾನು ಸ್ವಲ್ಪ ನನಗೆ ಕೆಲಸ ಆಗ್ಬೇಕು ಅಂದ್ರೆ ಫಸ್ಟ್ ದಿನ ಫಸ್ಟ್ ಶೂಟಲ್ಲೇ ಕೂಡ ಕೂಗಾಟಗಳಿತ್ತು ನಂದು. ಅವ್ರು ನಮ್ಮ ವಾಸು ಸರ್ ಹೇಳಿದ್ರು, ಏನೋ ವಾಸು ನೀನ್ ಶಿಷ್ಯ ಇಷ್ಟೊಂಥರ ಸ್ಟ್ರಾಂಗ್ ಅವನೇ ಫಸ್ಟ್ ಪಿಕ್ಚರ್ ಅಲ್ಲೇನೆ ಅಂತ ಹೇಳ್ತಿದ್ರಂತೆ. ಕೃಷ್ಣ ಕೂಲಾಗ ನೀನು ಯಾಕೆ ಅಷ್ಟೊಂದ ಕಿರ್ಚಾಡ್ತೀಯ ಅನ್ಕೊಂಡ. ಅಯ್ಯೋ ಸುಮ್ಗಿರಿ ಗುರುಗಳೇ, ನಾವು ಲಿಮಿಟೆಡ್ ಬಜೆಟ್ ಸಿನಿಮಾ ಮಾಡ್ಬೇಕು ಅಂತ ನಾವು ಹೊರಟಾಗ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಮುದ್ಗಳಕ್ ಆಯ್ತು. ನನಗೆ ಕೆಲಸ ಆಗ್ಬೇಕಷ್ಟೇ. ಲಿಮಿಟೆಡ್ ಆಗಲ್ಲ. ಮತ್ತೆ ನಾವು ಇನ್ನು ಶೋಕಿ ಮಾಡ್ಕೊಂಡು ದಿವ್ಸಕ್ಕೆ 4-5 ಶಾರ್ಟ್ ಮಾಡ್ಕೊಂಡ್ ಬರೋದಾದ್ರೆ ಬೇಕಾದ್ರೆ ಆರಾಮ ಯಾವಂತ ದುಡ್ಡು ಇದೆ. ನಮ್ಗೆ ಹಂಗಲ್ಲ. ಅವಾಗ ಫಿಲ್ಮ್ ನೆಗೆಟಿವ್ ಅಲ್ಲಿ ಬೇರೆ ಶೂಟಿಂಗ್ ಮಾಡ್ತಾ ಇದ್ದೆ ನಾನು. ಫಸ್ಟ್ ಪಿಕ್ಚರ್ ಫಿಲ್ಮ್ ಅದು ಅಡಿಗೆ ಆಯ್ತಾ. ನಾನು ರೆಡಿ ಕ್ಯಾನ್ಗೆ 12,000 ರೂಪಾಯಿ. ಅದು ಅವನು ಒಬ್ಬ ಸರಿಯಾಗಿ ಟೇಕ್ ಓಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಅರ್ಧ ರೋಲ್ ಮತ್ತೆ ಅದ್ಯಾರು ಕೊಡ್ತಾರೆ ದುಡ್ಡು. ಅವಾಗ ನನಗೆ ಚಾಲೆಂಜಿಂಗ್. ನಾವು ಅಷ್ಟೊಂದು ಮುಗಿಸ್ಲಿಲ್ಲ ಅಂತ ಹೇಳಿ ಡಿಜಿಟಲ್ ಇರ್ಲಿಲ್ಲ. ಅವಾಗ ತಾನೇ ಶೈವಾವಸ್ಥೆಯಲ್ಲಿ ಇತ್ತು ಡಿಜಿಟಲ್ ಅಲ್ವಾ. ಅಲ್ಲಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ 2010ರಲ್ಲಿ ಡಿಜಿಟಲ್ ಗೆ ಕನ್ವರ್ಟ್ ಆಗ್ತಾ ಇತ್ತು ಜಗತ್ತು. ಅನಲಾಗಿಂದ ಡಿಜಿಟಲ್ ಕನ್ವರ್ಟ್ ಆಗ್ತಾ ಇತ್ತು. ಅಲ್ಲೊಂದು ವೈಪರ್ ಕ್ಯಾಮ್ರಾ ಅಂತ ಬಂದಿತ್ತು. ಇನ್ನ ಸಂಪೂರ್ಣ ಡಿಜಿಟಲ್ ಬಂದಿರಲಿಲ್ಲ. ವೈಪರ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾ ಇದ್ರು. ಫಿಲ್ಮ್ ಅಲ್ಲಿ ಅದೇ ಟೇಪ್ ಅಲ್ಲಿ ಶೂಟ್ ಮಾಡಿ ಅದನ್ನ ಎಕ್ಸ್ಪ್ಲೋರ್ ಮಾಡ್ತಿದ್ರು, ಬ್ಲೋ ಅಪ್ ಮಾಡ್ತಾ ಇದ್ರು. ಆಮೇಲೆ ವೈಪರ್ ಬಂತು, ಆಮೇಲೆ ಡಿಜಿಟಲ್ ಬಂತು. ಆಗ ಫಿಲ್ಮ್ ಅಲ್ಲಿ ನಾನು ಫಸ್ಟ್ ಪಿಕ್ಚರ್ ಫಿಲ್ಮ್ ಅಲ್ಲಿ ಇಟ್ಕೊಂಡು ಶೂಟ್ ಮಾಡಿದೆ. ಆ ಪಿಕ್ಚರ್ ಸಿನಿಮಾ ರಿಲೀಸ್ ಆಗೋಷ್ಟೊತ್ತಿಗೆ ಒಂದು ಕರೆ ಬರ್ತದೆ, ಮಾತಾಡೋಣ. ನಮಸ್ಕಾರ. ಎಸ್, ಎಸ್ ಸರ್. ನಮಸ್ಕಾರ. ಮಾತಾಡಿ ಸರ್, ಮಾತಾಡಿ. ನಮ್ಮೊಂದಿಗೆ ಆಸ್ಕರ್ ಕೃಷ್ಣ ಅವರು ಇದ್ದಾರೆ. ನಮಸ್ಕಾರ. ಒಳ್ಳೊಳ್ಳೆ ಚಿತ್ರಗಳು ನಿಮ್ಮ ನಿರ್ದೇಶನದಲ್ಲಿ ಮೂಡಿ ಬರಲಿ ಅಂತ ನಾವು ಹಾರೈಸ್ತೀವಿ. ಧನ್ಯವಾದಗಳು. ಎಲ್ಲಿಂದ ಕರೆ ಮಾಡ್ತೀರಾ? ತಾವ್ಯಾರಂತ ಗೊತ್ತಾಗ್ಲಿಲ್ಲ. ನಾನು ಲೋಕೇಶ್ ಅಂತ, ಒಳಗಮರಿ ಗೊತ್ತು. ನಾನು ಶಿಳ್ಳೆ ಗಾಯಕ, ಶಿಳ್ಳೆಯಲ್ಲಿ ಹಾಡು ಹೇಳೋದು. ಶಿಳ್ಳೆಯಲ್ಲಿ ಹಾಡುತ್ತಾ? ಅದ್ಭುತ ಕಲೆ. ಆಕೆ ಅಲ್ಲೇ ಒಂದು ಹಾಡಿ, ಶಿಳ್ಳೆಯಲ್ಲಿ ಒಂದು ಹಾಡು ಹಾಕಿ, ಅಲ್ಲೇ ಒಂದು ಸಣ್ಣದೊಂದು ಪಲ್ಲವಿ ಹಾಕಿ. ನಿಮಗೆ ಇಷ್ಟವಾದ ಹಾಡು ಯಾವ್ದು ಹೇಳಿ? ಆಯ್ತು.
ಅದನ್ನ ಹಾಡ್ತಾರೆ. ಈಗಲೇ ಮಾಡಿ. ನಾನು ಅದನ್ನೇ ನೋಡಿ ಮನದ ಮಾತು. क्या बात है. क्या बात है. ಸೂಪರ್ 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 ಸೂಪರ್. ಏನ್ರಿ ಅಷ್ಟು ಅದ್ಭುತವಾದ ಪ್ರತಿಭೆ ಇಟ್ಕೊಂಡಿದ್ದೀರಾ ನಿಮ್ಮಲ್ಲಿ. ನೋಡಿ ಸರ್, ಎಲ್ಲ ನಿಮ್ಮಂತ ನಮ್ಮ ವರ್ಧನವ್ರು ನಮ್ಮನ್ನು ಬೆಳೆಸಿದ್ರು, ಸ್ವಲ್ಪ ವೇದಿಕೆ ಕೊಟ್ಟು ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದ ಹೇಳ್ತಾ ಇದ್ದೀನಿ. ಬನ್ನಿ ಒಂದ್ಸರಿ ಭೇಟಿ ಮಾಡಿ ಒಂದ್ಸರಿ. ಡಿಫ್ರೆಂಟ್ ಆಗಿ ಮಾಡ್ತೀನಿ. ನಿಮ್ಮ ಎಲ್ಲ ಒಂದು ಕೃಷ್ಣ ಅವರೇ, ನಿರ್ದೇಶನ ಮಾಡುವಾಗ ಇದುವರೆಗೂ ಕನ್ನಡ ಫಿಲಂ ಇಂಡಸ್ಟ್ರಿನಲ್ಲಿ ಒಬ್ರು ಕೂಡ ಒಂದು ಸ್ಟಿಲ್ ಗಾನ ಫುಲ್ ಆಗಿ ಆಡ್ತಿಲ್ಲ ಇದುವರೆಗೂ. ಬಹಳ ಅದ್ಭುತವಾಗಿ ಆಡಿದ್ದೀನಿ. ನಿಮಗೋಸ್ಕರ ಒಂದು ಚಿಯರ್ಸ್. ಇದು ಒಂದು ಹೊಸ ಒಂದು ಪ್ರಯತ್ನ ಅಂತ ಆಗುತ್ತೆ. ಟ್ರೈ ಮಾಡಿ ನೋಡೋಣ ಕೃಷ್ಣ ಅವರೇ. ಇಲ್ಲದೆ ಒಂದು ಹಾಡಾ? ಅಂದ್ರೆ ಕಂಪ್ಲೀಟ್ ಹಾಡು ಶಿಳ್ಳೆಯಲ್ಲಿ ಇರ್ಬೇಕಾ? ಕಂಪ್ಲೀಟ್ ಆಗಿ ಮಾಡಿ, ಬೇಕಾದ್ರೆ ಅರ್ಧ ಅವರ್ ಮಾಡಿ ಬರೋಣ, ಅದರಲ್ಲಿ ಮಾಡೋಣ, ತೊಂದರೆ ಇಲ್ಲ. ಅದು ಸಾಂದರ್ಭಿಕವಾಗಿ ಬಳಸ್ಕೊಬೋದು, ಆಯ್ತಾ. ಅಲ್ಲಲ್ಲಿ ಸಣ್ಣ ಸಣ್ಣ ಪ್ರಯತ್ನಗಳಾಗಿದ್ದಾವೆ, ಹಾಗೇ ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಅಲ್ಲಲ್ಲಿ ತುಂಬಾ ಒಂದಷ್ಟು ಪ್ರಯತ್ನಗಳಾಗಿದ್ದಾವೆ, ಆಯ್ತಾ. ಅದು ನಮ್ಮ ಗಮನಕ್ಕೆ ಬಂದಿರೋದಿಲ್ಲ. ಸೊ ನಿಮ್ಮಲ್ಲಿರೋಂಥ ಪ್ರತಿಭೆನ ಎಲ್ಲರ ತೋರಿಸೋದಕ್ಕೆ ಎಲ್ಲರೂ ಸಾಧ್ಯವಾಗುತ್ತಾ? ಖಂಡಿತವಾಗಿ ನೋಡಿ, ನಿಮ್ಮ ಶಿಳ್ಳೆಯಲ್ಲೇ ಒಂದು ಪ್ರಯೋಗ ಮಾಡೋಣ. ನಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಕಲಾಭೂಮಿ ಅಂತ ನಂದು ಯೂಟ್ಯೂಬ್ ಚಾನಲ್ ಇದೆ. ಅಲ್ಲೂ ಕೂಡ ಒಂದು ಬೇರೆ ತರ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ, ಆಯ್ತಾ. ದಯವಿಟ್ಟು ಬಂದು ಭೇಟಿ ಮಾಡಿ ಒಂದ್ಸರಿ. ಎಸ್ ಸರ್. ಇವಾಗ ಏನ್ ಟೈಮ್ ಆಗಿದೆ ಸರ್ ಅಲ್ಲಿ? ಎಲ್ಲಿಂದ ಎಲ್ಲಿಂದ ಮಾತಾಡ್ತೀರ ಕೇಳಿ? ಶಿರಡಿ ಅಂತ ಹೇಳಿದ್ರ? ಇಲ್ಲ, ಎಲ್ಲಿಂದ ಮಾತಾಡ್ತೀರ ಸರ್ ತಾವು? ನ್ಯೂ ಜರ್ಸಿ ಗೊತ್ತು, ಅಲ್ಲಿಂದ. ಈಗ ನಿಮ್ಗೆ ಹತ್ರ ಹಾಡು ಹೇಳಿಸ್ಬೇಕು ಅಂದ್ರೆ ನಾನು ಅಲ್ಲಿಗೆ ಬರ್ಬೇಕಾ ಅಥವಾ ನೀವು ಇಲ್ಲಿಗೆ ಬರ್ತೀರಾ? ಅಕ್ಟೋಬರ್ 10ಕ್ಕೆ ಬರ್ತೀರಾ? ಸೆಪ್ಟೆಂಬರ್ ಮಿಸ್ ಮಾಡ್ದಂಗೆ ಭೇಟಿ ಮಾಡಿ. ನೀವು ಆ ಗ್ಯಾಪ್ ಅಲ್ಲಿ ಏನಾದ್ರು ಒಂದು ಮಾಡೋಣ ನಿಮ್ದು. ಬನ್ನಿ, ಖಂಡಿತ. ಮನೆ ಎಲ್ಲಿ? ಬೆಂಗಳೂರು ಯಾವ ನಿಮ್ದು? ಬೆಂಗಳೂರು ಯಾವ ಸರ್ ನಿಮ್ದು? ಬನ್ನಿ. ಬನ್ನಿ ಸರ್, ನೀವು ಹಿರಿಯ ಕಲಾವಿದರು, ದಯವಿಟ್ಟು ಬನ್ನಿ. ನೀವು ಹಿರಿಯರು. ವೇದಿಕೆ ನಿಜಕ್ಕೂ ಖುಷಿ ಆಯ್ತು. ಒಳ್ಳೆ ಯುವ ನಿರ್ದೇಶಕರು ಬಂದಿದ್ದಾರೆ, ವೇದಿಕೆ ಚೆನ್ನಾಗಿದೆ, ಒಳ್ಳೆದಾಗುತ್ತೆ. ಕೂಡ ಅದೇ ವೇದಿಕೆಯಲ್ಲಿ 14ನೇ ಎಪಿಸೋಡ್ ಬಂದಿದೆ. ನಾನು 15ನೇ. ಗ್ರೇಟ್. ಬನ್ನಿ ಸರ್. ಹಾಗಾದ್ರೆ ಬಂದ ತಕ್ಷಣ ನೀವು ಒಂದ್ಸರಿ ಕರೆ ಮಾಡಿ ವರ್ಧನ್ ಅವ್ರಿಗೆ ಹೇಳಿ ಭೇಟಿ ಆಗೋಣ, ಏನಾದ್ರು ಒಂದು ಮಾಡೋಣ. ಬನ್ನಿ. ನೋಡಿ, ಇವತ್ತು 182ನೇ ಎಪಿಸೋಡು. ಎಸ್, ಥ್ಯಾಂಕ್ ಯು ಸರ್. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸರ್. ನಿಮ್ಮ ಜೊತೆಗೆ ಆಸ್ಕರ್ ಅನ್ನೋ ಈ ಹೆಸರು ಬಹುಶಃ ನೀವು ಸಿನಿಮಾ ಮಾಡಿದ್ದೇ ಕಾರಣ ಅನ್ಸುತ್ತೆ. ಇವಾಗ ನೀವೇನು ಆಸ್ಕರ್ ಬಗ್ಗೆ ಹೇಳ್ತಾ ಇದ್ರಿ ಅಲ್ವಾ? ಆಸ್ಕರ್ ಕೃಷ್ಣ ಅಂತ ಏನಕ್ಕೆ ನಿಮ್ಗೆ ಕರೀತಾರೆ? ಆಸ್ಕರ್ ಕೃಷ್ಣ ಅಂತ ಹೇಳಿದ್ರೆ ನನಗೆ ಆಸ್ಕರ್ ಅವಾರ್ಡ್ ಸಿಕ್ಕಿದೆ ಅಂತ ಕೆಲವರು ಅನ್ಕೊಂಡಿದ್ದಾರೆ. ಅಲ್ಲಿ ಒಂದು ಟ್ವಿಸ್ಟ್ ಸಿಕ್ಕಿರಬಹುದು ಅಲ್ಲ, ಬಹುಶಃ ಮುಂದೆ ಅದು ಸಿಗೋ. ಅದು ಇಲ್ಲ, ನನಗೇನು ಆತರ ಆಸ್ಕರ್ ಅವಾರ್ಡ್ ವ್ಯಾಮೋಹಿ ಏನಲ್ಲ ನಾನು. ಅಲ್ಲ, ನಮ್ಗೆ ಹೆಂಗ್ ಗೊತ್ತಾ, ಪ್ರಶಸ್ತಿ ಮತ್ತೊಂದು ಮಗದಲ್ಲ ನಾನು ಯಾವತ್ತೂ ಅರಸಬಹುದನಲ್ಲ. ಈಗ ನಾನು ಅವಾರ್ಡ್ ತಗೊಬೇಕು ಅನ್ನೋ ನಿಟ್ಟಲ್ಲಿ ಹೊರಟಿದ್ರೆ ಖಂಡಿತವಾಗಿ ತಗೋತಿದ್ದೆ ನಾನು. ನನ್ಗೆ ಆ ಹಾದಿಗಳು ಗೊತ್ತು, ಅದಕ್ಕೆ ಯಾವ ತರ ಸಿನಿಮಾಗಳು ಮಾಡಬೇಕು ಅಂತಾನು ಗೊತ್ತಿದೆ. ಅದೆಲ್ಲವೂ ನಾನು ಅಧ್ಯಯನ ಮಾಡಿದೀನಿ. ಸಿನಿಮಾ ಅನ್ನೋದು ಮಾಸ್ ಮೀಡಿಯಾ. ಹೌದು. ಜನರನ್ನ ತಲುಪಕ್ಕೆ ನೀನು ಸಿನಿಮಾ ಮಾಡ್ಲಿಲ್ಲ ಅಂತ ಹೇಳಿದ್ರೆ, ನೀನ್ ಎಲ್ಲೋ ಒಂದು 4-5 ಜನಕ್ಕೆ ತೋರಿಸ್ಬಿಟ್ಟು ಅವ್ರ ಹತ್ರ ಶಬಾಷ್ಗಿರಿ ಗಿಟ್ಟಿಸ್ಕೊಂಡು ಅವಾರ್ಡ್ ತಗೊಂಡ್ಬಿಟ್ರೆ ಪ್ರಯೋಜನ ಇಲ್ಲ. ಅವ್ರು ಯಾರೋ 10 ಜನ ಕೂತ್ಕೊಂಡು ಡಿಸೈಡ್ ಮಾಡೋದಲ್ಲ ನಮ್ಮ ಟ್ಯಾಲೆಂಟ್ ಅನ್ನ. ಅವರು ಫಿಲ್ಮ್ ಮೇಕರ್ಸ್ ಇರ್ಬೋದು, ಇರ್ಲಿ, ಪ್ರತಿಯೊಬ್ಬರಿಗೂ ತಲುಪಬೇಕು. ನೋಡಿ, ಪುಟ್ಟಣ್ಣ ಕಣಗಾಲವರ ಸಿನಿಮಾಗಳು ಜನಗಳನ್ನು ತಲುಪ್ತಿತ್ತು, ಅವಾರ್ಡ್ಗಳನ್ನು ಪಡಿತಿತ್ತು ಅಲ್ವಾ. ಈಗ ನಾಗಾಭರಣ ಸಿನಿಮಾಗಳು ಕಮರ್ಷಿಯಲ್ ಆಗೂ ಇರ್ತವೆ, ಆರ್ಟಿಸ್ಟಿಕ್ ಆಗೂ ಇರ್ತವೆ. ಜನಗಳು ರೀಚ್ ಆಗಿದೆ, ಮತ್ತೆ ದುಡ್ಡನ್ನು ಮಾಡಿದೆ.
ಜನರನ್ನ ತಲುಪಿದೆ. ಅಣ್ಣವರ ಎಲ್ಲಾ ಸಿನಿಮಾಗಳು ಕಲಾತ್ಮಕ ಹೌದು, ಕಮರ್ಷಿಯಲ್ ಹೌದು. ಸೊ ಆದ್ರ ಜನಗಳನ್ನ ತಲುಪಿ ನೀವು, ಹೌದು ಆಯ್ತಾ, ಅವಾಗ ಜನಗಳು ಕೂಡ ಅವಾರ್ಡ್ ಮತ್ತೆ ಇನ್ ಮಿಕ್ಕಿದಂತ ಅವಾರ್ಡ್ಗಳು ಆಟೋಮೆಟಿಕ್ ಆಗಿ ಬರ್ತವೆ. ಅವಾರ್ಡ್ ಇಂದಾನೆ ಬಿದ್ಕೊಂಡು ನನ್ಗೆ ಅವಾರ್ಡ್ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಕ್ಯಾಟಗರಿ ನಾನು ಅದನ್ನ ಅಕ್ಸೆಪ್ಟೇ ಮಾಡೋದಿಲ್ಲ. ಅವ್ರು ಯಾರಾದ್ರೂ ಆಗಿರ್ಲಿ ಅದೊಂದು ಒಂದು ಕ್ಯಾಟಗರಿ ಇದೆ. ಅದು ಈಗ ಅವತ್ತು ಅವಾರ್ಡ್ನ ಪಡ್ಕೋತಾ ಇದ್ರು, ಇವಾಗ ಹೊಡ್ಕೋತಾ ಇದಾರೆ ಅಷ್ಟೇನೆ. ಅದೇನೋ ಅದ್ ಬೇಕಿ ಹೊಡ್ಕೊಳ್ಳಿ ಒಳ್ಳೇದಾಗ್ಲಿ. ನನಗೆ ಅವಾರ್ಡ್ ಬರುತ್ತಾ ಬಿಡುತ್ತಾ ಸೆಕೆಂಡ್ರಿ. ನಾನು ಆಸ್ಕರ್ ಚಿತ್ರ ಮಾಡಿದಕ್ಕೆ ತಮಗೆ ಆಸ್ಕರ್ ಅಂದ್ರೆ ಏನ್ ಗೊತ್ತಾ, ನಾವು ಇಂಡಿಯನ್ ಫಿಲ್ಮ್ ಮೇಕರ್, ಅದು ಹಾಲಿವುಡ್ ಅವಾರ್ಡ್ ಅದು, ಆಯ್ತಾ. ಹಾಗಾಗಿ ಆಸ್ಕರ್ಗೋಸ್ಕರ ಮಾಡ್ತೀವಿ ಅನ್ನೋದೇನು ಬೇಕಾಗಿಲ್ಲ. ನಾವು ನಮ್ಮ ಮಣ್ಣಲ್ಲೇ ಇದಾವ ಬೇಕಾದಷ್ಟು ಅವಾರ್ಡ್ ಇದಾವೆ. ಅದನ್ನ ಮೀರಿ ಯಾಕೆಂದ್ರೆ ಇಲ್ಲಿ ಸಂಸ್ಕೃತಿ ನೋಡಿ, ಆ ಕಲ್ಚರು, ಆ ನೇಟಿವಿಟಿ, ಆ ಬ್ಯಾಕ್ ಡ್ರಾಪ್ ಇಟ್ಕೊಂಡು ಸಿನಿಮಾಗಳು ಮಾಡಿದಾಗ ಆಸ್ಕರ್ ತಗೋತವೆ. ಒಂದ್ ಕ್ಯಾಟಗರಿ ಇದೆ ಬೆಸ್ಟ್ ಫಾರಿನ್ ಲ್ಯಾಂಗ್ವೇಜ್ ಪಿಕ್ಚರ್ ಅಂದ್ಕೊಂಡು, ಅದ್ರಲ್ಲಿ ಅಷ್ಟೆಲ್ಲಾ ಕ್ಯಾಟಗರಿ ಇರೋಂತ ಒಂದೇ ಒಂದು ಕ್ಯಾಟಗರಿಗೆ ಜಗತ್ತಿನ 100 ಸಿನಿಮಾಗಳ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ನಮಸ್ಕಾರ. ಹಲೋ, ನಮಸ್ಕಾರ, ಹೇಗಿದ್ದೀರಾ? ಎಸ್, ನಾನು ಸೂಪರ್ ಆಗಿದ್ದೇನೆ. ನಮ್ಮೊಂದಿಗೆ ಇವತ್ತು ಆಸ್ಕರ್ ಕೃಷ್ಣ ಅವರು ಇದ್ದಾರೆ, ಮಾತಾಡಿ. ನಮಸ್ಕಾರ. ಆರಾಮಿದ್ದೀನಿ. ತಾವು ತಮ್ಮ ಹೆಸರು ಗೊತ್ತಾಗ್ಲಿಲ್ಲ? ನನ್ನ ಹೆಸರು ದಿವ್ಯಾ. ವಿದ್ಯಾ? ದಿವ್ಯಾ, ನೀವು ರಿವರ್ಸ್ ಮಾಡಬೇಕು. ದಿವ್ಯಾ ಹೌದು ಸರ್. ಹೇಳಿ ಮೇಡಮ್, ಎಲ್ಲಿಂದ ಮಾತಾಡ್ತಿದ್ದೀರಿ? ಬೆಂಗಳೂರಿಂದ ಸರ್. ವೆರಿ ಗುಡ್. ಏನ್ ಮಾಡ್ಕೊಂಡಿದ್ದೀರಾ? ನಾನೇ ಪ್ರಶ್ನೆ ಹೇಳಿ ಮೇಡಮ್. ಕಾಫಿ ಆಯ್ತು ಸರ್? ಕಾಫಿ ನಂಗೆ ಒಂದು ಪ್ರಶ್ನೆ ಇದೆ. ಕೇಳಿ. ನಿಮ್ಮ ಕನಸು ಏನು? ನನ್ನ ಕನಸ ಚಿತ್ರರಂಗದಲ್ಲಿ ನಿಮ್ಮ ಕನಸು ಏನು? ನಾನು ಕನಸು ಯಾವುದನ್ನು ಇಟ್ಕೊಂಡಿಲ್ಲ. ಆಯ್ತು, ಗುರಿ ಏನು? ಗುರಿನೂ ಇಲ್ಲ ನನಗೆ. ಐ ವೋಂಟ್ ಬಿಲೀವ್ ಇನ್ ಎನಿ ಡೆಸ್ಟಿನೇಷನ್ ಅಂತ ಅವಾಗಲೇ ಹೇಳಿದೆ ನಾನು ಇವ್ರಿಗೆ. ಡ್ರೀಮ್ ಬಗ್ಗೆ ನೀವು ನಾನು ಗುರಿಯ ನಾನು ಪ್ರತಿಯೊಂದು ದಿನದ ಕೆಲಸವೂ ಕೂಡ ನನ್ನ ಅಚೀವ್ಮೆಂಟ್ಸ್. ನನಗೇನ್ ಗೊತ್ತಾ, ಈಗ ಫಸ್ಟ್ ಟೈಮ್ ಏನಾಗಿರ್ತದೆ ಗೊತ್ತಾ ಮೇಡಮ್, ಅದೀಗ ಒಂದು ಸಿನಿಮಾ ಮಾಡ್ಬೇಕು, ನಾನು ಸಿನಿಮಾ ಡೈರೆಕ್ಟರ್ ಆಗ್ಬೇಕು ಅಂತ ಗುರಿ ಇತ್ತು ಅಲ್ವಾ. ಸಿನಿಮಾ ಡೈರೆಕ್ಟರ್ ಆಗ್ಬಿಟ್ರೆ ಹಂಗಾರೆ ಮುಗ್ದಾಯ್ತಾ ಜೀವನ? ಹಂಗಾರೆ ನಾನು ಸಿನಿಮಾದಲ್ಲಿ ಹೀರೋ ಆಗ್ಬೇಕು ಅಂತ ಅಂದ್ಕೊಂಡಿದ್ದೆ, ಓಕೆನಾ. ನಾನು ಹೀರೋನು ಆದೆ, ಆಯ್ತಾ. ಹಂಗಾರೆ ಮುಗ್ದಾಯ್ತಾ ಗುರಿ? ಆಮೇಲೆ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಅಂದ್ಕೊಂಡೆ, ಸಿನಿಮಾ ಪ್ರೊಡ್ಯೂಸರ್ ಮಾಡಿದೆ, ನಾನು ಪ್ರೊಡ್ಯೂಸರ್ ಆದೆ. ನಾನು ಮುಗ್ದಾಯ್ತಾ ಗುರಿ? ಆಯ್ತಾ. ನಾನು ಫಿಲಂ ಚೇಂಬರ್ ಎಲೆಕ್ಷನ್ ನಿಂತ್ಕೊಬೇಕು, ಗೆಲ್ಬೇಕು ಅಂತ ಆಸೆ ಇತ್ತು, ಆಯ್ತಾ. ಅಲ್ಲೇ ಗೆದ್ದೆ ನಾನು, ಮುಗ್ದಾಯ್ತಾ ಗುರಿ? ಆಯ್ತಾ. ಸೊ ಹಾಗಾಗಿ ಗುರಿ, ಕನಸು ಇವೆಲ್ಲ ಹೆಂಗೆ ಅಂತ ಹೇಳಿದ್ರೆ ಒಂದು ಪ್ರೊವೋಕಿಂಗ್ ಕಾನ್ಸೆಪ್ಟ್ಸ್ ಅವೆಲ್ಲ, ಅದು ಇಟ್ಕೊಬೇಕು. ಇಲ್ಲ ಅಂತಲ್ಲ, ಒಂದು ಏನಾದ್ರು ಒಂದು ನಿಮ್ಗೆ ಒಂದು ಸ್ಟ್ರಾಂಗ್ ಏಮ್ ಇಟ್ಕೊಂಡ್ರೆ ಅಲ್ಲಿ ತಲುಪ್ತೀರಾ ಅಂತ ಹೇಳ್ತಾರೆ. ತಲುಪಿದ ತಕ್ಷಣ ಮುಗಿದೋಯ್ತು ಅಂತ. ಇಟ್ಸ್ ಎ ಜರ್ನಿ, ಲೈಫ್ ಇಸ್ ಎ ಜರ್ನಿ. ನಮ್ಮ ಕೊನೆಯ ಉಸಿರು ಇರುವ ತನಕನು ನಾವು ಕೆಲಸಗಳನ್ನ ಮಾಡ್ತಾನೆ ಇರಬೇಕು. ನೀವು ಯಾವ ಕ್ಷೇತ್ರದಲ್ಲಿ ಇರ್ತೀರಾ, ನೀವು ಯಾವ ಆ ಕ್ಷೇತ್ರದಲ್ಲಿ ಯಾವಾಗಲೂ ಚಟುವಟಿಕೆಯಿಂದ ಇರಿ, ಆಯ್ತಾ. ಖುಷಿಯಾಗಿರಿ. ಲೈಫನ್ನ ಎಂಜಾಯ್ ಮಾಡೋದೇ ನನ್ನ ಕನಸು. ಲೈಫನ್ನ ಖುಷಿಯಾಗಿ ಇಟ್ಕೊಳ್ಳೋದೇ ನನ್ನ ಗುರಿ. ಇದೇ ನನ್ನ ಗುರಿ, ಓಕೆ. ಪ್ರತಿ ಕ್ಷಣವನ್ನು ಅನುಭವಿಸ್ಬೇಕು, ಅದೇ ನನ್ನ ಕನಸು. ಪ್ರತಿ ಕ್ಷಣವನ್ನು ಎಂಜಾಯ್ ಮಾಡಬೇಕು, ಅದೇ ನನ್ನ ಗುರಿ. ಕರೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ದಿವ್ಯ ಅವರೇ. ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು. ಸೊ ಆಸ್ಕರ್ ಅನ್ನೋ ಒಂದು ಚಿತ್ರ ಮಾಡಿದ್ದಕ್ಕೆ ಉದ್ದೇಶ ಏನಿತ್ತು? ಆಸ್ಕರ್ ಆಕ್ಚುಲಿ ಆ ಸಿನಿಮಾ ನಾನು ಮೊದಲಿಗೆ ಮಾಡಿದಾಗ ಅದ್ರ ಶೀರ್ಷಿಕೆ ಬೇರೆ ಇತ್ತು, ಟೈಟ್ಲ್ ಬೇರೆ ಇತ್ತು. ಓಹೋ, ಮೊದಲು ಬೇರೆ ಇತ್ತು. ಇಟ್ ವಾಸ್ ಡಿಫ್ರೆಂಟ್ ಟೈಟಲ್. ನಾವು ಅದನ್ನ ಶುರು ಮಾಡಿದ್ವಿ 2009 ಆ ಸಿನಿಮಾನ ಶುರು ಮಾಡಿದ್ವು. 2000 ಸಿನಿಮಾ ಶುರು ಮಾಡಿದಾಗ ಅಂದ್ರೆ ನಾನು ಕತೆ ಬರ್ದಿದೆ, ಅದನ್ನ ಒಂದು ಒಳ್ಳೆ ಕತೆ ಬರ್ದಿದೆ. ಒಂದು ಏನದು ಸೂಪರ್ ನ್ಯಾಚುರಲ್ ಥ್ರಿಲ್ಲರ್ ಕಾನ್ಸೆಪ್ಟ್. ನಾನ್ ಪ್ರಾಕ್ಟಿಕಲ್ ಆಗಿ ಸೋಲ್ ನಂಬೋದಿಲ್ಲ. ಸೋಲ್ ಅಂತ ಹೇಳಿದ್ರೆ ಇದು ಡೈರೆಕ್ಟರ್ಗಿಂತ ಮುಂಚೆ ರೈಟರ್ ಆಗ್ಬಿಟ್ಟಿದ್ರಿ. ರೈಟರ್ ಅಂದ್ರೆ ನೀವೇ ನನ್ ಕರ್ಕೊಂಡ್ ಬಂದಿದ್ದೆ ರೈಟಿಂಗ್. ಹೌದು, ನಾನು ಬರಿತಾ ಇದ್ದೆ. ನನ್ಗೆ ಏನಾಗ್ತಿದ್ರು, ನಾನು ಬರಿತಾ ಇದ್ದಲ್ಲ ಕತೆಗಳು, ಕವನಗಳೆಲ್ಲ ಬರಿತಾ ಇದ್ದಲ್ಲ. ಅವಾಗ ನನ್ನ ಜೊತೆ ಇದ್ದವರು, ಸುತ್ತಮುತ್ತ ಇದ್ದವರು, ನೀನ್ ಸಿನಿಮಾ ಇಂಡಸ್ಟ್ರಿಗೆ ಹೋಗು, ನೀನ್ ಇಷ್ಟೆಲ್ಲ ಪುಸ್ತಕಗಳನ್ನ ಇಟ್ಕೊಂಡಿದ್ಯಾ, ಇಷ್ಟು. ನಾನು 100 ಸಿಂಗರ್ಸ್ ನಮ್ಮೂರಲ್ಲಿ ಹಳ್ಳಿಲಿ ಕ್ಯಾಸೆಟ್ ಟೇಪ್ ಹಾಕಬಿಟ್ಟು ರೇಡಿಯೋದಲ್ಲಿ ಹಾಡು ಬರ್ತಾ ಇದ್ರೆ ಇವನ್ ಇಂಥನೇ ಸಿಂಗರ್ ಅಂತ ಹೇಳ್ತಾ ಇದ್ದೆ, ಯಾವ್ದೇ ಭಾಷೆ ಆಗಿರ್ಲಿ. ಸುಮಾರು 100, ಅವಾಗಲೇ 400-500 ಸಿಂಗರ್ಸ್ ನಾವು ಐಡೆಂಟಿಫಿಕೇಶನ್ ಮಾಡ್ತಿದ್ದೇವೆ ಆಗಿನ ಕಾಲದಲ್ಲಿ. ಆಮೇಲೆ ನನ್ನ ಹತ್ರ ಯಾವ ಕಲೆಕ್ಷನ್ಸ್ ಇಲ್ದಿರೋ ರೇರ್ ಕಲೆಕ್ಷನ್ಸ್ ಕ್ಯಾಸೆಟ್. ಇವತ್ತಾದ್ರೆ ಇಂಟರ್ನೆಟ್ ಇದೆ. ಹೌದು,
ಇವತ್ತು ಇಂಟರ್ನೆಟ್ ಇದೆ, ಎಲ್ಲ ಕೈಗೆ ಸಿಗ್ಬಿಡ್ತದೆ. ಅವತ್ತು ಏನೂ ಇಲ್ಲ ಸರ್ ಅವಾಗ. ಟೇಪ್ ರಿಕಾರ್ಡರ್ನ ನನ್ನ ಹತ್ರ ಒಂದು ವಾಕ್ಮನ್ ಇರಬೇಕು, ಅದ್ರಲ್ಲಿ ನನ್ನದೇ ಆದಂತ ಹಾಡುಗಳನ್ನ ಹಾಕೊಂಡು ಎಂಜಾಯ್ ಮಾಡ್ಬೇಕು ಅಂತ ಕನ್ಸಿತ್ತು ನನಗೊಂದು. ನಿಮ್ಮ ನೆಚ್ಚಿನ ಹಾಡುಗಳು. ಯಾವಾಗ ಅಂದ್ರೆ ನಂದು ಅಂತ ಏನಿರ್ಲಿಲ್ಲ, ಎಲ್ಲೋ ಹಾಡು ಹಾಕೋರು ಅವ್ರು ಆಫ್ ಮಾಡ್ಬಿಟ್ಟ ತಕ್ಷಣ ಅಯ್ಯೋ ಅಂತ ಬೇಜಾರಾಗೋದು. ಅಥವಾ ಇನ್ನೊಂದು ನನ್ನ ಹಾಡು ಕೇಳ್ಬೇಕು ಅಂದಾಗ ಅವ್ರ ಹತ್ರ ಬರ್ತಾ ಇರ್ಲಿಲ್ಲ, ರೇಡಿಯೋ ಇರ್ಬೋದು. ಅವಾಗ ನಮ್ದೇ ಆಸೆ ಏನಂದ್ರೆ ನನ್ನ ಹತ್ರ ಒಂದು ವಾಕ್ಮನ್ ಇರ್ಬೇಕು, ನಾನು ಕ್ಯಾಸೆಟ್ ತಗೊಂಡು ಕೇಳ್ಬೇಕು. ಎಂತ ಕಾಸ್ಟ್ಲಿ ದುನಿಯಾ, ಇವತ್ತೆಲ್ಲ ಫ್ರೀ ಆಗಿ ಕೇಳ್ತೀವಿ ನಾವು. ಅವತ್ತು ಎಷ್ಟು ಕಾಸ್ಟ್ಲಿ ಹೇಳಿ, ಒಂದು ವಾಕ್ಮನ್ ತಗೊಬೇಕಂದ್ರೆ ಸಾವಿರಾರು ರೂಪಾಯಿ ದುಡ್ಡು, 1000 ರೂಪಾಯಿ ದುಡ್ಡು ಇವತ್ತು ಲಕ್ಷಕ್ಕೆ ಸಮಾನ. ಹೌದು, ಇವತ್ತು 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದಾಗ ಅವತ್ತು 2,000 ರೂಪಾಯಿ ನಾನು ವಾಕ್ಮನ್ಗೆ ಅದನ್ನ ಕ್ಯಾಸೆಟ್ ಹಾಕ್ಬಿಟ್ಟು ಎ ಸೈಡ್ ಬಿ ಸೈಡ್. ಹೌದು, ಆ ಕ್ಯಾಸೆಟ್ ಕನ್ನಡ ಆಗ್ಬೇಕಿತ್ತು, ಅದನ್ನ ರೆಕಾರ್ಡಿಂಗ್ ಮಾಡ್ಕೊಂಡು ಬರ್ತಿದ್ರು. ಹೌದು, ಅಲ್ಲ ನಾವು ಕ್ಯಾಸೆಟ್ ತಗೋಬೇಕು, ಎಷ್ಟು ಹೇಳಿ ಕ್ಯಾಸೆಟ್ ಅವಾಗ 30 ರೂಪಾಯಿ 40 ರೂಪಾಯಿ 50 ರೂಪಾಯಿ ಕ್ಯಾಸೆಟ್ ಕೂಡ ಅವಾಗ. 30-40 ರೂಪಾಯಿ ಎಷ್ಟು ಕಷ್ಟ ಇದೆ. ಇವತ್ತು 1,000-2,000 ಸಮಾನ ಅದು. ಇನ್ವೆಸ್ಟ್ ಮಾಡ್ಕೊಂಡು ಎಷ್ಟು ಕಷ್ಟ ಆಗ್ತದೆ. ನಾವು 1 ರೂಪಾಯಿನ ಸೇವ್ ಮಾಡ್ತಿದ್ವಿ ಒಂದು ಕ್ಯಾಸೆಟ್ ತಗೋಬೇಕು. ಒಂದು ಕ್ಯಾಸೆಟ್ ತಗೋಬೇಕಂದ್ರೆ ಒಂದು ಬೇರೆ ನನ್ನ ವಾರಿಗೆ ಹುಡುಗರೆಲ್ಲ ಬೇರೆದ್ರಲ್ಲಿ ದುಡ್ಡು ಕಳ್ಕೊತಾ ಇದ್ರು. ನಾನು 1 ರೂಪಾಯಿ ಕೂಡಾಕಿ ಒಂದು ಕ್ಯಾಸೆಟ್ ತಗೋತಿದ್ದೆ. ನೀನೇನು ಮೂರ್ಖರ, ನೀನೇನು ಕೂಡಾಕಿ ಬರೀ ಕ್ಯಾಸೆಟ್ ತಗೋತಾನೆ ಹುಡುಗ, ನಾನು ಎಂಜಾಯ್ ಮಾಡ್ತೀನಿ. ಪುಸ್ತಕ ತಗೋತಿದ್ದೆ, ಕ್ಯಾಸೆಟ್ಗಳು ತಗೋತಾ ಇದ್ದೆ. ನನ್ನ ಹತ್ರ ಲೈಬ್ರರಿ ಇತ್ತು, ಮ್ಯೂಸಿಕ್ ಲೈಬ್ರರಿ, ಬುಕ್ ಲೈಬ್ರರಿ ಎಲ್ಲ ಇತ್ತು. ನಾನು ನಮ್ಮ ಊರಿನಲ್ಲೇ ಒಂದು ವಿಭಿನ್ನವಾಗಿದ್ದೆ. ಅದೊಂದು ಕುಗ್ರಾಮ, ಒಂದು ಮೂಲೆಯಲ್ಲಿರೋ ಹಳ್ಳಿ ಆಗಿದ್ದು. ನನ್ನ ಜೀವನ ಶೈಲಿ ಬೇರೆ ಇತ್ತು. ಜನ ನಮ್ಮ ಮನೆ ಬರೋರು ಎಲ್ಲ ಕನ್ವರ್ಟ್ ಆಗೋರು. ಪೀಸ್ಫುಲ್ ಆಗಿದೆ ಗುರು ನಿಂದು ಮನೆ, ಇಲ್ಲೇ ಇರ್ಬೇಕು ಅನ್ಸುತ್ತೆ, ಇಲ್ಲೇ ಸ್ವಲ್ಪ ಕುತ್ಕೊಬೇಕು ಅನ್ಸುತ್ತೆ, ಸ್ವಲ್ಪ ಮಾತಾಡ್ಬೇಕು ಅಂತ ಅನ್ಸುತ್ತೆ. ಆ ವಾತಾವರಣ ನಾನೇ ಕ್ರಿಯೇಟ್ ಮಾಡ್ಕೊಂಡಿದ್ದೆ. ನಾನು ಎಲ್ಲೇ ಹೋದ್ರು ಕೂಡ ಇವತ್ತು ಕೂಡ ನಾನಿರೋ ವಾತಾವರಣ ಹಂಗೆ ಮಾಡ್ಕೊತೀನಿ. ನಾನು ಬೆಳಗ್ಗೆ ನಮ್ಮ ಹುಡುಗನ್ಗೆ ಹೇಳ್ತಾ ಇದ್ದೆ, ನಾವು ರಾತ್ರಿ ಹಾಲ್ಟ್ ಆಗಿದ್ವಲ್ಲ, ನನಗೆ ಹಿಂಗೆ ಇರ್ಬೇಕು, ಒಂದ್ ಚೂರು ಗಲೀಜ್ ಆಯ್ತು ಅಂತ ಹೇಳಿದ್ರೆ ನನಗೆ ಆಸ್ಕರ್ ವಿಷಯ ಬಂದ್ರೆ ನೀವು ಸಾರಿ. ಮೊದಲು ಟೈಟಲ್ ಯಾವ್ದಿತ್ತು? ಮೊದಲು ಟೈಟ್ಲ್ ಏನ್ ಬೇಡ ಬಿಡಿ, ಆಸ್ಕರ್ ಅಂತ ಏನಕ್ಕೆ ಗೊತ್ತು ಅಂದ್ರೆ ಚೆನ್ನಾಗಿತ್ತು. ಅದೇ ಯಾಕೆ ಕನ್ವರ್ಟ್ ಆಯ್ತು ಅಂತ ಹೇಳ್ತೀನಿ ಇವಾಗ, ಅದನ್ನು ಹೇಳ್ತೀನಿ. ಆ ಸಂದರ್ಭದಲ್ಲಿ ಸಿನಿಮಾ ಇನ್ವೆಸ್ಟ್ಮೆಂಟ್, ಇಷ್ಟು ಕ್ವಶನ್ ಆಫ್ ಇನ್ವೆಸ್ಟ್ಮೆಂಟ್. ನಾನು ಅವತ್ತಿಂದ ಇವತ್ತು ಕೂಡ ಸಿನಿಮಾ ನಾನು ಪ್ಯಾಷನ್ ಜೊತೆಗೆ ಪ್ರೊಫೆಷನ್ ಆಗಿ ತಗೊಂಡಿದ್ದೀನಿ. ಯಾವ್ದಾದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋದು, ಎಕ್ಸ್ಪೆರಿಮೆಂಟ್ ಮಾಡೋದು, ಅಥವಾ ನಂದು ಸಾಲ ತಂದ್ಬಿಟ್ಟು ದುಡ್ಡು ಹಾಕ್ಬಿಟ್ಟು ಎಕ್ಸ್ಪೆರಿಮೆಂಟ್ ಮಾಡೋದು, ಇವೆಲ್ಲ ಇಟ್ಕೊಳಕ್ ಹೋಗ್ಬೋದು. ಬಿಸ್ನೆಸ್. ಅವಾಗ ನಾವು ಸಿನಿಮಾನ ನನ್ನ ಖುಷಿಗೋಸ್ಕರ ಮಾಡ್ಕೊಂಡ್ಬಿಟ್ಟು ಆಮೇಲೆ ದುಡ್ಡುಗಳು ಬರ್ಲಿಲ್ಲ ಅಂತ ಹೇಳಿದಾಗ ಅವಾಗ ಕಷ್ಟ ಆಗುತ್ತೆ. ಅಟ್ಲೀಸ್ಟ್ ಒಂದು ಸಿನಿಮಾ ಕ್ಲಿಕ್ ಆಯ್ತು ಅಂತ ಹೇಳಿದ್ರೆ ನನಗೆ ಇನ್ನೊಂದಷ್ಟು ಸಿನಿಮಾಗಳು ಸಿಗ್ತವೆ ಅಂದ್ಬಿಟ್ಟು ನಾನೇನ್ ಮಾಡಿದೆ, ರೆಫರೆನ್ಸ್ ಹುಡ್ಕೋತಾ ಇರ್ತೀವಿ. ಏನು ಅವಾಗ ನನ್ನ ಹೀರೋ, ನನ್ನ ಫ್ರೆಂಡ್ ಒಬ್ಬ ಹೀರೋ ಅದು ಸಿನಿಮಾದಲ್ಲಿ, ಅವ್ನು ಕಮರ್ಷಿಯಲ್ ಮಾಡಿ ಚೆನ್ನಾಗಿತ್ತು. ಡೈರೆಕ್ಟ್ರೇ ಸ್ವಲ್ಪ ಕ್ಯಾಚಿ ಆಗಿಡೋಣ ಟೈಟ್ಲು, ಸ್ವಲ್ಪ ಥಿಂಕ್ ಮಾಡೋಣ ಅಂತ ಹೇಳ. ನಾನು ಅವನು ಫ್ರೀಡಮ್ ಕೊಟ್ಟೆ, ಹೋಗಿ ನೀನೇ ಟೈಟ್ಲ್ ಹುಡುಕಂಬ, ಅದೇ ಟೈಟ್ಲ್ ಇಟ್ಕೊಂಡು ಮಾಡೋಣ. ಆ ಟೈಟ್ಲ್ ಹೇಗೆ ಇದ್ರು ಕಥೆನ ನಾನು ಅದಕ್ಕೆ ಬ್ಲೆಂಡ್ ಮಾಡ್ತೀನಿ. ಇಟ್ಸ್ ಅ ಕ್ವಶನ್ ಆಫ್ ಇನ್ವೆಸ್ಟ್ಮೆಂಟ್. ಯಾರ ದುಡ್ಡುಗಳು ವ್ಯರ್ಥ ಆಗಬಾರ್ದು. ನಮ್ಗೆ ಹೇಗೆ ಗೊತ್ತಾ, ಟೈಟ್ಲು ಒಂದು 25% ಇಂದ ಒಂದೊಂದ್ಸರಿ 50% ಮಾರ್ಕೆಟ್ ಆಗ್ಬಿಟ್ಟು ಯಾರ್ದೋ ದುಡ್ಡು ಒಲ್ಲಮ್ಮನ ಜಾತ್ರೆ ಮಾಡಕ್ ಇಷ್ಟ ಇಲ್ಲ ಅಲ್ವಾ. ಅವಾಗ ನಾವು ಟೈಟ್ಲ್ ಕಡೆ ಗಮನ ಹರಿಸ್ಲೇಬೇಕು. ಇವತ್ತು ಎಷ್ಟೋ ಜನ ನಿದ್ದೆ ಮಾಡೋ ಟೈಟ್ಲ್ಗಳು ಇಟ್ಕೊಂಡ್ಬಿಡ್ತೀವಿ. ಅದು ಆ ಟೈಟ್ಲಲ್ಲೇ ಅರ್ಧ ನೋಡ್ಬೇಕಾ ಬೇಡ ಅಂತ ವೈಬ್ಸ್ ಬೇಕು, ವೈಬ್ರೇಷನ್, ಪಾಸಿಟಿವ್ ಎನರ್ಜಿ ಇರಬೇಕು, ಮತ್ತೆ ಅದು ಪ್ರಚಲಿತವಾಗಿರ್ಬೇಕು, ಪ್ರಚಾರದಲ್ಲಿರಬೇಕು. ಇವಾಗ ಏನಾರ ಒಂದು ಇಶ್ಯೂ ಆಗ್ಬಿಡ್ತು ಅಂತ ಹೇಳಿದ್ರೆ ಇವಾಗ ಅದನ್ನ ಟೈಟ್ಲ್ ಮಾಡ್ಕೋತಾ ಇದಾರೆ. ಇವಾಗ ನ್ಯೂಸ್ ಚಾನಲ್ಸ್ ಇರಲಿಲ್ಲ, ಅವಾಗ ಈ ಮಟ್ಟಿಗೆಲ್ಲ ಬೆಳೆದು ಏನು ನಿಂತಿರಲಿಲ್ಲ. ಅವಾಗ ನ್ಯೂಸ್ ಚಾನಲ್ಸ್ ಇರಲಿಲ್ಲ, ಅವಾಗ ತುಂಬಾ ಕಷ್ಟದಲ್ಲಿ ಇತ್ತು. ಅವಾಗ ಮೀಡಿಯಾನೇ ಇರಲಿಲ್ಲ ಅವಾಗ. ಸೊ ಅವಾಗ ಏನು ಮಾಡೋದು, ಅವಾಗ ಈ ಮಟ್ಟಕ್ಕೆ ಪ್ರಬಲವಾಗಿ ನ್ಯೂಸ್ ಚಾನಲ್ಗಳು ಬೆಳೆದು ನಿಂತಿರಲಿಲ್ಲ, ಪೇಪರ್ ಮೇಲೆ ಡಿಪೆಂಡ್ ಆಗ್ತಿತ್ತು. ಅವಾಗ ಒಂದಷ್ಟು ಟಿವಿನೇನು 2-3 ಚಾನಲ್ಸ್ ಮಾತ್ರ ಅವಾಗಿತ್ತು ಅಷ್ಟೇ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಇಂಡಿಯಾಗೆ, ನಮ್ಮ ಭಾರತಕ್ಕೆ 3 ಆಸ್ಕರ್ ಪ್ರಶಸ್ತಿಗಳು ಬಂದ್ಬಿಡ್ತವೆ. AR ರೆಹಮಾನ್ ಭಾರತಕ್ಕೆ, ರಸೂಲ್ ಪೂಕುಟ್ಟಿ ಅಂಡ್ 2 ರೆಹಮಾನ್ ಮ್ಯೂಸಿಕ್ಗೆ, ಒಂದು ರಸೂಲ್ ಪೂಕುಟ್ಟಿ ಬೆಸ್ಟ್ ಸೌಂಡ್ ಡಿಸೈನಿಂಗ್. ಅದು ದೇಶದಾದ್ಯಂತ ತುಂಬಾ ಚರ್ಚೆ ಬರುತ್ತೆ. ಯಾಕಂದ್ರೆ ಆಸ್ಕರ್ ಅವಾರ್ಡ್ ಅನ್ನೋದು ಭಾರತದ ಕನಸು. ಅದು ಒಬ್ಬರಿಗೆ ಸಿಕ್ಕಿದ್ದು, ಅವರೇ ನಮ್ಮ ಸತ್ಯಜಿತ್ ರಾಯ್ ಅವ್ರಿಗೆ. ಸತ್ಯಜಿತ್ ರಾಯ್ ಅವ್ರಿಗೆ ಅಷ್ಟೇ ಸಿಕ್ಕಿದ್ದು ಆಸ್ಕರ್. ಇವತ್ತು ಕೂಡ ಗಗನ ಕುಸುಮ, ಇನ್ನೂ ಎಷ್ಟೋ ಜನ ನಾವು ಆಸ್ಕರ್ ತಗೊಬೇಕು ಅಂತ ಹೇಳ್ತಾನೆ ಇದೀವಿ. ಕಷ್ಟ ಇದೆ ಆಯ್ತಾ, ಡಿಫ್ರೆಂಟ್ ಡೈರೆಕ್ಷನ್ ನೀವು ಹೇಳ್ದಂಗೆ. ಸತ್ಯಜಿತ್ ರಾಯ್ ಅವ್ರಿಗೂ ಕೂಡ ಅವ್ರ ಜೀವಿತಾವಧಿನಲ್ಲಿ ಅವ್ರು ಮಾಡಿದಾಗ ಅವ್ರ ಸಿನಿಮಾಗಳಿಗೆ ಅಂತ ಅವ್ರ ಪ್ರಶಸ್ತಿ ಕೊಡ್ಲಿಲ್ಲ. ಅವರು ಎಲ್ಲ ಅವ್ರ ಲೈಫಲ್ಲಿ ಮಾಡಿರುವಂತ ಸಿನಿಮಾ ಕೆಲಸಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಲೈಫ್ ಟೈಮ್ ಅಚೀವ್ಮೆಂಟ್ ಅಂತ ಅವ್ನು ಕೊಡ್ತಾರೆ. ಪಾಪ ಈ ವ್ಯಕ್ತಿಗೆ ಅನ್ಯಾಯ ಆಗಬಾರದು, ಸಿನಿಮಾ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ಗೌರವಯುತವಾಗಿ ಜೀವಮಾನ ಸಾಧನೆ ಆಸ್ಕರ್ ಕೊಡ್ತಾರೆ. ಅದಾದ್ಮೇಲೆ ಯಾವ ಆಸ್ಕರು ಇಲ್ಲ. ಇದು ಕೂಡ ಇದು ಭಾರತದ ಸಿನಿಮಾ ಅಲ್ಲ, ಯಾವುದು ರೆಹಮಾನ್ ಅವ್ರಿಗೆ ಬಂತಲ್ಲ, ಯಾವ್ದು ಸಿನಿಮಾ ಅದು, ಸ್ಲಮ್ ಡಾಗ್ ಮಿಲಿಯನರ್ಗೆ ಬಂದಿದ್ದು. ಆ ಸಿನಿಮಾಗೆ ಬಂದಂತ ಅವಾರ್ಡು
ಇಟ್ ವಾಸ್ ನಾಟ್ ಇಂಡಿಯನ್ ಮೂವಿ, ಅದೊಂದು ಹಾಲಿವುಡ್ ಮೂವಿನೇ, ಆದ್ರೆ ಕೆಲಸ ಮಾಡಿದ್ದಾರೆ ಅವರು. ಇನ್ಸ್ಪೈರ್ಡ್ ಬೈ ಹಾಲಿವುಡ್ ಮೂವಿ. ಇಲ್ಲ, ಸಿನಿಮಾನೇ ಹಾಲಿವುಡ್ ಮೂವಿ, ಮೂವಿನೇ. ಸಿನಿಮಾನೇ ಇಂಗ್ಲಿಷ್ ಪಿಕ್ಚರ್, ಅದು ಇಂಗ್ಲಿಷ್ ಪಿಕ್ಚರ್, ಇಂಗ್ಲಿಷ್ ಮೇಕಿಂಗ್, ಇಂಗ್ಲಿಷ್ ಡೈರೆಕ್ಟರ್. ಇವ್ರು ಅದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ರೆಹಮಾನ್. ಕತೆ ನಡೆಯೋದು ಇಂಡಿಯನ್ ಕಾನ್ಸೆಪ್ಟ್ ಅದು. ಈಗ ನೀವು ಒಂದು ಸಿನಿಮಾ ಮಾಡ್ತಾರೆ, ನೀವು ಫಾರಿನ್ ಕತೆ ತಗೊಬಹುದು, ಅಮೆರಿಕ ಕತೆ ಮಾಡೋದು ಕನ್ನಡದಲ್ಲೇ. ನೀವು ಅವರು ಭಾರತದ ಕತೆ ತಗೊಂಡು ಹಾಲಿವುಡ್ ಸಿನಿಮಾ ಮಾಡ್ತಾರೆ ಅವರು. ಅಥವಾ ಇಲ್ಲಿ ಮುಂಬೈ ಸ್ಲಮ್ ನ ಕಾನ್ಸೆಪ್ಟ್ ಇಟ್ಕೊಂಡು ಅವ್ರು ಸಿನಿಮಾ ಮಾಡ್ತಾರೆ. ಅದಕ್ಕೆ ಮುಂಬೈ ಕಾನ್ಸೆಪ್ಟ್, ಸ್ಲಮ್ ಕಾನ್ಸೆಪ್ಟ್ ಇಟ್ಕೊಂಡು ಇಂಡಿಯನ್ ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡ್ಬೇಕು ಅಂತ ಹೇಳಿದಾಗ ಇಲ್ಲಿ ನೇಟಿವಿಟಿ ಇರೋರ್ನ ಟೆಕ್ನಿಷಿಯನ್ಸ್ ಇಲ್ಲಿ ಅವ್ರನ್ನ ಹಾಕತ್ತಾರೆ. ಡ್ಯಾನಿ ಬಾಯ್ಲ್ ಡೈರೆಕ್ಟ್. ಅವ್ರೇನ್ ಮಾಡ್ತಾರೆ, ರೆಹಮಾನ್ಗೆ ಹಾಕೊಂಡು ವರ್ಕ್ ಮಾಡ್ತಾರೆ. ಅದು ತುಂಬಾ ನೀಟಾಗಿ ವರ್ಕೌಟ್ ಆಗುತ್ತೆ ಇಂಡಿಯನ್ ಕಾನ್ಸೆಪ್ಟ್ಗೆ. ಸೂಪರ್ ಹಿಟ್ ಸಾಂಗು ಕ್ಲಿಕ್ ಆಗೋಯ್ತದೆ. ಎಲ್ಲಾದ್ರೂ ಇಂಡಿಯಾ ಆಸ್ಕರ್ 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 ಬೆಳಗ್ಗೆಯಿಂದ ಸಂಜೆಗೆ ಅದೇ ಚರ್ಚೆ. ನಮ್ಮ ಹೀರೋ ಬಂದವಾಗ ನಮ್ಮ ಹೇಳ್ತಾರೆ, ನಿರ್ದೇಶಕರೇ ಆಸ್ಕರ್ ಅಂತ ಟೈಟ್ಲ್ ಕೊಡ ನಮ್ಮ ಸಿನಿಮಾಗೆ ಅಂತ. ಅಯ್ಯೋ, ನನ್ ಕತೆಗೂ ಆಸ್ಕರ್ಗೂ ಮ್ಯಾಚ್ ಆಗಲ್ವಲ್ಲ. ತುಂಬಾ ಚರ್ಚೆಲಿ ಇದೆ ಇವಾಗ. ಇಟ್ರೆ ಒಳ್ಳೆ ಪ್ರಚಾರ ಸಿಗುತ್ತೆ ನಮ್ಗೆ ಅನ್ಕೊಂಡು ನಮ್ಮ ಒನ್ ಆಫ್ ದ ಇನ್ವೆಸ್ಟರ್. ನೀವೇನೋ ಡೈರೆಕ್ಷನ್, ನಾವು ಬಿಸ್ನೆಸ್ ಯೋಚನೆ ಮಾಡೋಕಲ್ಲ ಡೈರೆಕ್ಟ್ರ, ಹಂಗೆ ಹಿಂಗೆ ಅಂತ ಪಾಪ ನಾನು ತುಂಬಾ ಗೌರವಿಸ್ತಾರ. ಅವರೆಲ್ಲ ತುಂಬಾ ರೆಸ್ಪೆಕ್ಟ್ ಕೊಡ್ತಾ ಇದ್ರು ನನಗೆ. ಪ್ರೀತಿಯಿಂದ ಎಲ್ಲಾ ಡಿಸ್ಕಸ್ ಮಾಡೋರು, ಬಿಸ್ನೆಸ್ ಆಲ್ಸೋ ಯೋಚನೆ ಮಾಡ್ಬೇಕು, ಹಂಗ ಒಂದು ಕೆಲಸ ಮಾಡೋಣ. ಆಯ್ತಪ್ಪ, ಕಥೆನಲ್ಲಿ ಒಂದಷ್ಟು ಮಾರ್ಪಾಟುಗಳನ್ನ ಮಾಡ್ಕೊಂಡು ನಾನು ಅದಕ್ಕೆ ಇದನ್ನೆಲ್ಲ ಇಂಟರ್ನಲ್ ಸೀಕ್ರೆಟ್ಸ್ ನ ಏನು ಎಕ್ಸ್ಪ್ಲೋರ್ ಮಾಡೋ ಅವಶ್ಯಕತೆ ಮಾಡಲ್ಲ. ಬಟ್ ನಾನು ಐ ವೋಂಟ್ ಬಾದರ್. ಯಾಕೆ ಅಂತ ಹೇಳಿದ್ರೆ ಸಿನಿಮಾ ನನಗೆ ಎಷ್ಟು ಪ್ಯಾಷನ್, ಪ್ರೊಫೆಷನ್ ಕೂಡ ನನಗದು. ಆಯ್ತಾ, ಹಾಗಾಗಿ ಅದನ್ನ ಜನಗಳ ತಲುಪಬೇಕು ಅಂತ ಹೇಳಿದ್ರೆ ಸ್ವಲ್ಪ ಅದಕ್ಕೆ ನಾವು ಪಾಲಿಶ್ ಮಾಡ್ಕೊಡ್ಬೇಕು. ನೀವು ಪ್ರಾಡಕ್ಟ್ ನ ಒಳಗಡೆ ಎಷ್ಟೇ ಒಳ್ಳೆ ಪ್ರಾಡಕ್ಟ್ ಇದ್ರು ಕೂಡ ರ್ಯಾಪರ್ ಮೇಲ್ಗಡೆ ಚೆನ್ನಾಗಿಲ್ಲ ತಗೊಳಲ್ಲ. ನೀವು ಒಳ್ಳೆ ಪ್ಯಾಕೆಟ್ ಮಾಡಿ ಕಿತ್ತೋಗಿರೋದು ಕೊಟ್ಟರು ತಗೋತಾರೆ. ಅದೇ ನೀವು ಒಳ್ಳೆ ಪ್ರಾಡಕ್ಟ್ ಕೊಡ್ಬೇಕಾದ್ರೂ ರ್ಯಾಪರ್ನ ಚೆನ್ನಾಗಿ ಮಾಡಿ, ಎರಡು ಪ್ರಾಡಕ್ಟ್ ಮತ್ತೆ ರ್ಯಾಪರ್ ಎರಡೂ ಚೆನ್ನಾಗಿದ್ರೆ ಜಾಸ್ತಿ ಜನಕ್ಕೆ ರೀಚ್ ಆಗ್ತಾರೆ ಅಂದ್ಬಿಟ್ಟು ಒಳ್ಳೆ ಟೈಟಲ್ ಇಟ್ಟವಾಗ. ಕೆಲವೊಂದ್ಸಲ ರ್ಯಾಪರ್ ಚೆನ್ನಾಗಿರುತ್ತೆ, ಆಮೇಲೆ ಪ್ರಾಡಕ್ಟ್ ಇರೋದಿಲ್ಲ. ಹೌದು, 100%. ಅದು ಓಪನಿಂಗ್ ಸಿಗುತ್ತೆ ನಿಮ್ಗೆ ಅಷ್ಟೇ. ಎಷ್ಟೋ ಅದ್ಭುತ ಸಿನಿಮಾಗಳು ನಾವು ನೋಡ್ತೀವಿ, ಟ್ರೈಲರ್ ಟ್ರೈಲರ್ ಅಂತ ಹೋಗ್ತೇವೆ, ಬಟ್ ನೋಡಿದ್ಮೇಲೆ ಅದ್ರಲ್ಲಿ ಏನಿರಲಿಲ್ಲ. ಹಂಗಾದಾಗ ಆ ಟೈಟಲ್ ನ ಅಡಾಪ್ಟ್ ಮಾಡ್ಕೊಂಡು ನನ್ನ ಚಿತ್ರಕಥೆಯಲ್ಲಿ ಒಂದಷ್ಟು ಮಾರ್ಪಾಟುಗಳನ್ನ ಮಾಡ್ಕೊಂಡು ಬ್ಲೆಂಡ್ ಮಾಡ್ತೀನಿ. ಅದ್ರ ತಕ್ಕಂತೆ ಮಾಡಿದಿರ. ಖಂಡಿತವಾಗಿ ನೋಡಿದಾಗ ಆಸ್ಕರ್ ತೊಂದರೆ ಇಡಬಹುದು ಅಂತ ಅನ್ಸುತ್ತೆ. ಆವಾಗ ಆಸ್ಕರ್ ಟೈಟಲ್ ಕೊಡ್ತೀನಿ ನಾನು. ಅದು ಯೂಟ್ಯೂಬ್ ಅಲ್ಲಿ ಏನಾದ್ರು ಅವೈಲೇಬಲ್ ಇದೆ. ಅದೇ ಹೇಳಿದ ಸಮಸ್ಯೆ ಏನಾಯ್ತು ಅಂತ, ಅದು ಫಿಲ್ಮ್ ನೆಗೆಟಿವ್ ಅಲ್ಲಿ ಮಾಡಿದ್ದು, ಡಿಜಿಟಲ್ ಫಾರ್ಮೆಟ್ ಇನ್ನೂ ಬಂದಿರಲಿಲ್ಲ. ಇದ್ದಿದ್ರೆ ಅದು ಏನೋ ಈಗ ನೆಗೆಟಿವ್ ಅಲ್ಲಿ ಇದೆ. ಅದನ್ನ ಡಿಜಿಟಲ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಮತ್ತೆ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಬೇಕು. ಅದು ಅದು ನನ್ನ ಸಿನಿಮಾ ಆಗಿದ್ರೆ ಏನೋ ಮಾಡ್ಬೋದಾಗಿತ್ತು. ಅದು ನಿರ್ಮಾಪಕರು ಬೇರೆ, ಅವರು ಮನಸ್ಸು ಮಾಡಿ ಮನ್ಸು ಮಾಡ್ಬೇಕು, ಏನಾರು ಮಾಡ್ಬೇಕು. ಅದು ವಸ್ತು ಅವ್ರದ್ದು. ನಾವು ಹೇಳಿ ಏನ್ ಮಾಡಕ್ಕಾಗುತ್ತೆ ಅನ್ಕೊಂಡು ನೋಡೋಣ, ಮಾತಾಡ್ತೀನಿ ಒಂದಿಷ್ಟ ಮಾತಾಡಿ. ಆಮೇಲೆ ಕೃಷ್ಣ ಸರ್, ಈಗ ಪ್ರತಿ ಡೈರೆಕ್ಟರ್ದು ಒಂದು ಬೆಂಚ್ ಮಾರ್ಕ್ ಅಂತ ಇರುತ್ತೆ. ಪರ್ಟಿಕ್ಯುಲರ್ ಈ ತರಾನೇ ಒಂದು ಸ್ಟೈಲಲ್ಲಿ ಮಾಡಬೇಕು ಅಂತ ಡೈರೆಕ್ಷನ್ ಇರುತ್ತೆ. ನಮ್ಮ ಎಲ್ಲ ಪ್ರತಿಯೊಬ್ಬರು ಭಾರ್ಗವ್ ಸರ್ ಆಗಲಿ ಅಥವಾ ನಮ್ಮ ಪುಟ್ಟಣ್ಣ ಕಣ್ಗಳಾಗಲಿ, ಅವ್ರದೇ ಆದ ಒಂದು ಬೆಂಚ್ ಮಾರ್ಕ್, ಅವ್ರದೇ ಒಂದು ಶೈಲಿ, ಆ ಶೈಲಿಯಲ್ಲಿ ಮಾಡ್ತಿರ್ತಾರೆ. ಸೊ ಆ ರೀತಿ ಆಸ್ಕರ್ ಕೃಷ್ಣ ಅವ್ರ ಶೈಲಿ ಯಾವ ತರ ಅಂತ. ಸೊ ನಾನು ಆ ಒಂದು ಹ್ಯಾಂಗ್ ಓವರ್ ಇಂದ ಹೊರಗಡೆ ಬಂದು ಸಿನಿಮಾ ಮಾಡೋದು. ನಾನು ನನಗೇನ್ ಗೊತ್ತಾ, ನನಗೆ ಪಾಲಿಸಿಗಳಿದಾವೆ. ನಾನು ಇದಕ್ಕೆ ಯಾವ್ದಕ್ಕೂ ಬ್ರಾಂಡ್ ಆಗಬಾರ್ದು. ನನ್ನ ಪ್ರತಿಯೊಂದು ನಡೆಯೂ ಅಷ್ಟೇನೆ, ಇವತ್ತಿಗೂ ನಾಳೆಗೂ ಬೇರೆನೇ ಇರ್ತದೆ. ಅದು ಗಮನಿಸಿದಾಗ ಗೊತ್ತಾಗುತ್ತೆ ಟೋಟಲಿ. ಯಾಕೆಂತ ಹೇಳಿದ್ರೆ ಏನ್ ಗೊತ್ತಾ, ಹೌದು, ಬ್ರಾಂಡ್ ಆಗಬಾರ್ದು. ಅದು ನಿತ್ಯ ನೂತನವಾಗಿರ್ಬೇಕು ಬದುಕು. ಈಗ ಒಂದೇನೋ ಕೆಲವ್ರು ಏನ್ ಗೊತ್ತಾ, ಒಂದು ಲವ್ ಸ್ಟೋರಿ ಮಾಡಿ ಕ್ಲಿಕ್ ಆಗ್ಬಿಡ್ತಾರೆ. ಹೌದು. ನೆಕ್ಸ್ಟ್ ಏನ್ ಮಾಡ್ತಾರೆ, ಲವ್ ಸ್ಟೋರಿನೇ ಓಡೋದು ಅಂದ್ಬಿಟ್ಟು ಇನ್ನೊಂದು ಅದ್ಭುತವಾದ ಲವ್ ಸ್ಟೋರಿ ಮಾಡ್ತಾರೆ. ಅದು ಮಕಡೆ ಮಲಗ್ಬಿಡ್ತದೆ. ಯಾಕಂದ್ರೆ ನಾನು ನೋಡಿದ್ವಿ ರಾಮ್ ಗೋಪಾಲ್ ವರ್ಮ ಅಂದ್ಮೇಲೆ ಅವ್ರದ್ದು ಒಂದು ಡೈರೆಕ್ಷನ್, ಒಂದು ಹೌದು ಥ್ರಿಲ್ಲರ್. ಅದೇ ವರ್ಮ ನೋಡಿ, ಅದೇ ಹೇಳೋದು ವರ್ಮ ಯಾಕೆ ಯುನಿಕ್ ಅಂತ ಹೇಳಿದ್ರೆ ಎಲ್ಲರೂ ಮಾಡಿದ್ದಾರೆ. ಲವ್ ಸ್ಟೋರಿ ಮಾಡಿದ್ದಾರೆ, ಆಕ್ಷನ್ ಮಾಡಿದ್ದಾರೆ, ಥ್ರಿಲ್ಲರ್ ಮಾಡಿದ್ದಾರೆ, ಕ್ರೈಮ್ ಮಾಡಿದ್ದಾರೆ, ಡ್ರಾಮಾ ಮಾಡಿದ್ದಾರೆ, ಹಾರರ್ ಮಾಡಿದ್ದಾರೆ, ಪ್ರತಿಯೊಂದು ಮಾಡಿದ್ದಾರೆ. ಎಕ್ಸ್ಪೆರಿಮೆಂಟ್, ಐ ಲವ್ ಎಕ್ಸ್ಪೆರಿಮೆಂಟ್, ಐ ಎಂಜಾಯ್. ಆ ಕಾರಣಕ್ಕೆ ನೀವು ಇಷ್ಟಪಡ್ತೀರಾ? ಹೌದು. ನಾನು ಫಸ್ಟ್ ಪಿಕ್ಚರ್ ಬಂದು ಸೂಪರ್ ನ್ಯಾಚುರಲ್ ಥ್ರಿಲ್ಲರ್. ನಾನು ದೆವ್ವ ನಂಬಲ್ಲ, ಆದ್ರೆ ಆ ಸಿನಿಮಾದಲ್ಲಿ ದೆವ್ವ ಇದೆ. ಹೌದು, ಆ ಸಿನಿಮಾದಲ್ಲಿ ದೆವ್ವ ಇದೆ. ಎರಡನೇ ಪಿಕ್ಚರ್ ಮಿಸ್ಪಲ್ಗೆ ದೊಡ್ಡ ಕಾಂಟ್ರವರ್ಸಿ. ಹೌದು, ಅದ್ರ ಬಗ್ಗೆ 2 ಅವರ್ ಮಾತಾಡ್ಬೋದ, ಇನ್ನೊಂದ್ಸರಿ ಮಾತಾಡೋಣ. ದೊಡ್ಡ ಕಾಂಟ್ರವರ್ಸಿ, ಅದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಬಗ್ಗೆ. ಹೌದು, ಆಯ್ತಾ, ಬೆಂಕಿ ಸಿನಿಮಾ ಅದು. ಆಯ್ತಾ, ಅದು ಈ ತರ ಸಿನಿಮಾ ಇವಾಗ ಮತ್ತೆ ಮಾಡಕ್ಕೂ ಆಗಲ್ಲ, ಅದು ಸೆನ್ಸರ್ ಆಗಲ್ಲ. ಅವ್ರು ನಿಜ ಡೇರಿಂಗ್ ಡೈರೆಕ್ಟರ್ ಅವರು. ಅದು ಏನೋ ನಾನು ಮುಂಬೈ ಸೆನ್ಸರ್ ಮಾಡಿಸ್ದೆ. ಆಯ್ತಾ, ಅದು ಯೂನಿಕ್ ಬಿಡಿ, ನಾನು ಮತ್ತೆ ಮುಟ್ಟಕ್ ಆಗಲ್ಲ ಅಂತ. ಸೊ ಆಮೇಲೆ ಮೋನಿಕಾ ಎಕ್ಸ್ಪ್ರೆಸ್ ಬಂದು ಒಂದು ಸೈಕೋಪಾತ್ರ, ಸೈಕಾಲಜಿಕಲ್ ಥ್ರಿಲ್ಲರ್. ಅದು ಸೈಕಾಲಜಿಕಲ್ ಥ್ರಿಲ್ಲರ್. ಆಯ್ತಾ. ನೆಕ್ಸ್ಟ್ ಬಂದು ಮನಸ್ಸಿನ ಮರೆಯಲ್ಲಿ ಪ್ಯೂರ್ ಲವ್ ಸ್ಟೋರಿ, ರೊಮ್ಯಾಂಟಿಕ್, ಕಂಪ್ಲೀಟ್ಲಿ ಒಂದು ಲವ್ ಸ್ಟೋರಿ, ಟೋಟಲ್ ಚೇಂಜ್.
ಆಮೇಲೆ ಬಂದು ಚಡ್ಡಿ ದೋಸ್ತ್ ನಿಮಗೆ ಗೊತ್ತಿರೋ ಒಂದು ಹ್ಯೂಮರಸ್ ಸಿನಿಮಾ ನೀವು ಮಾಡಿದಿರಲ್ಲ, ನಾನು ಒಂದು ಆ್ಯಕ್ಟ್ ಮಾಡಿದ್ದೀನಿ, ವಾರ್ಡನ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಟೋಟಲ್ ಚೇಂಜ್ ಅಲ್ಲಿ ಎಸ್, ಒಂದು ಕಾಮಿಡಿಗೆ ಬಂದ್ಬಿಟ್ಟೆ. ಹೌದು. ಈಗ ಒಂದು ಕೃತ್ಯ ಮಾಡಿದೀನಿ, ಅಲ್ಲಿ ಅದು ಸ್ನೇಹದ ಬಗ್ಗೆ ಒಂದು ಕೊಟ್ಟಿದ್ದೀನಿ. ಅದೇ ಹೇಳ್ತಾ ಇರೋದು, ಒಂದು ಕ್ರೈಮ್ ಡ್ರಾಮಾ, ದ ರಿಲೇಶನ್ಶಿಪ್ ಬಿಟ್ವೀನ್ ಫ್ರೆಂಡ್ಸ್, ಆಯ್ತಾ, ಎಷ್ಟು ಬಾಂಡಿಂಗ್ ಎಷ್ಟು ಮಹತ್ವ ಅನ್ನೋದು ಒಂದು ಮೆಸೇಜ್ ಕೊಟ್ಟಿದ್ದೀರಾ. ಖಂಡಿತವಾಗಿ. ಅಲ್ಲ, ಪ್ರತಿ ಸಿನಿಮಾದಲ್ಲೂ ಮೆಸೇಜ್ ಇದ್ದೇ ಇರುತ್ತೆ. ಎಸ್ ಎಸ್, ಮೆಸೇಜ್ ಆದ್ರೆ ಮೆಸೇಜ್ಗೋಸ್ಕರ ಸಿನಿಮಾ ಮಾಡೋದಲ್ಲ, ಆ ಸಿನಿಮಾದಲ್ಲಿ ಮೆಸೇಜ್ ಇರುತ್ತೆ ಅದು, ಆಯ್ತಾ, ನನ್ನ ಸಿನಿಮಾದಲ್ಲಿ ಇರ್ತದೆ. So ಈಗ ಮಾಡಿರೋ ಸಿನಿಮಾ ಕೃತ್ಯ ಕೂಡ ಒಂದು ಕ್ರೈಮ್ ಡ್ರಾಮಾ. ಸೊ ಇದು ಒಂದು ಬ್ರಿಡ್ಜ್ ಮೂವಿ, ಅದರಲ್ಲಿ ತಾವೇ ಹೀರೋ, ನಾನೇ ಹೀರೋ. ಇದು ನಾನು ನೊಂದೋಗ್ಬಿಟ್ಟಿದ್ದೀನಲ್ಲ ಕೆಲವ್ರ ಜೊತೆ ಎಕ್ಸ್ಪೆರಿಮೆಂಟ್ ಮಾಡಿ ಕಲಾವಿದರ ಜೊತೆ. ಇವ್ರಿಗೆಲ್ಲ ಹೇಳ್ಕೊಟ್ಟು ಸಹಾಯ ಬದಲು ನಾನೇ ಅವ್ರಿಗೆ ಹೇಳ್ಕೊಟ್ಟು ನಾನು ಕಲಾವಿದ ಆಗೋದು ಕೊನೆಗೆ. ಅಲ್ಲ, ಅದಕ್ಕೊಂದು ಅವಕಾಶ ಆಗೋಯ್ತು ಅಲ್ವಾ? ಅವ್ರಿಗೆ ಹೇಳ್ಕೊಟ್ಟು ನನಗೆ ಒಂದು ಆಕ್ಟಿಂಗ್ ಅನ್ನೋದು ಫ್ಲೆಕ್ಸಿಬಲ್ ಆಗೋಯ್ತು. ಎಸ್, ಪ್ರಯತ್ನ. ಸೊ ನಿರ್ಮಾಪಕರಾಗಿದ್ದ ಅಂತ ನಾವು ಕೇಳ್ಪಟ್ಟಿವಿ. ಅದು ಯಾವ ಚಿತ್ರದಲ್ಲಿ ಅಥವಾ ನನ್ನ ಮೊದಲ ಸಿನಿಮಾ ಮಿಸ್ ಮಲ್ಲಿಗೆ. ಹೌದು, ನಾನು ಸಿನಿಮಾಗೆ ಬಂದಾಗ ನಾನೇ ಬ್ಲೈಂಡ್ ಆಗಿ ಬಂದಿಲ್ಲ, ಅಚಾನಕ್ ಆಗಿ ಬಂದಿಲ್ಲ. ಹೌದು, ಎಲ್ಲಾ ಲೆಕ್ಕಾಚಾರಗಳನ್ನ ನಾನು ಹೋದ ತಕ್ಷಣ ಡೈರೆಕ್ಟರ್, ಕಟ್ ಮಾಡಿದ್ರೆ ಪ್ರೊಡ್ಯೂಸರ್, ಕಟ್ ಮಾಡಿದ್ರೆ ಫಿಲ್ಮ್ ಮೇಕರ್, ಕಮರ್ಷಿಯಲ್ ಫಿಲ್ಮ್ ಮೇಕರ್, ಮಾರ್ಕೆಟಿಂಗ್, ಕಟ್ ಮಾಡಿದ್ರೆ ಹೀರೋ. ಈ ಫಿಕ್ಸ್ ಅದು ನಾನು. ಆಯ್ತಾ, ಯಾಕೆ ಅಂತ ಹೇಳಿದ್ರೆ ಒಂದೇ ತರ ಹೋಗ್ತಾ ಇದ್ರೆ ಲೈಫ್ ಮೊನೋಟಮಿ ಹೋಗ್ಬಿಡ್ತದೆ. ಆಯ್ತಾ, ಮಾಡ್ಬೇಕು ಎಷ್ಟು ಸಾಧ್ಯವೋ ನನ್ನ ಜೀವನದಲ್ಲಿ ಏನೇನ್ ಮಾಡ್ಬೇಕು ಅಂತ ಲಿಸ್ಟ್ ಬರ್ಕೊಂಡಿದ್ದೆ, ಅದು ನೋಡ್ಬಿಟ್ರೆ ನೀವು ಗಾಬರಿ ಆಗ್ಬಿಡ್ತೀರಾ. ನಾನು ಇಷ್ಟು ನಾವೆಲ್ ಬರಿಬೇಕು, ಇಷ್ಟು ಸಿನಿಮಾ ಆಕ್ಟ್ ಮಾಡ್ಬೇಕು, ಇಷ್ಟು ಸಿನಿಮಾ ಡೈರೆಕ್ಷನ್ ಮಾಡ್ಬೇಕು, ಮೌಂಟ್ ಎವರೆಸ್ಟ್ ಏರ್ಬೇಕು, ಅಲ್ಲಿ ಬರೆದಿರೋದು ಅದಿಲ್ಲ ಅಂತವಿದಾವ ಸುಮಾರು. ಒಳಗಡೆ ಹೋಗ್ಬೇಕು, ಸಮುದ್ರದ ಮೇಲ್ಗಡೆ ಹೋಗ್ಬೇಕು, ಸಮುದ್ರ ಯಾನ ಮಾಡಬೇಕು, ವಾಯುಯಾನ ಮಾಡಬೇಕು, ಭೂವಾರ, ಇವೆಲ್ಲ 3 ಎಕ್ಸ್ಪೆರಿಮೆಂಟ್ ಆಗ್ಬೇಕು. ಆಮೇಲೆ ನನಗೆ ನಂದು ಆ ಲಿಸ್ಟ್ ನೋಡ್ರಿ, ಇವಾಗ ನಗು ಬರ್ತದೆ, ನಗು ಅಲ್ಲ, ಅದು ಪ್ಯಾಷನ್, ಅದು ನಮ್ಗೆ ಮೋಟಿವೇಶನ್. ಅದು ಅದೆಲ್ಲ ನೋಡಿದಾಗ ಹಿಂಗೆ ಇರಬೇಕು, ಹಿಂಗೆ ಮಾಡ್ಬೇಕು ಅಂದಾಗ ಒಂದಷ್ಟೆಲ್ಲ ಕವರ್ ಮಾಡ್ತಾ ಬರ್ತಾ ಇದೀನಿ. ಇನ್ನು ಕೆಲವು ಇನ್ನು ಟಫ್, ಇನ್ನು ಲೈಫ್ ಟೈಮ್ ಇದೆ, ಸಾಧ್ಯವಾದ್ರೆ ಅವು ಎಲ್ಲವೂ ಆಗುತ್ತೆ. ಖಂಡಿತ. ಇದಕ್ಕೆ ನಿಮಗೆ ಸಪೋರ್ಟ್ ಇದೆಯಾ ಮನೆಯಲ್ಲಿ? ನಿಮ್ಮ ವೈಫ್ ಕಡೆಯಿಂದ ಸಪೋರ್ಟ್ ಇದೆ? ಅಲ್ಲ ನೋಡಿ, ಫಸ್ಟ್ ಆಫ್ ಆಲ್ ನನಗೆ ಅವ್ರ ಸಪೋರ್ಟ್ ಬೇಕು, ಇವ್ರ ಸಪೋರ್ಟ್ ಬೇಕು. ಅಲ್ಲ, ಸಿಗ್ಲಿಲ್ಲ, ಇವ್ರ ಸಪೋರ್ಟ್ ಇಲ್ಲ, ಸಿಗ್ಲಿ ಬಿಡ್ಲಿ ಮಾಡೋದೇ ಅಷ್ಟೇ. ಖಂಡಿತವಾಗಿ ಅಲ್ವಾ? ಐಕೆ ನೋಡಿ, ನಮ್ಮ ಅಪ್ಪ ಅಮ್ಮ ನಾನು ಭೂಮಿಗೆ ಬಂದಿರೋದಕ್ಕೆ ನೆಪ ಮಾತಾಡ್ರಿ ಅವರು ಅಷ್ಟೇ. ನನ್ಗೆ ಯಾರಿದ್ರು ಅಷ್ಟೇನೆ, ಯಾರು ಇಲ್ಲ ಅಂದ್ರು ಅಷ್ಟೇನೆ. ನಾನಿದ್ದೀನ, ನಾವಿದ್ರೆ ಮುಂದೆ ನಾನಿದ್ದೀನ ಅಷ್ಟೇ ಯೋಚನೆ ಮಾಡೋದು ನಾನು. ಆಮೇಲೆ ಯಾರೋ ಮಾಡಿದ್ದು ನನ್ನ ಕೈಯಲ್ಲಿ ಮಾಡೋಕ್ಕಾಗಲ್ಲ ಅಂದ್ರೆ ಅವ್ನು ಮಾಡಿದ್ದಾನೆ, ನನ್ನ ಕೈಲಿ ಯಾಕೆ ಮಾಡೋಕ್ಕಲ್ಲ? ಆಮೇಲೆ ನಾನು ವರ್ಧನ್ ಅವ್ರನ್ನ ಸಪೋರ್ಟ್ ಮಾಡಿದ್ರೆ ಹಂಗಿರ್ತಿದ್ದೆ, ಆಮೇಲೆ ಇವ್ನು ನನಗೆ ಅವಕಾಶ ಕೊಡಿದ್ರೆ ಹಂಗಿರ್ತಿದ್ರೆ, ಆಮೇಲೆ ನನಗೆ ಆ ಬಜೆಟ್ ಸಿಕ್ಕಿಲ್ಲ ಅಂತ ನಾನು ಯಾರನ್ನೂ ಬ್ಲೇಮ್ ಮಾಡೋದಿಲ್ಲ. ಆಮೇಲೆ ನಾನು ಯಾವ ಸಪೋರ್ಟ್ಗೂ ಅನಿವಾರ್ಯವೂ ಇಲ್ಲ ನನಗೆ. ನಾನು ಸಪೋರ್ಟ್ ಮಾಡೋರು ನೆನ್ಸ್ಕೋತೀನಿ, ಕೃತಜ್ಞತೆ ಇಟ್ಕೋತೀನಿ, ಪ್ರೀತಿಸ್ತೀನಿ, ಎಲ್ಲವನ್ನೂ ಮಾಡ್ತೀನಿ. ಹಾಗಾದ್ರೆ ಅನಿವಾರ್ಯತೆ ಅಂತದ್ದು ನನಗೆ ಯಾವತ್ತು, ನಾನು ಹುಡ್ತಾಗಿಂದ ಇವತ್ತವರೆಗೂ ಕೂಡ ಆ ದಾಕ್ಷಿಣ್ಯವೇ ನಾನು ಇಟ್ಕೊಂಡಿದ್ದೆ. ಎಲ್ಲರೂ ಸಪೋರ್ಟ್ ಮಾಡಿ, ಹಂಗ್ ಲೆಕ್ಕ ಹಾಕೊಂಡ್ರೆ ಎಲ್ಲರೂ ಸಪೋರ್ಟ್ ಮಾಡಿದ್ರು. ನನ್ನ ಮನೆಯವ್ರು ಇರ್ಬೋದು, ನನ್ನ ಫ್ಯಾಮಿಲಿ ಇರ್ಬೋದು, ನನ್ನ ಪರ್ಸನಲ್ ಲೈಫ್, ನನ್ನ ಮಿಸಸ್ ಇರ್ಬೋದು, ನನ್ನ ಅಣ್ಣ ತಮ್ಮದ್ರು, ಅಕ್ಕ ತಂಗಿದ್ರು, ಸ್ನೇಹಿತರು, ನಾನು ಪ್ರಮೋಷನ್ ಮಾಡ್ಬೇಕಾದ್ರೆ ಎಲ್ಲರೂ ತಗೊಂಡ್ ದುಡ್ಡು ಕೊಟ್ಟಿದ್ದಾರೆ. ಆಯ್ತಾ, ಎಲ್ಲ ನಾನು ಕೊಟ್ಟಿಲ್ಲ, ಇದುವರೆಗೂ ಕೊಟ್ಟಿಲ್ಲ ಕೆಲವರಿಗೆ. ಇದುವರೆಗೂ ಒಂದು ಸಣ್ಣ ಫೋರ್ಸು ಕೂಡ ಇರೋದಿಲ್ಲ. ಅರ್ಥ ಆಯ್ತಾ? ಹೌದು, ಗೊತ್ತಿದೆ ಅವ್ರಿಗೆ, ಇವನಲ್ಲಿ ಏನೋ ಫೈರ್ ಇದೆ, ಏನೋ ಒಂದು ಆಗುತ್ತೆ, ಮಾಡ್ತಾನೆ ಅನ್ಕೊಂಡು ಡಿಫ್ರೆಂಟ್ ಆಗಿ. ನನ್ಗೆ ಅಟ್ ದ ಸೇಮ್ ಟೈಮ್ ನಾನು ಫಿಲ್ಮ್ ಮೇಕರ್, ಬಿಸ್ನೆಸ್ ಮ್ಯಾನ್. ಸೊ ವಿಭಿನ್ನವಾದ ಚಿತ್ರ ಮಾಡ್ತಾ ಮಾಡ್ತಾ ಈಗ ಮುಂದಿನ ಯಾವ ಚಿತ್ರ? ಈಗ ಸಿನಿಮಾ ಇಂಡಸ್ಟ್ರಿ ಈಗ ಒಂದಷ್ಟು ಮಾರ್ಕೆಟಿಂಗ್ ಸ್ಟೈಲ್ ಬದಲಾಗಿದೆ ಈಗ. ಹೌದು, ಹಾಗಾಗಿ ನನ್ನ ಕೃತ್ಯ ಸಿನಿಮಾನ ಒಂದಷ್ಟು ತಲುಪಿಸ್ಬಿಟ್ಟು ರಿಲೀಸ್ ಆಗ್ಬಿಟ್ಟು ಅದಕ್ಕೆ ಒಂದು ಹಂತಕ್ಕೆ ತಲುಪಿಟ್ಟು ಆಮೇಲೆ ನೆಕ್ಸ್ಟ್ ಪಿಕ್ಚರ್ ಬಗ್ಗೆ ಆಲೋಚನೆ ಮಾಡುವ. ಯಾಕೆಂದ್ರೆ ಅಲ್ಲಿ ಬಂಡವಾಳ ಇನ್ವೆಸ್ಟ್ಮೆಂಟ್ ಕುಂತಿದೆ ನಮ್ದು. ಹೌದು, ಬರೀ ಸಿನಿಮಾ ನಾವು ಸುಲಭ ಮಾತಾಡ್ತೀವಿ, ಇಟ್ಸ್ ರೆಸ್ಪಾನ್ಸಿಬಿಲಿಟಿ. ಸಿನಿಮಾ ಯಾವಾಗ, ಯಾವ ನೆಕ್ಸ್ಟ್ ಪಿಕ್ಚರ್ ಯಾವಾಗ, ಇದೆಲ್ಲ ನಾವು ಈಸಿಯಾಗಿ ಮಾತಾಡ್ಬೋದು. ಒಂದು ಸಿನಿಮಾ ಮಾಡಿ ರಿಲೀಸ್ ಮಾಡೋಷ್ಟೊತ್ತಿಗೆ ನಿಮ್ಮ ಜೀವನದಲ್ಲೇ ಮುಗಿದೋಗಿರ್ತದೆ ಎಲ್ಲ. ಒಂದ್ ಸಣ್ಣ ಅವಕಾಶ ಗಿಟ್ಟಿಸ್ಕೊಳಕ್ಕೆ ಕಷ್ಟ. ಇನ್ನೊಂದು ಸಿನಿಮಾ ಕಂಪ್ಲೀಟ್ ಮಾಡಿ ರಿಲೀಸ್ ಮಾಡೋಷ್ಟೊತ್ತಿಗೆ 3 ವರ್ಷ ಆಯಸ್ ಕಡಿಮೆ ಆಗುತ್ತಪ್ಪ ನಿರ್ದೇಶಕ ಗುರುಪ್ರಸಾದ್ ಅವ್ರು ಹೇಳಿದ್ರು. ಹೌದು, ಅಷ್ಟೇ ಒಂದು ಮೆದುಳನ್ನು ಹಿಂಡ್ಕೊಬೇಕು, ಟೈಮು, ಎನರ್ಜಿ, ಶಕ್ತಿ, ಪ್ರತಿಭೆ ಎಲ್ಲವನ್ನು ಅರಿಬೇಕು, ಹಿಂಡಬೇಕು ಅಂತ. ನಾನು 6 ಸಿನಿಮಾಗಳು ಮಾಡಿದ್ದೀನಿ, ನಡೀತಾ ಇದ್ದೇನೆ. ಸ್ಟಿಲ್ ಐ ಆಮ್ ಆಕ್ಟಿವ್ ಫಿಲ್ಮ್ ಮೇಕರ್. ಮಾಡೋಣ. ಸೊ ನಿಮಗೆ ಈ ಒಂದು ಚಾನೆಲ್ ಮುಖಾಂತರ ಯಾರಿಗಾದ್ರೂ ಸಾರಿ ಕೇಳಬೇಕಂದ್ರೆ ಯಾರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ? ಸಾರಿ
ಅಂತ ಥಾಟಿ ಸದ್ಯಕ್ಕೇನು ಬಂದಿಲ್ಲ. ಅಲ್ಲ, ಯಾಕಂದರೆ ತಿಳಿದೆ ಅಥವಾ ತಿಳಿದೇನೆ ಅನ್ನೋ ಇಂಗ್ಲಿಷ್ ಕೆಲವೊಂದು ಅಲ್ಲ, ಆಗಿಲ್ಲ. ತಿಳಿದಿದ್ರೆ ಸಾರಿ ಕೇಳ್ತೀನಿ. ನನಗೆ ಸದ್ಯಕ್ಕೆ ಅಂತ ಯಾವುದು ಅನ್ನಿಸ್ತಾ ಇಲ್ಲ. ತಿಳಿದೇನೆ ಹೆಂಗೆ ಯಾರು ಹೇಳಿ? ಸಪೋಸ್ ನನ್ನಿಂದ ಯಾರಿಗಾರು ತೊಂದರೆ ಆಗಿದ್ರೆ, ನನ್ನಿಂದ ಹರ್ಟ್ ಆಗಿದ್ರೆ ಎಲ್ಲರಿಗೂ ಕೂಡ ಸಾರಿ ಕೇಳ್ತೀನಿ. ಒಬ್ಬರೇ ಅಂತ ಇಲ್ಲ, ನನ್ನ ಕಡೆಯಿಂದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರಿಗೆ ಪಾಪ ಹರ್ಟ್ ಆಗಿದೆ, ಫೀಲ್ ಆಗಿದೆ, ಎಲ್ರಿಗೂ ಸಾರಿ ಇದೆ. ನಾನು ಮನಪೂರ್ವಕವಾಗಿ ಸಾರಿ ಕೇಳ್ತೀನಿ. ಅದನ್ನ ಹೇಳಿದ್ ನಾನು. ಮತ್ತೆ ಸಾರಿ ಕೇಳಕ್ಕೆ ಗುಂಡಿಗೆ ಬೇಕು. ಆ ಗುಂಡಿಗೆ ಅತಿ ಹೆಚ್ಚಿದೆ ವಿಚಾರದಲ್ಲಿ, ಶ್ರೀಮಂತ ವಿಚಾರದಲ್ಲಿ. ಹೃದಯ ಶ್ರೀಮಂತ. ಸಾರಿ ಥ್ಯಾಂಕ್ಸ್ ಹೇಳ್ಬೋದ್ರೆ ಯಾರಿಗೆ ಕೇಳ್ತಾರೆ? ಖಂಡಿತ ಎಲ್ರಿಗೂ. ನನಗೆ ಜನ್ಮ ಕೊಟ್ಟಂತಹ ತಂದೆ ತಾಯಿ, ನನ್ನ ಕುಟುಂಬ ವಲಯ, ಅಕ್ಕ ತಂಗಿರು, ಅಣ್ಣ ತಮ್ಮದಿರು, ನನ್ನ ಸ್ನೇಹ ವಲಯ, ಆಮೇಲೆ ನನ್ನ ವೈಫು, ನನ್ನ ಮಗ, ನನ್ನ ಆಲ್ ಟೀಚರ್ಸು, ಗುರುಗಳಿಗೆ. ಐ ವಾಸ್ ದೇರ್ ಫೇವರೆಟ್ ಸ್ಟೂಡೆಂಟ್. ಅಲ್ಲಿ ಮ್ಯಾಥ್ಸ್ ಸಮ್ ಕೊಟ್ಬಿಟ್ಟು ನನ್ನನ್ನ ನಮ್ಮ ಟೀಚರು ಸಪ್ರೇಟ್ ಕೂರಿಸ್ಬಿಡೋರು. ಯಾಕೆ ಕೂರಿಸ್ಬಿಡೋರು ಅಂದ್ರೆ, ಇವ್ನು ಮಾಡೋದ್ನಲ್ಲ ಇವರೆಲ್ಲ ಕಾಪಿ ಮಾಡ್ಬಿಡ್ತಾರೆ ಅಂತ. ನೀನು ಅವ್ರ ಜೊತೆ ಕುತ್ಕೊಂಬೇಡ, ಈ ಕಡೆ ಬಂದ್ಬಿಡು, ನೀನು ಈ ಕಡೆ ಕುತ್ಕೊಂಡ್ಬಿಟ್ಟು ಸಪ್ರೇಟ್ ಸಮ್ ಮಾಡು ಅಂತ ಹೇಳೋರು. ಬ್ರಿಲಿಯಂಟ್. ಅದ್ರಲ್ಲಿ ಮುಲಾಜೆ ಇಲ್ಲ. 100 ಜನ ಹುಡುಗರಿದ್ರೆ ನಾವಿಬ್ರೇ ಅದ್ರಲ್ಲಿ ಸಾಕು. ನಾವಿಬ್ರೇ ಫಸ್ಟ್ ಕ್ಲಾಸ್ ಇದು ಅಂತ ಇದ್ರೆ ನಾವಿಬ್ರೇ ಇರ್ತಿದ್ವಿ. 2-3 ಜನ ಇರ್ತಿದ್ವಿ. ನಾನು ಗುಂಪಿನಲ್ಲಿ ಯಾವತ್ತೂ ಗೋವಿಂದ ಆಗಿಲ್ಲ. ಐಡೆಂಟಿಫಿಕೇಶನ್ ಕ್ರಿಯೇಟ್ ಮಾಡ್ಕೊಂಡ್ ಬಂದಿರೋದು ಅದಿದೆ. ಅದ್ರ ಬಗ್ಗೆ ಹೆಮ್ಮೆ ಇದೆ. ನಿಮ್ಮ ಹವ್ಯಾಸ ಬಗ್ಗೆ? ಹವ್ಯಾಸ ಇದೆ. ನಮ್ಮ ಸಿನಿಮಾ, ಸಾಹಿತ್ಯ, ಸಾಂಸ್ಕೃತಿಕ ಚಟುವಟಿಕೆಗಳು ಅಂಡ್ ಸಂಗೀತ. ಎಂಟರ್ಟೈನ್ಮೆಂಟ್ ಅಲ್ವಾ? ಎಲ್ಲ ಬಂತು ಅದರಲ್ಲಿ. ಎವ್ರಿಥಿಂಗ್ ಇಸ್. ಸೊ ನಿಮಗೆ ಯಾವತ್ತಿಗೂ ಮರೆಯಲಾದ ಕ್ಷಣ ಯಾವುದು ಕೃಷ್ಣ ಸರ್? ಮಧುರ ಕ್ಷಣ. ಮಧುರ ಕ್ಷಣ ನನಗೆ ತುಂಬ ಖುಷಿ ಕೊಟ್ಟದಂಥ ಒಂದು ಮಧುರವಾದ ಕ್ಷಣ. ನಾನೇನೋ SSLC-ನಲ್ಲಿದ್ದಾಗ ಮಧುರ ಅಂತ ಹೇಳಿದ್ರೆ ನನಗೆ ತುಂಬ ಖುಷಿಯಾಗಿತ್ತು, ತುಂಬ ಎಂಜಾಯ್ ಮಾಡಿದ್ದೆ ಸರ್. ಅದು ನಾನು SSLC-ಇದ್ದಾಗ ನಾನೊಂದು ಓದಿದ ಕುಗ್ರಾಮ. ನಮ್ಗೆ ಯಾರು ಅಂಥ ವ್ಯವಸ್ಥೆಗಳು, ಬ್ಯಾಕ್ ಬೋನು, ಮತ್ತೊಂದು ಮಗದೊಂದು ಏನು ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಒಂದು 120 ಮಕ್ಕಳು. ನಾವು 120 ಮಕ್ಕಳಲ್ಲಿ ನಾವು ಅಷ್ಟು ಮಾರ್ಕ್ಸ್ ತೊಗೊಳೋದು ತುಂಬ ಕಷ್ಟ ಆಯ್ತು. ಅಲ್ಲಿ ಪುಸ್ತಕಗಳು ತುಂಬಾ ಸೌಲಭ್ಯ ವಂಚಿತರು ಆಗಿನ ವ್ಯವಸ್ಥೆನಲ್ಲಿ. ಆಯ್ತಾ, ನಾನು ಅವಾಗ 93-94 SSLC. ಅವಾಗ ನನಗೆ ಏನೋ ಉತ್ಸಾಹ ಮಾಡಿದ್ರು. ನನಗೆ ಒಂದು ಚೇಂಜ್ ಓವರು ಎಕ್ಸಾಮ್ ಬರೆದ್ಬಿಟ್ಟು ನನಗೊಂದು ಹಠ ಇತ್ತು, ನಾನು ಫಸ್ಟ್ ಕ್ಲಾಸ್ನಲ್ಲೇ ಪಾಸ್ ಆಗಬೇಕು. ರ್ಯಾಂಕ್ ಅವಾಗೆಲ್ಲ ಏನಿರಲಿಲ್ಲ. ನಾನು ಫಸ್ಟ್ ಕ್ಲಾಸ್ನಲ್ಲೇ ಪಾಸ್ ಆದ್ರೇನೆ ನನಗೆ ಸಂತೋಷ. ಆದ್ಬಿಟ್ರೆ ಇನ್ಯಾವುದು ಸಂತೋಷ ಅಲ್ಲ ಅನ್ನೋ ನನಗೆ ಅವ್ರು ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟಿದ್ದೆ ಮೊದಲಿಂದಾನೇ. ನಾನು ಅದ್ರೂ ಗಂಭೀರವಾಗಿ ತಗೊಳೋನಲ್ಲ. ನಾನು ಏನ್ ಮಾಡೋದು, ನಾನು ಯಾರೋ ನನಗೆ ಗೊತ್ತಿರ್ಬೇಕು. ನನಗೆ ಇವಾಗ ಅನ್ಸುತ್ತೆ, ನನಗೆ ಯಾರು ಮಾರ್ಕ್ಸ್ ಕೊಡಕ್ ಅವ್ರ್ಯಾರು, ಸರ್ಟಿಫಿಕೇಟ್ ಕೊಡಕ್ ಅವ್ರ್ಯಾರು? ಹೌದು, ಆಯ್ತಾ. ನನ್ನ ಸರಿ ಈಗ ಎಂತೆಂತ ಫಿಲಾಸಫರ್ಸ್ ಇದಾರೆ ಜಗತ್ತಲ್ಲಿ. ಯಾರು ಸರ್ವಜ್ಞಂಗೆ ಯಾರು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ನಿನ್ ಬೆಸ್ಟ್ ಫಿಲಾಸಫರ್ ಅಂತ? ಯಾರು? ಹಾಗಾಗಿ ಆದ್ರೆ ಆ ಹಂತದಲ್ಲಿ ನಮ್ಮ ಮನೆಯವ್ರಿಗೂ ನಮ್ಮ ಅಮ್ಮ ಕಷ್ಟಪಟ್ಟು ಓದಿಸಿದ್ದಾರೆ, ತುಂಬಾ ಕಷ್ಟಗಳು ಮಾಡಿದ್ದಾರೆ. ಅವರ ನಂಬಿಕೆಗಳಿಗೆ ಇದಾಗದ್ ಬೇಡ ಅಂದ್ಬಿಟ್ಟು ನಾನು ಹಂಗಂತ ಗಂಭೀರವಾಗಿ ಹಗಲು ರಾತ್ರಿ ಏನು ಓದಿಲ್ಲಪ್ಪ. ಕುತ್ಕೊಂಡು ಒಂದ್ 1 ಅವರ್ ಪುಸ್ತಕ ನೋಡ್ಕೊತಿದ್ದೆ, ಸಾಕು ಅಂದ್ಕೊಂಡು ಎಂಜಾಯ್ ಮಾಡ್ಕೊಂಡು ಎಕ್ಸಾಮ್ ಬರ್ತಿದ್ದೆ. ಆಮೇಲೆ ರಿಸಲ್ಟ್ ದಿವಸ ಎಲ್ಲಾ ದೇವಸ್ಥಾನಗಳಿಗೂ ಒಂದ್ ರೌಂಡ್ ಹೋದೆ. ಆಮೇಲೆ ಯಾರ ಬಂದ್ ಹೇಳ್ದ, ನೀನು ಗುರು, ನಾನ್ ತುಂಬಾ ಆತಂಕದಲ್ಲೇ ಓದೆ, ಏನಾಗಿರ್ತದೋ ಅನ್ಕೊಂಡ. ಆಮೇಲೆ ಯಾರೋ ನಾನು ಇನ್ನೂ ಸ್ಕೂಲ್ ಓದ್ಕಿಂತ ಮುಂಚೆನೆ ಬೋರ್ಡ್ ಅಥವಾ ಯಾರೋ ಮಾಡ್ಬಿಟ್ಟು, ಏನ್ ಗುರು ನೀನ್ ಫಸ್ಟ್ ಕ್ಲಾಸ್ ಪಾಸ್ ಆಗ್ಬಿಡಿದ್ಯಾ ಅಂತ ಆ ಮೊಮೆಂಟ್ ಇದೆಯಲ್ಲ, ನನಗೆ ಇವತ್ತು ಸಿನಿಮಾ ಮಾಡಿರೋದು, ನಾನು ಡೈರೆಕ್ಟ್ ಆಗಿರೋದು ಏನು ಇಲ್ಲ. ಆ ಮೊಮೆಂಟ್ ಮುಂದೆ ಎಂತದೂ ಇಲ್ಲ ಅಲ್ವಾ? ಹೌ ಐ ಎಂಜಾಯ್ ದಟ್ ಮೊಮೆಂಟ್ ಅಂತ ಹೇಳಿದ್ರೆ ಅದು ಅಷ್ಟು. ನೋಡಿ, ನೀವು ಹೇಳಿ 120 ಮಕ್ಕಳಲ್ಲಿ ನಾವು ಇಬ್ಬರು ಫಸ್ಟ್ ಕ್ಲಾಸ್, ಆಯ್ತಾ. ಇನ್ನೊಂದು ಅದು ಬೇರೆ ಕಡೆ ಅವ್ರಿಗಿದ್ದಂತಹ ಸೌಲಭ್ಯಗಳೇ ಬೇರೆ. ಒಂದು ಹುಡುಗಿ ಫಸ್ಟ್ ಕ್ಲಾಸ್ ಬಂದಿತ್ತು, ನನ್ನ ಕ್ಲಾಸ್ಮೇಟ್. ಅವಳಿಗೆ ಇಡೀ ಶಾಲೆ ಅವಳಿಗೆ ಸಪೋರ್ಟು, ಶಾಲೆ ಮಾಸ್ಟರ್ ಎಲ್ಲ ಸಪೋರ್ಟು. ಅವರಪ್ಪ ಇನ್ಫ್ಲೂಯೆನ್ಷಿಯಲ್ ಪರ್ಸನ್. ಅದಕ್ಕೆ ಅವರಪ್ಪ ಇನ್ಫ್ಲೂಯೆನ್ಷಿಯಲ್ ಪರ್ಸನ್. ಎಲ್ಲರೂ ವಿಶೇಷವಾದ ವಾತಾವರಣ, ಓದೋದಕ್ಕೆ, ಬರೆಯೋದಕ್ಕೆ, ಗ್ರೇಸ್ ಮಾರ್ಕ್ಸ್ ಪಡೋದಕ್ಕೆ ಎಲ್ಲವೂ ವಿಶೇಷವಾದ ವಾತಾವರಣ ಇತ್ತು. ನಾನು ಏನೂ ಇಲ್ಲ ಅಲ್ಲಿ, ಏನೂ ಇಲ್ಲ. ನನ್ಗೆ ಅದು ಕಿಕ್. ಅದು ಏನ್ ಕಿಕ್ ಅಂತ ಹೇಳಿದ್ರೆ, ನಾವ್ ಯಾವ ಡ್ರಿಂಕ್ಸು
ಯಾವ ಪಾರ್ಟಿ ಏನಿಲ್ಲ, ಆ ಕಿಕ್ಕೇ ಬೇರೆ, ಅದನ್ನ ಅನುಭವಿಸ್ಬೇಕು. ಅದು ಲೈಫ್ ಟೈಮ್ ಕಿಕ್ ಅದು ಅಲ್ವಾ? ನಾನು ನೆನ್ಸ್ಕೊಂಡಾಗೆಲ್ಲ ಕಿಕ್ ಕಿಕ್ಕು ಎಸ್ 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 ಒಂದು ಹೊಸ ಕಿಕ್ ಕೊಡೋದು. 100%. ಸೊ ಯುವ ಪೀಳಿಗೆಗೆ ಏನು ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ? ಯುವ ಪೀಳಿಗೆಗೆ ಏನಪ್ಪಾ ಅಂದ್ರೆ, ಬದುಕು ನಿಮ್ಮ ಮುಂದೆ ವಿಸ್ತಾರವಾಗಿದೆ. ಪ್ರಿಷಿಯಸ್. ಆಯ್ತಾ? ನೀವು ಒಂದು ಹಂತಕ್ಕೆ ಬಂದು ಅಯ್ಯೋ ನಾನು ತಪ್ಪು ಮಾಡಿದೆ, ನಾನು ಆ ಏಜಲ್ಲಿ ಏನಾದರೂ ಮಾಡಬೇಕಾಗಿತ್ತು, ನಾನು ಈ ಏಜಿಗೆ ಬಂದು ತಲುಪಿಬಿಟ್ಟಿದ್ದೀನಿ, ನಾನು ಕಳ್ಕೊಂಬಿಟ್ನಲ್ಲ, ನಾನು ಆಯಸ್ಸನ್ನ ಮತ್ತು ವಯಸ್ಸನ್ನ ಕಳ್ಕೊಂಬಿಟ್ನಲ್ಲ, ನಾನು ತಪ್ಪು ಮಾಡಿದೆ ಅನ್ನೋ ಒಂದು ಏನು ಹೇಳ್ತೀವಿ ಅದಕ್ಕೆ, ಅರಿವಾಗುತ್ತೆ. ಅರಿವು ಅಂತ ಹೇಳಿದ್ರೆ ಪಶ್ಚಾತ್ತಾಪ. ರಿಗ್ರೆಷನ್. ನೀವು ಒಂದು ಮುಂದೆ ಜೀವನದಲ್ಲಿ ಪಶ್ಚಾತ್ತಾಪ ಪಡುವಂತಹ ದಿನಗಳನ್ನ ಅವಾಯ್ಡ್ ಮಾಡ್ಕೊಬೇಕು ಇವಾಗ್ಲೇನೆ. ಈಗಲೇ ಅವಾಯ್ಡ್ ವಿ ಆರ್ ದ ರಿಸಲ್ಟ್ ಆಫ್ ಯೆಸ್ಟರ್ಡೇ, ಟುಮಾರೋ ಇಟ್ ವಿಲ್ ಬಿ ದ ರಿಸಲ್ಟ್ ಆಫ್ ಟುಡೇ. ಇವತ್ತು ನೀವೇನು ಕೆಲಸ ಮಾಡ್ತೀರಾ ನಿಮ್ಗೆ ಅದು 10 ವರ್ಷ ಬಿಟ್ಟು ಫಲ ಕೊಡುತ್ತೆ. ನಾನು ಇವತ್ತು ಏನಾಗಿದ್ದೀನಿ ಅಂದ್ರೆ, ನಾನು 10 ವರ್ಷದಿಂದ ಏನು ಕೆಲಸ ಮಾಡಿದ್ದೀನಿ ಅದರ ರಿಸಲ್ಟ್ ಇದು. ನಾನು ಇವತ್ತೇನು ಅವಾಗ ನನ್ನ ಎಲ್ಲಾ ಸ್ನೇಹಿತರುಗಳು ಎಂಜಾಯ್ ಮಾಡೋ ಟೈಮಲ್ಲಿ ನಾನು ತುಂಬಾ ಚಿಕ್ಕ ವಯಸ್ಸಿಗೆ ನಾನು ನನ್ನ ಕಾಲ ಮೇಲೆ ನಿಂತ್ಕೊಂಡು ಜವಾಬ್ದಾರಿ ತಗೊಂಡು 100%. ನಾನು 23 ವರ್ಷಕ್ಕೆ ನಾನು ಬಿಸ್ನೆಸ್ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್. ನಾನು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್. ನಾನು 25 ವರ್ಷಕ್ಕೆ 34 ಜನಕ್ಕೆ ಸಂಬಳ ಕೊಡ್ತಾ ಇದ್ದೆ ನಾನು. 25 ವರ್ಷಕ್ಕೆ ಆಯ್ತಾ? ಏನು ಇಲ್ದಾನೆ, ಮನೆಯಿಂದ ಬಂಡವಾಳ ತಗೊಂಬಂದಿಲ್ಲ, ಏನೂ ತಗೊಂಬಂದಿಲ್ಲ, ಯಾವ ಸಪೋರ್ಟ್ ಇಲ್ಲ, ಗಾಡ್ ಫಾದರ್, ತೋಳು ಬಲ ಇಲ್ಲ, ಹಣ ಬಲ ಇಲ್ಲ, ರಾಜಕೀಯ ಬಲ ಎಂಥದ್ದು ಇಲ್ಲ ರೀ. 1 ಮ್ಯಾನ್ ಆರ್ಮಿ. ಆಯ್ತಾ? ಎಮೋಷನಲ್ ಸಪೋರ್ಟ್ ನಮ್ಮ ಮನೇಲಿ ಚೆನ್ನಾಗಿ ಕೊಟ್ಟಿದ್ದಾರೆ, ನಮ್ಮ ಅಣ್ಣ ತಮ್ಮ. ಅದನ್ನ ನಾನು ಏನೋ ಈಗ ನಮ್ಮ ಕಾಲದಿಂದ ಬಂದದು. ಬಂದ್ಮೇಲೆ ಇವತ್ತು ಕೂಡ ನನಗೆ ಯಾವ ಪಶ್ಚಾತ್ತಾಪವೂ ಇಲ್ಲ. ಆಯ್ತಾ? ನಾನು ಆ ಕೆಲಸ ಸೇರ್ಕೊಬೇಕಾಗಿತ್ತು, ಹಿಂಗಿರ್ಬೇಕಾಗಿತ್ತು, ಹಂಗಿರ್ಬೇಕಾಗಿತ್ತು. ಪ್ರತಿ ಕ್ಷಣವನ್ನು ಅನುಭವಿಸಿದೀನಿ, ಗಳಿಸಿದೀನಿ, ಕಳೆದಿದ್ದೀನಿ. ಗಳಿಸಿರೋದು ಒಂದು ಅನುಭವ, ಕಳ್ಕೊಂಡಿರೋದು ಒಂದು ಅನುಭವ. ಸೊ ಖುಷಿ ದುಃಖ ಇವು ಅನುಭವಗಳು. ಇದು ಬೇಕು ಇದು ಬೇಡ ಇದು ಯಾವುದಿಲ್ಲ ನನ್ನ ಬದುಕಲ್ಲಿ. ಎಲ್ಲವನ್ನೂ ಅನುಭವಿಸಿದ್ದೀನಿ. ದುಃಖ ಅನುಭವಿಸಿದ್ದೀನಿ, ಖುಷಿ ಅನುಭವಿಸಿದ್ದೀನಿ. ದುಃಖವೂ ಖುಷಿಯಲ್ಲೇ ಸಮಾನವಾಗಿ ತಗೊಂಡಿದ್ದೀರಾ 100%. ಆ ಪಶ್ಚಾತ್ತಾಪದ ದಿನಗಳನ್ನ ಬರೋದಕ್ಕೆ ನೀವು ಬಿಡಬೇಡಿ. ನೀವ್ ಯಾವತ್ತಿದ್ರು ಕೂಡ ನಾನು ಎಂಜಾಯ್ ಮಾಡಿದೀನಿ, ಅಯ್ಯೋ ನಾನು ಹಂಗಾಗಿತ್ತು, ನನ್ನ ಮನೆಯವ್ರ ಹಂಗ ಮಾಡ್ಲಿಲ್ಲ, ಇವ್ರ ಹಂಗ್ ಮಾಡ್ಲಿಲ್ಲ, ಇವ್ರ ಬದುಕು ನಿಮ್ದು. ನಿಮ್ಮನ್ನ ಅವ್ರ ಹಂಗ್ ಮಾಡ್ಬೇಕು, ಇವ್ರ ಹಿಂಗ್ ಮಾಡ್ಬೇಕು ಅಂದ್ರೆ ಯಾವ ದರ್ದು ಯಾರಿಗೂ ಇರೋದಿಲ್ಲ. ಬದುಕನ್ನ ನೀವೇ ಕಟ್ಕೊಬೇಕು. ನಿಮ್ಮ ಕೃಷಿ ನೀವೇ ಮಾಡ್ಬೇಕು. ಅದ್ರಲ್ಲಿ ಬೆಳೆದಂತ ಫಲವನ್ನು ಕೂಡ ನೀವೇ ತಿನ್ಬೇಕು ಅಲ್ವಾ? ಮತ್ತೆ ಅದು ಮೃಷ್ಟಾನವಾಗಿರ್ಬೇಕು. ಹೌದು. ಇದು ಯಾವಪ್ಪ ಹಣೆ ಬರಕ್ಕೆ ಇದೇನಪ್ಪ ಹಿಂಗ್ ತಿಂತಾ ಇದೀನಿ ಅಂತ ಇರ್ಬೋದು. ಇಲ್ಲ, ಹಂಗಿರ್ಬಾರ್ದು. ಫ್ರೂಟ್ಫುಲ್ ಇರ್ಬೇಕು. ನಾನು ಹಂಗಿದ್ದೀನಿ, ಹಂಗೆ ಹೇಳ್ತೀನಿ. ಅದನ್ನ ಬಾಳ್ಸ್ಕೊಂಡ್ ಬಂದಿದ್ದೀರಾ. ಖಂಡಿತವಾಗಿ ಭಾಳ ಅದ್ಭುತವಾಗಿ ಹೇಳಿದ್ದೀರಾ ಸರ್. ಇವತ್ತು ನಮ್ಮ SVB ಆಫೀಷಿಯಲ್ ಚಾನಲ್ಗೆ ತಾವು ಆಗಮಿಸಿದ್ದೀರಾ. ಸೊ ಹೇಗೆ ಅನಿಸ್ತಾ ಇದೆ ನಿಮ್ಮ ಅನಿಸಿಕೆಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿ. ಇಲ್ಲ, ನಾನು ಹೇಳ್ಬೇಕಾದ್ರೆ ಇಷ್ಟೆಲ್ಲ ವಿಚಾರಗಳನ್ನ ನಾನು ಎಲ್ಲೂ ಹೇಳ್ಕೊಂಡಿರ್ಲಿಲ್ಲ. ಇಲ್ಲ, ನಾನು ಇನ್ನು ಬೇರೆ ಯಾವ ಒಂದು ವೇದಿಕೆಯಲ್ಲಿ ಅಥವಾ ಇನ್ನೊಂದಷ್ಟು ನಾವು ಕೃಷಿಯನ್ನ ಮಾಡಿ ಯಾವ್ದಾದ್ರು ಮಾತಾಡೋಣ ಅಂತ ಅಂದ್ಕೊಂಡಿದ್ದನ್ನ ನೀವು ಸಾಂದರ್ಭಿಕವಾಗಿ ಇವತ್ತೆಲ್ಲ ವಿಚಾರಗಳನ್ನ ಬಿಡಿಸ್ಕೊಂಡಿದ್ದೀರಾ. ಇರ್ಲಿ, ಅದು ಎಷ್ಟು ಜನ ಸಾಕಷ್ಟು ವಿಚಾರನ ತಾವು ಹಂಚ್ಕೊಂಡಿದ್ದೀರಾ. ಖಂಡಿತವಾಗಿ. ಸೊ ಹಾಗಾಗಿ ತಲುಪಲಿ. ನಿಮ್ಮ ಚಾನಲ್ಗೆ ಒಳ್ಳೇದಾಗಲಿ, ನಿಮ್ಗೂ ಒಳ್ಳೇದಾಗಲಿ. ಚೆನ್ನಾಗಿ ನಿರೂಪಣೆ ಮಾಡಿದ್ದೀರಾ. ಇದನ್ನ ಇನ್ನೊಂದು ದೊಡ್ಡ ಪ್ರಮಾಣಕ್ಕೆ ನಿಮ್ಮ ಚಾನಲ್ ಬೆಳೀಲಿ ಅಂತ ನಾನು ಆಶೆ. ಖಂಡಿತ. ಥ್ಯಾಂಕ್ ಯು ಸರ್. ಸೊ ಇಷ್ಟೊತ್ತು ನಟ ನಿರ್ದೇಶಕರು ಆಗಿರುವ ನಮ್ಮ ಆಸ್ಕರ್ ಕೃಷ್ಣ ಅವರು ನಮ್ಮ SVB ಆಫೀಷಿಯಲ್ ಚಾನಲ್ಗೆ ಬಂದಿದ್ದಕ್ಕೆ ಬಹಳ ಅನಂತ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಅವ್ರ ಜೊತೆ ಮಾತಾಡಿದಂಥ ಪ್ರತಿಯೊಬ್ಬರು ಅವರ ಅಭಿಮಾನಿಗಳು, ಅವರಿಗೂ ಸಹ ನಾನು ಅನಂತ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮಲ್ಲಿ ಇವತ್ತು ಬಂದಂಥ ಅತಿಥಿಗೆ ನಾವು ಸನ್ಮಾನ ಮಾಡೋಕ್ಕೆ ಇಷ್ಟಪಡ್ತೀವಿ ನಮ್ಮ SVB ಆಫೀಷಿಯಲ್ ಚಾನಲ್. ಸೊ ನಮ್ಮ ಚಾನಲ್ಗೆ ಸಹಕಾರ ನೀಡಿದಂತಹ ಸವಿತಾ ಅವ್ರಿಗೆ, ಜೊತೆಗೆ ಮಹೇಂದ್ರ ಬನ್ನತ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಅಸ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಮತ್ತು ಎಲ್ರಿಗೂ ತಲುಪುವಷ್ಟು ಒಂದು ಪ್ರಯತ್ನ ಮಾಡಿ. ಯಾಕಂದರೆ ನಾವು ಸಹ ಪ್ರತಿದಿನ ಒಬ್ಬೊಬ್ಬ ಸಾಧಕರನ್ನ ಪರಿಚಯಿಸುವಂಥ ಒಂದು ಕೆಲಸ ಮಾಡ್ತಾಯಿದ್ವಿ. ಸೊ ಆ ಒಂದು ನಿಟ್ಟಿನಲ್ಲಿ ತಮ್ಮ ಸಹಕಾರ ಕೂಡ ಇದ್ದರೆ ಖಂಡಿತ ಅದು ಎಲ್ಲದೂ ತಲುಪಕ್ಕೆ ಒಂದು ಸಾಧ್ಯ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಬಂದಿದ್ದಕ್ಕೆ ಭಾಳ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಸೊ ಸರ್ವೇ ಜನ ಸೃಜನ ಮತ್ತು ಸರ್ವೇ ಸೃಜನ ಸುಖಿನ ಮತ್ತು ಗಾಡ್ ಬ್ಲೆಸ್ ಯು ಆಲ್. ನಾಳೆ ಮತ್ತೆ ಸಿಗೋಣ ಹೊಸ ಸಾಧಕರೊಂದಿಗೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.